ನಮಸ್ಕಾರ. ನಾವು ನಿಮಗಾಗಿ ಕಾಯ್ತಾ ಇದ್ದೇವೆ. ನಾನು ಮಧ್ಯಾಹ್ನ ನನ್ನ ಫೇಸ್ಬುಕ್ ಪುಟದಲ್ಲಿ ಹೇಳಿದ ಹಾಗೆ ಈಗಾಗಲೇ ಹಲವು ಬಾರಿ ಕೋವಿಡ್ ಬಗ್ಗೆ ನಾವಿಬ್ಬರು ಉಪನ್ಯಾಸಗಳನ್ನು ನೀಡಿದ್ದೇವೆ, ವೆಬಿನಾರ್ಗಳನ್ನು ಮಾಡಿದ್ದೇವೆ. ಆದ್ದರಿಂದ ಮತ್ತೆ ಮತ್ತೆ ಅದರ ಬಗ್ಗೆ ನಾವೇ ನಮ್ಮ ಕಡೆಯಿಂದ ಮಾತಾಡೋ ಬದಲಿಗೆ ಬಹಳಷ್ಟು ಜನರಿಗೆ ಹಲವಾರು ಸಂಶಯಗಳಿರ್ತವೆ, ಆತಂಕಗಳಿರ್ತವೆ, ಅವರು ಕೇಳಬೇಕು ಅಂತ ಅನಿಸಿಕೊಂಡಿರುವ ಪ್ರಶ್ನೆಗಳಿರ್ತವೆ. ಈ ಮೊದಲಿನ ವೆಬಿನಾರ್ಗಳಲ್ಲಿ ಅಥವಾ ನಾವು ಭಾಗವಹಿಸಿದ ಕಾರ್ಯಕ್ರಮಗಳಲ್ಲಿ ಆ ಪ್ರಶ್ನೆಗಳನ್ನು ಕೇಳಲಿಕ್ಕೆ ಅವಕಾಶ ಆಗಿರದೇ ಇರುವ ಸಾಧ್ಯತೆ ಇದೆ. ಆದ್ದರಿಂದ ಇವತ್ತು ನಾವಿಬ್ಬರು ಕೂಡ ನಿಮ್ಮ ಪ್ರಶ್ನೆಗಳು ಏನಿದ್ದರೂ ಕೂಡ ದಯವಿಟ್ಟು ಅದನ್ನು ಕಮೆಂಟ್ ಬಾಕ್ಸ್ನಲ್ಲಿ ನೀವು ಟೈಪ್ ಮಾಡಿ, ನಾವು ಅದನ್ನು ಓದ್ತೇವೆ, ಅದಕ್ಕೆ ಉತ್ತರಿಸಲಿಕ್ಕೆ ನಾವು ಪ್ರಯತ್ನಿಸ್ತೇವೆ. ಈ ಉತ್ತರಗಳ ಮೂಲಕವೇ ನಾವು ಇವತ್ತು ಕೊರೋನಾದ ಬಗ್ಗೆ, ಕೋವಿಡ್ ಬಗ್ಗೆ ಚರ್ಚೆಯನ್ನು ಮಾಡೋಣ. ಆದ್ದರಿಂದ ದಯವಿಟ್ಟು ಯಾರು ನೀವು ಈಗಾಗಲೇ 36 ಜನ ನೀವು ನೋಡ್ತಾ ಇದ್ದೀರಿ, ಯಾರಿಗೆ ನಿಮಗೆ ಪ್ರಶ್ನೆಗಳಿದೆ ಒಬ್ಬೊಬ್ಬರಾಗಿ ನಿಮ್ಮ ಪ್ರಶ್ನೆಗಳನ್ನು ಕನ್ನಡದಲ್ಲಿ ಅಥವಾ ಇಂಗ್ಲೀಷ್ನಲ್ಲಿ ಯಾವುದರಲ್ಲಿ ಆದರೂ ಅದನ್ನು ಇಂಗ್ಲೀಷಲ್ಲಿ ಸಹ ಕೇಳ್ಬೋದು. ಕಮೆಂಟ್ ಬಾಕ್ಸಲ್ಲಿ ಟೈಪ್ ಮಾಡಿ, ನಾವು ಅದನ್ನು ನೋಡಿ ಉತ್ತರವನ್ನು ಹೇಳ್ತೇವೆ. ಮಂಜುನಾಥ್ ವಿಜ್ಞಾನಿ ಈಗ ಕಾಲೇಜಿನ ಪ್ರಿನ್ಸಿಪಾಲ್ ಆಗಿ ಅವರು ಅಧಿಕಾರ ವಹಿಸಿಕೊಂಡಿದ್ದಾರೆ, ಬಳ್ಳಾರಿಯವರು. 9 ತಿಂಗಳ ಹಿಂದೆ ನನಗೆ ಕೋವಿಡ್ ಬಂದಿತ್ತು, ಈಗ ವ್ಯಾಕ್ಸಿನ್ ತಗೊಳ್ಬೇಕಾ ಅಂತ ಕೇಳಿದ್ದಾರೆ. ಮಂಜುನಾಥ್, ಇದನ್ನು ನಾವು ಹಿಂದೆ ಕೂಡ ಚರ್ಚೆ ಮಾಡಿರುವ ಹಾಗೆ, ಒಮ್ಮೆ ಕೊರೋನಾ ಸೋಂಕು ತಗಲಿದರೆ, ಪೂರ್ಣ ಪ್ರಮಾಣದ ಸೋಂಕು ತಗಲಿದ್ದರೆ ಅವನಲ್ಲಿ ಒಳ್ಳೆಯ ರೋಗರಕ್ಷಣಾ ಶಕ್ತಿ ಬೆಳೆದಿರ್ತದೆ ಮತ್ತು ಈ ರೋಗರಕ್ಷಣಾ ಶಕ್ತಿ ಜೀವನ ಪರ್ಯಂತ ಉಳಿತದೆ. ಇದರ ಬಗ್ಗೆ ಈಗಾಗಲೇ ಸಾಕಷ್ಟು ಒಳ್ಳೆಯ ಅಧ್ಯಯನಗಳಾಗಿವೆ, ಅವುಗಳು ಎಲ್ಲ ಒಳ್ಳೆಯ ಪ್ರತಿಷ್ಠಿತ ಜರ್ನಲ್ಗಳಲ್ಲಿ ಪ್ರಕಟ ಆಗಿವೆ. ಅದೇ ರೀತಿ ಈ ಹಿಂದೆ ಬಂದಿದ್ದಂಥ SARS-CoV-1 ಅಂತ ಏನು ನಾವು ಕರಿತೇವೆ, ಸಾರ್ಸ್ 2003ರಲ್ಲಿ ಬಂದದ್ದು ಚೀನಾದಲ್ಲಿ, ಅದರ ಸೋಂಕನ್ನು ಪಡೆದವರಿಗೆ ಅದಾಗಿ ಈಗ 17 ವರ್ಷಗಳಾದವು. 17 ವರ್ಷಗಳವರೆಗೂ ಈ ರೋಗದ ವಿರುದ್ಧ ರಕ್ಷಣೆ ಕೊಡುವ ಲಿಂಫೋಸೈಟ್ಸ್ ಅಂತ ನಾವೇನು ಹೇಳ್ತೇವೆ, ಮೆಮೊರಿ ಸೆಲ್ಸ್, ಸೋಂಕನ್ನು ನೆನಪಿಟ್ಟುಕೊಳ್ಳುವ ಕಣಗಳು, ಅವುಗಳು ಸಕ್ರಿಯವಾಗಿರ್ತವೆ ಅಂತ ಹೇಳೋದನ್ನು ಗುರುತಿಸಿದ್ದಾರೆ. ಮೊನ್ನೆ ತಾನೇ ಸೌದಿ ಅರೇಬಿಯಾದಲ್ಲಿ 2012-13ರಲ್ಲಿ ಕಂಡು ಬಂದ ಇನ್ನೊಂದು ಕೊರೋನಾ ಸೋಂಕು MERS, ಮಿಡ್ಲ್ ಈಸ್ಟ್ ರೆಸ್ಪಿರೇಟರಿ ಸಿಂಡ್ರೋಮ್ ವೈರಸ್, ಅದರ ಸೋಂಕಿತರಲ್ಲಿ 7 ವರ್ಷಗಳವರೆಗೆ, ಅಂದರೆ ಅದು ಕಂಡು ಬಂದು 7 ವರ್ಷ ಆಯಿತು, ಇಂದಿನವರೆಗೆ ಅದರ ಕಣಗಳು ಇದೆ ಅಂತ ವರದಿ ಮಾಡಿದ್ದಾರೆ. ಸೊ ಇವೆರಡಕ್ಕೂ ತೀರಾ ಹತ್ತಿರದ ವೈರಸ್ ಆಗಿರುವ SARS-CoV-2 ಕೂಡ ಇದೇ ರೀತಿ ಜೀವನ ಪರ್ಯಂತ ರೋಗರಕ್ಷಣೆಯನ್ನು ಕೊಡ್ತದೆ ಅಂತ ಹೇಳಿ ಇವತ್ತು ಎಲ್ಲ ಅಧ್ಯಯನಗಳಲ್ಲಿ ಹೇಳಲಾಗಿದೆ. ಇದನ್ನೆಲ್ಲ ಪರಿಗಣಿಸಿದರೆ ಖಂಡಿತವಾಗಿಯೂ ಈಗಾಗಲೇ ಸೋಂಕು ತಗುಲಿದವರಿಗೆ ಲಸಿಕೆಯನ್ನು ತೆಗೆದುಕೊಳ್ಳುವ ಅಗತ್ಯ ಇಲ್ಲ. ಅದನ್ನು ಈಗ ನಮ್ಮ ಸರ್ಕಾರ ಸ್ವಲ್ಪ ಬೇರೆ ರೀತಿಯಲ್ಲಿ ಮೊನ್ನೆ ಪ್ರಕಟಿಸಿದ್ದಾರೆ. ಏನಂತಂದರೆ, ಈಗಾಗಲೇ ಸೋಂಕಿತರಾದವರು 6 ತಿಂಗಳವರೆಗೆ ತಗೊಳ್ಬೇಕಾಗಿಲ್ಲ ಅಂತ. ಬಹುಶಃ 6 ತಿಂಗಳ ನಂತರ ಇನ್ನೊಂದು ಅವರು ಹೇಳಿಕೆ ಕೊಟ್ಟು, ನೀವು ಈಗಾಗಲೇ ಸೋಂಕಿತರಾದವರು ತಗೊಳ್ಬೇಕಾಗಿಲ್ಲ ಅಂತ ಅವರು ಹೇಳಬಹುದು. ಆದ್ದರಿಂದ ಧೈರ್ಯವಾಗಿರಿ. ಒಮ್ಮೆ ಸೋಂಕಿತರಾದವರಿಗೆ, ಅಂದರೆ ನಿಜಕ್ಕೂ ಸೋಂಕಿತರಾದವರಿಗೆ ಮತ್ತೆ ಕೊರೋನಾ ಬರೋದಿಲ್ಲ, ಲಸಿಕೆ ತಗೊಳ್ಳೋ ಅಗತ್ಯ ಇಲ್ಲ. ಸೈಯದ್ ಸಾಜ್ ಕೇಳ್ತಾರೆ, ವಾಟ್ ಈಸ್ ದ ಸ್ಟೇಟಸ್ ಆಫ್ ವ್ಯಾಕ್ಸಿನ್ ಸ್ಪುಟ್ನಿಕ್? Sputnik vaccine is the first vaccine against COVID made by Russia. We are all aware of that. ಅದರಲ್ಲಿ ಈಗ 2 ಇದೆ, ಸ್ಪುಟ್ನಿಕ್ ಲೈಟ್ ಅಂತ ಒಂದು ತಗೊಂಡು ಬಂದಿದ್ದಾರೆ. ಸೊ ದಿಸ್ ಈಸ್ ಆಲ್ಸೋ ವೆರಿ ಕ್ಲೋಸ್ಲಿ ರಿಲೇಟೆಡ್ ಟು ಕೋವಿಶೀಲ್ಡ್, ವಿಚ್ ಈಸ್ ಬೀಯಿಂಗ್ ಮೇಡ್ ಬೈ ದಿ ಇಂಡಿಯನ್ ಕಂಪನಿ, ಡೆವಲಪ್ಡ್ ಬೈ ಆಕ್ಸ್ಫರ್ಡ್ ಯೂನಿವರ್ಸಿಟಿ ಆ್ಯಂಡ್ ಅಸ್ಟ್ರಾಜೆನೆಕಾ. ಸ್ಪುಟ್ನಿಕ್ ಲಸಿಕೆ, ಆಕ್ಸ್ಫರ್ಡ್ ಅಸ್ಟ್ರಾಜೆನೆಕಾ ಲಸಿಕೆ ಮತ್ತು ಜಾನ್ಸನ್ ಆ್ಯಂಡ್ ಜಾನ್ಸನ್ ಕಂಪನಿಯ ಲಸಿಕೆ, ಇವು 3 ಕೂಡ ಅಡಿನೋವೈರಸ್, ಚಿಂಪಾಂಜಿಯ ಅಡಿನೋವೈರಸ್ಸನ್ನು ನಿಸ್ತೇಜಗೊಳಿಸಿ ಅದರ ಜೊತೆ ಕೊರೋನಾ ವೈರಸ್ಸನ್ನು ಸೇರಿಸಿ ಮಾಡಿರುವಂಥ ಲಸಿಕೆಗಳು. ಸೊ ಜಾನ್ಸನ್ ಆ್ಯಂಡ್ ಜಾನ್ಸನ್ ಲಸಿಕೆ 1 ಡೋಸ್ ತಗೊಂಡ್ರೆ ಸಾಕಾಗ್ತದೆ. ಕೋವಿಶೀಲ್ಡನ್ನು 2 ಡೋಸ್ ತಗೋಬೇಕಾಗ್ತದೆ. ಸ್ಪುಟ್ನಿಕ್, ಹಳೆಯ ಸ್ಪುಟ್ನಿಕ್ ಅಂದರೆ ಕಳೆದ
ಆಗಸ್ಟ್ ತಿಂಗಳಲ್ಲಿ ತಂದಂಥ ಸ್ಪುಟ್ನಿಕ್ 2 ಡೋಸ್ ಬೇಕಂತ ಹೇಳ್ತಾ ಇದ್ರು. ಈಗ ಅದರ ಲೈಟ್ ವರ್ಷನ್ ಅಂತ ಹೇಳ್ತಾರೆ, ಅದು ಒಂದು ತಗೊಂಡ್ರೆ ಸಾಕು. ಸೊ ಅದನ್ನೀಗ ಭಾರತದಲ್ಲಿ ರೆಡ್ಡಿಸ್ ಲ್ಯಾಬೊರೇಟರಿ ಅವರು ಮಾರುಕಟ್ಟೆಗೆ ತಂದಿದ್ದಾರೆ. ಸೊ ಈ ಲಸಿಕೆಯನ್ನು ತಗೊಳ್ಳುವ ಆಸಕ್ತಿ ಇದ್ದವರು ಅದನ್ನು ಪಡ್ಕೊಳ್ಬೋದು. Sandeep has joined. Can you educate us on role of vaccination in pandemic situation? Sandeep, I'll try to, I don't know, I want you to join as a guest. I don't think it's possible here. Thank you for joining. So I will answer your question to the best of my ability. Can you educate us on the role of vaccination in pandemic situation? This is a very good question you have raised. ಸಂದೀಪ್ ಏನು ಕೇಳ್ತಾ ಇದ್ದಾರೆ ಅಂದರೆ, ಈ ರೀತಿ ಲೋಕವ್ಯಾಪಿ ಆಗಿರುವಂಥ ಒಂದು ಸೋಂಕನ್ನು ನಿಯಂತ್ರಿಸುವಲ್ಲಿ ಈ ಲಸಿಕೆಯ ಏನು ಪರಿಣಾಮ ಅಥವಾ ಸಹಾಯ ಪ್ರಯೋಜನ ಎಷ್ಟು ಇರ್ಬೋದು ಅಂತ ನನಗನ್ನಿಸ್ತದೆ. ಇದು ಏನು ಒಂದೊಂದು ದೇಶ ಇವತ್ತು ಒಂದೊಂದು ರೀತಿಯ ಲಸಿಕೆಯನ್ನು ಬಳಸಿದೆ, ಒಂದೊಂದು ರೀತಿಯ ಲಸಿಕೆಯ ಕಾರ್ಯಕ್ರಮವನ್ನು ಇವತ್ತು ಅನುಸರಿಸಿದೆ. ಎಲ್ಲದಕ್ಕಿಂತ ದೊಡ್ಡ ಸಂಗತಿ ಈ ಹೊಸ ಲಸಿಕೆಗಳಲ್ಲಿ ಇರುವುದೇನು ಅಂತಂದರೆ, ಇದು ಎಷ್ಟರ ಮಟ್ಟಿಗೆ ಸೋಂಕನ್ನು ತಡೀತದೆ, ಅಂದರೆ ಲಸಿಕೆ ತಗೊಂಡವರಿಗೆ ಸೋಂಕು ಬಾರದ ಹಾಗೆ ಹೇಗೆ ಮಾಡಲಿಕ್ಕೆ ಸಾಧ್ಯ ಇದೆ ಅನ್ನುವಂಥ ಬಗ್ಗೆ ಇನ್ನೂ ಕೂಡ ನಮ್ಮಲ್ಲಿ ಸಾಕಷ್ಟು ಮಾಹಿತಿ ಇಲ್ಲ. ಅದು mRNA ಲಸಿಕೆ ಇರ್ಬೋದು, ಅಥವಾ ನಾವು ಭಾರತದಲ್ಲಿ ಉಪಯೋಗಿಸ್ತಾ ಇರುವಂಥ ಚಿಂಪಾಂಜಿ ಮತ್ತು ಕೊರೋನಾ ವೈರಸ್ನ ಜೋಡಿ ಲಸಿಕೆ ಇರ್ಬೋದು, ಅಥವಾ ಭಾರತದ ಬಯೋಟೆಕ್ನ ಏನು ನಿಸ್ತೇಜಗೊಳಿಸಿದ ಕೊರೋನಾ ವೈರಸ್ನ ಲಸಿಕೆ ಇದು ಇರ್ಬೋದು. ಇವುಗಳಲ್ಲೆಲ್ಲದರಲ್ಲೂ ಕೂಡ ಕೊರೋನಾ ಸೋಂಕನ್ನು ಇವು ಖಂಡಿತಕ್ಕೂ ತಡೀತವೆ ಅಂತ ಹೇಳುವ ಗ್ಯಾರಂಟಿಯನ್ನು, ಖಚಿತತೆಯನ್ನು ಯಾವ ಕಂಪನಿಗಳು ಕೊಡ್ತಾ ಇಲ್ಲ. ಆದ್ದರಿಂದ ಎಷ್ಟರ ಮಟ್ಟಿಗೆ ಇದು ಸೋಂಕನ್ನು ಖಂಡಿತಕ್ಕೂ ತಡೆಯಬಲ್ಲದು, ಈ ಏನು ಪ್ಯಾಂಡಮಿಕ್ ಅಥವಾ ವಿಶ್ವವ್ಯಾಪಿ ಸಾಂಕ್ರಾಮಿಕವನ್ನು ಬೇರೆಯವರಿಗೆ ಹರಡದಾಗೆ ತಡಿಲಿಕ್ಕೆ ಯಶಸ್ವಿ ಆಗ್ತವೆ ಅಂತ ಈಗಲೇ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಇದರಲ್ಲಿ ಇನ್ನೊಂದು ಮಾತು ನಾನು ಸೇರಿಸಬೇಕು ಅಂತಂದರೆ, ಈಗ ಅಮೆರಿಕದಲ್ಲಿ ಮಾಸ್ಕ್ ತೆಗಿಬಹುದು ಅಂತೇಳಿ ಅಮೆರಿಕದ ಸರ್ಕಾರ ಹೇಳಿದಾಗ ಈಗಾಗಲೇ ಅಲ್ಲಿ ಅದಕ್ಕೆ ಪ್ರಶ್ನೆಗಳನ್ನು ಕೇಳಲಾಗ್ತಾ ಇದೆ. ಹಿರಿಯ ವಿಜ್ಞಾನಿ ಆಂಟನಿ ಫೌಚಿ ಇಲ್ಲ, ಅದನ್ನು ಹಾಗೆ ಎಲ್ಲ ಕಡೆ ಒಂದೇ ರೀತಿ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಎಲ್ಲೆಲ್ಲಿ 1,000ಕ್ಕಿಂತ ಕಡಿಮೆ ಪ್ರಕರಣಗಳು ವರದಿಯಾಗ್ತಾ ಇದ್ದೇವೆ ಅಲ್ಲಿ ಮಾತ್ರ ಮಾಸ್ಕ್ ತೆಗಿಬೋದು, ಉಳಿದವರೆಲ್ಲ ಮಾಸ್ಕ್ ಹಾಕಲೇಬೇಕಾಗ್ತದೆ ಅಂತ ಅವರು ಹೇಳಿದ್ದಾರೆ. ಆದ್ದರಿಂದ ಇವೆಲ್ಲ ಹೊಸ ಲಸಿಕೆಗಳು ಸಾಂಕ್ರಾಮಿಕ ರೋಗ ಹರಡುವುದನ್ನು ತಡೀಲಿಕ್ಕೆ ಅವುಗಳಿಂದ ಎಷ್ಟು ಪ್ರಯೋಜನ ಅಂತ ಈಗಲೇ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಸ್ವಲ್ಪ ಮಟ್ಟಿಗೆ ಆಗಬಹುದು ಅಂತ ನಾವು ಅಂದ್ಕೊಳ್ಳೋಣ, ಅಷ್ಟರ ಮಟ್ಟಿಗಾದರೂ ಅದು ಸಹಾಯ ಆಗ್ಬೋದು. ಆದರೆ ಈ ಎಲ್ಲ ಕಂಪನಿಗಳು, ಲಸಿಕೆ ತಯಾರಿಕರು ಏನು ಹೇಳೋದು ಅಂದರೆ, ಇದರಿಂದ ರೋಗ ಉಲ್ಬಣಗೊಂಡು ಗಂಭೀರವಾಗಿ ಸಾವುಗಳಾಗುವುದನ್ನು ತಪ್ಪಿಸಲಿಕ್ಕೆ ಸಾಧ್ಯ ಇದೆ ಅಂತ. ಕೊರೋನಾದ ವಿಷಯದಲ್ಲಿ ಹೇಳೋದಾದರೆ ನಮಗೆ ಬೇಕಾಗಿರೋದು ಮುಖ್ಯವಾಗಿ ಅದೇ. ಯಾಕಂದರೆ 99%ಕ್ಕಿಂತಲೂ ಹೆಚ್ಚು ಸೋಂಕಿತರಲ್ಲಿ ಇದು ಸೋಂಕು ಬರ್ತದೆ, ಒಂದು ವಾರದಲ್ಲಿ ಗುಣ ಆಗಿ ಹೋಗ್ತದೆ, ಯಾವುದೇ ಸಮಸ್ಯೆಯನ್ನು ಉಂಟು ಮಾಡೋದು. ಸೊ ನಮ್ಮ ಆದ್ಯತೆಗಳು ಎಲ್ಲ ಏನಿರಬೇಕಂದ್ರೆ, ಯಾರೂ ಇದರಿಂದ ಸಾಯಬಾರ್ದು, ಆದರೆ ಹೆಚ್ಚಿನವರನ್ನು, ಸಾಧ್ಯವಾದಷ್ಟು ಜನರನ್ನು ಸಮಸ್ಯೆಗೀಡಾಗದ ಹಾಗೆ ಮತ್ತು ಸಮಸ್ಯೆಗೀಡಾದವರನ್ನು ಸಾಯದ ಹಾಗೆ ಬದುಕಿಸಿ ಉಳಿಸಲಿಕ್ಕೆ ನಮ್ಮೆಲ್ಲ ಆದ್ಯತೆಗಳಿರಬೇಕು. ಸೊ ಆ ನಿಟ್ಟಿನಲ್ಲಿ ಲಸಿಕೆ ಸಹಾಯ ಆಗ್ಬೋದು ಅಂತ ನಾವು ಆಶಿಸ್ತೇವೆ. ಸಂದೀಪ್, ಐ ಹೋಪ್ ಐ ಹ್ಯಾವ್ ಆನ್ಸರ್ಡ್ ಯುವರ್ ಕ್ವೆಶ್ಚನ್. ಮತ್ತು ಇನ್ನೊಂದಂದರೆ, ಇದು ಬಹುಶಃ ಮೊದಲ ಬಾರಿಗೆ ನಾವು ಒಂದು ಶ್ವಾಸಾಂಗದ ಸೋಂಕಿಗೆ ಮತ್ತು 99% ಜನರಲ್ಲಿ ಯಾವ ಸಮಸ್ಯೆಯನ್ನು ಉಂಟು ಮಾಡದ ಒಂದು ಸೋಂಕಿಗೆ ಈ ರೀತಿಯಾಗಿ ಏನು ಎಮರ್ಜೆನ್ಸಿ ಯೂಸ್ ವ್ಯಾಲಿಡೇಷನ್ ಕೊಟ್ಟು, ಅದನ್ನು ಅಥರೈಸೇಷನ್ ಕೊಟ್ಟು, ಅದನ್ನು ಪರೀಕ್ಷೆಗಳು ಮುಗಿಯುವ ಮೊದಲೇ ಬಳಕೆಗೆ ತಂದಿರೋದು ಬಹುಶಃ ಮನುಷ್ಯನ ಇತಿಹಾಸದಲ್ಲಿ ಇದೆ ಮೊದಲ ಬಾರಿಗೆ. ಸೊ ಇದು ಯಾವ ರೀತಿ ಇದರಿಂದ ಸಹಾಯ ಆಗ್ತದೆ ಅಂತ ಬಹುಶಃ ಸಮಯವೇ ಹೇಳಬಹುದಷ್ಟೇ ಅಂತ ನಾನು ಅಂದ್ಕೊಳ್ತೇನೆ. ಸಿದ್ದಪ್ಪ ಮುಳುಗೆ ಪ್ರಶ್ನೆ ಕೇಳಿದ್ದಾರೆ, 3ನೇ ಅಲೆ ಮಕ್ಕಳಿಗೆ ಅಪಾಯಕಾರಿ ಅಂತೆ ನಿಜವೇ? ಮಕ್ಕಳಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚಿಸಲು ಅವರಿಗೆ ಯಾವ ಆಹಾರ ನೀಡಬೇಕು? 3ನೇ ಅಲೆ ಬಂದರೆ ಎಷ್ಟು ಜನರಿಗೆ ಸೋಂಕುತ್ತದೆ ಅಂತ ಹೇಳೋ ಬಗ್ಗೆ ಈಗಾಗಲೇ ಖಚಿತವಾಗಿ ನಾವು ಹೇಳಲಿಕ್ಕೆ ಸಾಧ್ಯ ಇಲ್ಲ ನಮ್ಮ ದೇಶದ ಮಟ್ಟಿಗೆ. ಯಾಕಂದರೆ ಮೊದಲನೇ ಅಲೆಯಲ್ಲೇ 40-50% ಜನರಿಗೆ ಖಂಡಿತಕ್ಕೂ ಸೋಂಕು ತಗಲಿದೆ ಅಂತ ಹೇಳೋದನ್ನು ಸರ್ಕಾರವೇ ಅವತ್ತು ಹೇಳಿದೆ. ಅದರ ಜೊತೆಗೆ ಈಗ 2ನೇ ಅಲೆಯಲ್ಲಿ ಇನ್ನೊಂದು 10-20% ಜನರಿಗಾದರೂ ಸೋಂಕು ತಗಲಿರ್ತದೆ. ಇವತ್ತು ಬೆಳಗ್ಗೆ ತಾನೇ ಶಿವಮೊಗ್ಗದ ಡಾಕ್ಟರ್ ಸುದೀಪ್ ಜೊತೆ ನಾನು ಮಾತಾಡ್ತಾ ಇದ್ದೆ. ಅವರು ಹೇಳ್ತಾಯಿದ್ರು, ಹಳ್ಳಿಯಲ್ಲಿ ಬಹುತೇಕ ಕನಿಷ್ಠ ಅವರು ಕೆಲಸ ಮಾಡ್ತಾ ಇರುವಂಥ ಹಳ್ಳಿಯಲ್ಲಿ ಬಹುತೇಕ ಎಲ್ಲ ಮನೆಗಳಲ್ಲಿ ಸೋಂಕು ತಗಲಿದೆ ಅಂತ ಅವರು ಹೇಳ್ತಾಯಿದ್ರು. ಮತ್ತು ಯಾರಿಗೂ ಏನು ಸಮಸ್ಯೆ ಆಗಿಲ್ಲ, ಕೆಲವರಿಗೆ ಅಷ್ಟೇ ತೀರಾ ಅಪರೂಪಕ್ಕೆ ಸಮಸ್ಯೆ ಆಗಿದೆ ಅಂತ ಅವರು ಹೇಳ್ತಾಯಿದ್ರು. ಅಂದರೆ ಒಟ್ಟಾರೆಯಾಗಿ ಬಹುತೇಕ ಜನರಿಗೆ ಸೋಂಕು ತಗಲಿರುವಾಗ ಯಾರಿಗೆ ತಗಲಿಲ್ಲ ಅವರಿಗಷ್ಟೇ ಮುಂದೆ ಸೋಂಕು ತಗಲ್ತದೆ. ಆದ್ದರಿಂದ 3ನೇ ಅಲೆಯಲ್ಲಿ ಎಷ್ಟು ಜನ ಸೋಂಕಿತರಾಗ್ತಾರೆ ಅಂತ ಹೇಳೋದು ಕಷ್ಟ. 3ನೇ ಅಲೆ ಮಕ್ಕಳನ್ನಷ್ಟೇ ಬಾಧಿಸ್ತದೆ ಅಂತ ಹೇಳೋದಕ್ಕೆ ಯಾವುದೇ ವೈಜ್ಞಾನಿಕ ಆಧಾರಗಳಿಲ್ಲ.
ಆದ್ದರಿಂದ ಇವತ್ತು ಈ ಮಾತನ್ನು ಹೇಳ್ತಾ ಇರುವಂಥ ತಥಾಕಥಿತ ತಜ್ಞರುಗಳಾಗಲಿ ಸರ್ಕಾರ ಆಗಲಿ ಅದರ ಆಧಾರ ಏನು ಅಂತ ಹೇಳೋದನ್ನು ಜನರ ಮುಂದೆ ಇಡಬೇಕು. ಅದು ಬಹಳ ಮುಖ್ಯ. ಯಾಕಂದರೆ ಇವತ್ತು ಜಗತ್ತಿನ ಎಲ್ಲ ದೇಶಗಳಲ್ಲಿ ಕೊರೋನಾ ಬಂದಿದೆ, ಭಾರತದಲ್ಲಿ ಮಾತ್ರ ಅಲ್ಲ. ಸಂದೀಪ್ ಅಮೆರಿಕದಲ್ಲಿದ್ದಾರೆ, ಯುರೋಪ್ನಲ್ಲಿ ಬಂದಿದೆ, ಎಲ್ಲ ಕಡೆ ಕೊರೋನಾ ಬಂದಿದೆ. ಎಲ್ಲಿಯೂ ಕೂಡ ಮಕ್ಕಳನ್ನಷ್ಟೇ ಕಾಡುವಂಥ ಅಲೆ ಎಲ್ಲಿಯೂ ಬಂದದ್ದನ್ನು ನಾನು ಓದಿಲ್ಲ, ಅಂಥದ್ದು ಎಲ್ಲೂ ಆಗಿಲ್ಲ. ಈಗಲೂ ಕೂಡ ಮೊದಲನೇ ಅಲೆ ಇರ್ಬೋದು, ಎರಡನೇ ಅಲೆಯ ನಾವು ಅಂಕಿಅಂಶಗಳನ್ನು ನೋಡಿದರೆ ಒಟ್ಟು ಸೋಂಕಿತರಲ್ಲಿ ಸುಮಾರು 15% 20 ವರ್ಷಕ್ಕಿಂತ ಕೆಳಗಿನವರಿದ್ದಾರೆ. ಅಂದರೆ ಅವರ ಜನಸಂಖ್ಯೆಯ ಅನುಸಾರ ಅವರ ಪ್ರಮಾಣ 36-37% ಇದೆ, ಸೋಂಕಿತರಲ್ಲಿ ಅವರ ಪ್ರಮಾಣ 15% ಇದೆ. ಇದು ಏನನ್ನು ಸೂಚಿಸ್ತದೆ ಅಂದರೆ ಮಕ್ಕಳಿಗೆ ಸೋಂಕು ತಗಲುವ ಸಾಧ್ಯತೆಗಳು ಕಡಿಮೆ, ತಗಲಿದ್ರೂ ಕೂಡ ಅವರಲ್ಲಿ ರೋಗ ಲಕ್ಷಣಗಳು ಬರೋ ಸಾಧ್ಯತೆಗಳು ಕಡಿಮೆ, ಅದರಿಂದ ಅವರು ಪರೀಕ್ಷೆಗೆ ಒಳಪಡುವ ಸಾಧ್ಯತೆಗಳು ಕಡಿಮೆ. ಆಸ್ಪತ್ರೆಗಳಲ್ಲಿ ICUಗಳಲ್ಲಿ ಇವತ್ತು ನಾವು ದಾಖಲಾಗುವವರನ್ನು ನೋಡ್ತೇವೆ, ಅವರಲ್ಲಿ ಮಕ್ಕಳು ಇಲ್ಲವೇ ಇಲ್ಲ ಅಂತ ಹೇಳ್ಬೋದು. ಇಬ್ಬರು ಮೂವರು ಮಕ್ಕಳು ಬಂದರೂ ಕೂಡ ಅವರಲ್ಲಿ ಅದು ಕೊರೋನಾ ಕೇವಲ ಒಂದು ಸಾಂದರ್ಭಿಕವಾಗಿ ಉಂಟೆ ಹೊರತು ಕೊರೋನಾ ಕಾರಣಕ್ಕೆ ಅವರು ಗಂಭೀರವಾಗಿ ಬರ್ತಾ ಇರೋದಲ್ಲ. ಮೊದಲೇ ತುಂಬ ಗಂಭೀರವಾದ ರೋಗಗಳಿಂದ ಬಳಲ್ತಾ ಇರುವವರು ಬರ್ತಾ ಇದ್ದಾರೆ ಕೊರೋನಾದ ಜೊತೆಗೆ. ಕೊರೋನಾ ಒಂದು ಸಾಂದರ್ಭಿಕ ಅಷ್ಟೇ. ಆದ್ದರಿಂದ ಮಕ್ಕಳಲ್ಲಿ ಬರ್ತಾ ಇದೆ ಅಂತ ಹೇಳಿ ಮುಂದಿನ ವರ್ಷ ಶಾಲೆಯನ್ನು ತೆರೆಯುವುದೇ ಇಲ್ಲ ಅಂತ ಹೇಳುವ ನಿರ್ಧಾರಗಳನ್ನು ಯಾರಾದರೂ ಮಾಡಿದರೆ ಅದು ಖಂಡಿತಕ್ಕೂ ಸರಿ ಇಲ್ಲ, ಅದನ್ನು ನಾವು ಪ್ರಶ್ನಿಸಲೇಬೇಕಾಗ್ತದೆ. ಭಾಗ್ಯಶ್ರೀ ಕೇಳ್ತಾರೆ, ಸರ್ ನಾನು ಮಕ್ಕಳಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚಿಸಲು ಅವರಿಗೆ ಯಾವ ಆಹಾರ ನೀಡಬೇಕು? ಇಲ್ಲಿ ಇವಾಗ ಮಕ್ಕಳಲ್ಲಿ ಸಾಮಾನ್ಯವಾಗಿ ಆ್ಯಸ್ ಇಟ್ ಈಸ್ ಅವರಲ್ಲಿ ರೋಗ ನಿರೋಧಕ ಶಕ್ತಿ ಸ್ಟ್ರಾಂಗೇ ಇರ್ತದೆ, ಪ್ರಬಲವಾಗಿರ್ತದೆ. ನಮಗೆ ಈಗ ಮಕ್ಕಳಲ್ಲಿ ಸೋಂಕು ತಗಲಿದ್ರೂ ಸಹ ತೊಂದರೆ ಆಗದ ನೋಡ್ಕೊಳ್ಳಿಕ್ಕೆ 3 ವಿಷಯ. ಒಂದು, ಮಕ್ಕಳಲ್ಲಿ ಫಿಸಿಕಲ್ ಆ್ಯಕ್ಟಿವಿಟಿಯನ್ನು ಎನ್ಕರೇಜ್ ಮಾಡಬೇಕು. ದಿವಸಕ್ಕೆ ಅಟ್ಲೀಸ್ಟ್ ಒಂದು ಅರ್ಧ ಗಂಟೆ 3/4 ಗಂಟೆ ಯಾವುದೇ ನಮನೆಯ ಫಿಸಿಕಲ್ ಆ್ಯಕ್ಟಿವಿಟಿಯನ್ನು ಎನ್ಕರೇಜ್ ಮಾಡಬೇಕು. ಎರಡನೇದಾಗಿ ಪ್ಯಾಕೇಜ್ಡ್ ಪ್ರೋಸೆಸ್ಡ್ ಫಾಸ್ಟ್ ಫುಡ್ ಕೊಡದೇ ಇರುವುದು ಒಳ್ಳೆಯದು. ಇದರಿಂದಾಗಿ ಬೊಜ್ಜು ಬಂದವರಲ್ಲಿ ಕೊರೋನಾ ಸೋಂಕು ತೀವ್ರಗೊಂಡಿದೆ ಅಂತ ಇಟ್ಕೊಂಡು ಕೆಲವು ವರದಿಗಳಾಗಿದೆ. ಸೊ ಈ ಪ್ಯಾಕೇಜ್ಡ್ ಪ್ರಾಸೆಸ್ಡ್ ಫುಡ್ ಅಂಥದನ್ನೆಲ್ಲ ಕೊಡದೆ ಮನೆಯಲ್ಲೇ ಮಾಡಿದ ಆಹಾರಗಳನ್ನು ಕೊಡಬೇಕು. ಮತ್ತು ಮಕ್ಕಳೀಗ ಮನೇಲಿರುವ ಕಾರಣ ಪದೇ ಪದೇ ಆಹಾರ ತಿಂದುಕೊಂಡು ಟೈಮ್ ಪಾಸ್ ಮಾಡೋ ಸಾಧ್ಯತೆಗಳು ಇರ್ತದೆ. ಸೊ ಅದನ್ನು ಸ್ವಲ್ಪ ಡಿಸಿಪ್ಲಿನ್ ಮಾಡಬೇಕಾಗ್ತದೆ. ಬೆಳಿಗ್ಗೆ ತಿಂಡಿ, ಮಧ್ಯಾಹ್ನ ಊಟ, ರಾತ್ರಿ ಊಟ, ಮಧ್ಯದಲ್ಲಿ ಅಂಥ ಆಹಾರ ಪದೇ ಪದೇ ಕೊಡದಿರೋದು ಒಳ್ಳೆಯದು. ಇದು ಮಕ್ಕಳಲ್ಲಿ ತುಂಬ ಅಗತ್ಯ ಉಂಟು. ಇನ್ನು ಮುಂದೆ ಸೋಂಕು ಆದರೂ ಸಹ ತೊಂದರೆ ಆಗದಾಗೆ ನೋಡ್ಕೊಳ್ಳಿಕ್ಕೆ. ಭಾಗ್ಯಶ್ರೀ ಪ್ರಶ್ನೆ ಕೇಳಿದ್ದಾರೆ, ವ್ಯಾಕ್ಸಿನ್ ಹಾಕಿಸ್ಕೊಂಡಿಲ್ಲ, 41 ವರ್ಷ, ಆರೋಗ್ಯ ಸರಿಯಾಗಿ ಇಟ್ಟುಕೊಂಡ್ರೆ ವ್ಯಾಕ್ಸಿನ್ ಅವಶ್ಯಕತೆ ಇಲ್ಲ ಅಲ್ವಾ ಸರ್ ಅಂತ. ನೋಡಿ, ಲಸಿಕೆ ತಗೊಳ್ಬೇಕೋ ಬೇಡವೋ ಅಂತ ಹೇಳುವ ವೈಯಕ್ತಿಕ ತೀರ್ಮಾನಗಳನ್ನು ನೀವಷ್ಟೇ ಮಾಡ್ಬೋದು. ನಾನು ಒಬ್ಬ ವೈದ್ಯನಾಗಿ ಅಥವಾ ಬೇರೆ ಯಾರೂ ಕೂಡ ನೀವು ವ್ಯಾಕ್ಸಿನ್ ತಗೊಳ್ಬೇಡಿ ಅಂತ ನಾವು ಹೇಳೋದು ಸರಿಯೂ ಅಲ್ಲ. ಆದರೆ ನೀವು ಈಗಾಗಲೇ ಬರೆದಿರೋ ಹಾಗೆ ವ್ಯಾಕ್ಸಿನಿಗಿಂತಲೂ ಹೆಚ್ಚು ಮುಖ್ಯವಾಗಿರೋದು ಡಾಕ್ಟರ್ ಬಾಲಸರಸ್ವತಿ ಕೂಡ ಹೇಳಿದ ಹಾಗೆ ನಮ್ಮ ದೇಹದ ರೋಗರಕ್ಷಣಾ ವ್ಯವಸ್ಥೆಯನ್ನೇ ನಾವು ಗಟ್ಟಿಮುಟ್ಟಾಗಿ ಇಟ್ಟುಕೊಂಡ್ರೆ, ಅಂದರೆ ಆರೋಗ್ಯಕರವಾದ ಆಹಾರವನ್ನು ಸೇವಿಸುವುದು, ಅನಾರೋಗ್ಯಕರವಾದ ಆಹಾರ, ಸಕ್ಕರೆ ಮತ್ತು ಪ್ರೋಸೆಸ್ಡ್ ಫುಡ್, ಬ್ರೆಡ್, ಬಿಸ್ಕತ್ತು, ನೂಡಲ್ಸು, ಜಾಮು ಇಂಥವನ್ನೆಲ್ಲ, ಆಮೇಲೆ ಕರಿದ ತಿನಿಸುಗಳು, ಇವನ್ನೆಲ್ಲ ಬಿಟ್ಟರೆ ಮತ್ತು ನಿಯತವಾದ ವ್ಯಾಯಾಮವನ್ನು ಮಾಡಿದರೆ ನಮ್ಮ ರೋಗರಕ್ಷಣಾ ವ್ಯವಸ್ಥೆ ಬಲಗೊಳ್ಳುತ್ತದೆ. ಸೊ ಆ ವಿಶ್ವಾಸ ನಮಗಿದ್ದರೆ ಬಹುಶಃ ನೀವು ಲಸಿಕೆ ಬೇಡ ಅಂತ ತೀರ್ಮಾನ ಮಾಡಿದರೆ ಅದರಿಂದ ತೊಂದರೆ ಆಗಲಾರದು ಅಂತ ನನಗೆ ಅನಿಸ್ತದೆ. ಸಂಜ್ಯೋತಿ ಕೇಳಿದ್ದಾರೆ, ಸರ್ಕಾರ ಸೋಂಕು ಬಂದು ಹುಷಾರಾದರೂ 6 ತಿಂಗಳ ನಂತರ ಲಸಿಕೆ ತೆಗೆದುಕೊಳ್ಳೋಕ್ಕೆ ಹೇಳ್ತಿದ್ದಾರಲ್ಲ ಸರ್ ಅಂತ. ಇಲ್ಲ ನೋಡಿ ಸಂಜ್ಯೋತಿ, ಇದನ್ನು ನೀವು ಭಾಳ ಜಾಗ್ರತೆಯಿಂದ ಓದಿದರೆ ಈ ಹೇಳಿಕೆಗಳನ್ನು, CDC ಇರ್ಬೋದು, WHO ಇರ್ಬೋದು, ಇಲ್ಲ ನಮ್ಮ ಸರ್ಕಾರನೂ ಈಗ ಹೇಳ್ತಾ ಇರೋದು ಏನಂತಂದರೆ, ಕೊರೋನಾ ಬಂದವರು ಲಸಿಕೆಯನ್ನು ತೆಗೆದುಕೊಳ್ಳಬಹುದು ಅಂತ ಹೇಳ್ತಾರೆ ಅವರು. ದೋಸ್ ಹೂ ಆರ್ ಆಲ್ರೆಡಿ ಇನ್ಫೆಕ್ಟೆಡ್ ಶುಡ್ ದೇ ಟೇಕ್ ದ ವ್ಯಾಕ್ಸಿನ್ ಅಂತ FAQ ಇದ್ದರೆ, ಅಥವಾ ಈ ಕ್ವಶನ್ ಆನ್ಸರಲ್ಲಿ ಈ ಪ್ರಶ್ನೆಯನ್ನು ಅವರೇ ಕೇಳ್ಕೊಂಡು ಅದಕ್ಕೆ ಉತ್ತರ ದೇ ಕ್ಯಾನ್ಟ್ ಟೇಕ್ ದ ವ್ಯಾಕ್ಸಿನ್ ಅಂತ ಹೇಳ್ತಾರೆ. ದೇ ಮಸ್ಟ್ ಟೇಕ್ ದ ವ್ಯಾಕ್ಸಿನ್ ಅಂತ, ಅಥವಾ ದೇ ನೀಡ್ ನಾಟ್ ಟೇಕ್ ದ ವ್ಯಾಕ್ಸಿನ್ ಅಂತ ಎರಡನ್ನೂ ಸ್ಪಷ್ಟವಾಗಿ ಹೇಳಲ್ಲ. ಅಡ್ಡಗೋಡೆ ಮೇಲೆ ದೀಪ ಇಟ್ಟಾಗೆ ದೇ ಕ್ಯಾನ್ ಟೇಕ್ ದ ವ್ಯಾಕ್ಸಿನ್ ಅಂತ ಇದೆ. ಸೊ ಈಗ ಮೊನ್ನೆ ಸರ್ಕಾರದ ಹೇಳಿಕೆ ಕೂಡ ಅಷ್ಟೇ, 6 ತಿಂಗಳ ನಂತರ ನೀವು ತೆಗೆದುಕೊಳ್ಳಬಹುದು. ಆದ್ದರಿಂದ ನಾನು ಈಗಾಗಲೇ ಹೇಳಿದಾಗೆ ಯಾರಿಗೆ ಸೋಂಕು ತಗಲಿ ಆಗಿದೆ ಅವರು ಖಂಡಿತಕ್ಕೂ ಲಸಿಕೆಯನ್ನು ತಗೊಳ್ಳೋ ಅಗತ್ಯ ಇಲ್ಲ. ವೈಜ್ಞಾನಿಕ ನೆಲೆಯಿಂದ ಸೂಕ್ಷ್ಮಾಣು ಜೀವಿಗಳ ಶಾಸ್ತ್ರ ಏನಿದೆ, ಮೈಕ್ರೋಬಯಾಲಜಿ, ವೈರಾಣು ವಿಜ್ಞಾನ ಏನಿದೆ, ಅದರ ನೆಲೆಯಿಂದ ಖಂಡಿತಕ್ಕೂ ಅವರು ಲಸಿಕೆ ತಗೊಳ್ಳೋ ಅಗತ್ಯ ಇಲ್ಲ.
ಬಾಕಿ ಸರ್ಕಾರ ಮತ್ತು ಅದರ ತಥಾಕಥಿತ ತಜ್ಞರು ಏನು ಹೇಳ್ತಾರೆ ಅಂತ ನಾವು ನೋಡೋಣ. ಪ್ರೇಮಚಂದ್ರ ಕೇಳ್ತಾ ಇದ್ದಾರೆ, ಡಸ್ ಡೆಡ್ ಬಾಡಿ ಸ್ಪ್ರೆಡ್ ಕೊರೋನಾ? ಇಫ್ ನಾಟ್ ದೆನ್ ವೈ ಪ್ರೋಟೋಕಾಲ್ ಟು ಬಿ ಫಾಲೋಡ್ ಟು ಕ್ರಿಮೇಟ್? ಪ್ರೇಮಚಂದ್ರ ಬಹಳ ಗಂಭೀರವಾದ ಪ್ರಶ್ನೆಯನ್ನು ಕೇಳಿದ್ದಾರೆ. ನೋಡಿ, ಮಾರ್ಚ್ 15, 2020 ಕೇಂದ್ರ ಸರ್ಕಾರ ಕೊರೋನಾದಿಂದ ಮೃತಪಟ್ಟವರ ದೇಹಗಳನ್ನು ಅಂತ್ಯ ಸಂಸ್ಕಾರ ಮಾಡುವ ಬಗ್ಗೆ ಒಂದು ವಿವರವಾದ ಮಾರ್ಗಸೂಚಿಯನ್ನು ಹೇಳಿತ್ತು. ಅದೇ ರೀತಿಯಲ್ಲಿ ವಿಶ್ವ ಆರೋಗ್ಯ ಸಂಸ್ಥೆ ಕೂಡ ಅದನ್ನು ಹೇಳಿತ್ತು. ಕನ್ನಡದಲ್ಲಿ ಅದನ್ನು ನಾನು ತರ್ಜುಮೆ ಮಾಡಿ ಅದು ವಾರ್ತಾಭಾರತಿಯಲ್ಲಿ ಪ್ರಕಟ ಆಗಿತ್ತು. ಅಂದಿನಿಂದ ಇಂದಿನವರೆಗೆ ಅದರಲ್ಲಿ ಯಾವುದೇ ಬದಲಾವಣೆ ಆಗಿಲ್ಲ. ಅಲ್ಲಿಂದ ಇಲ್ಲಿನವರೆಗೆ ಏನು ಅತ್ಯಂತ ಸ್ಪಷ್ಟವಾಗಿದೆ ಅಂತಂದರೆ, ಮೃತದೇಹದಿಂದ ಯಾವುದೇ ಕಾರಣಕ್ಕೂ ಕೊರೋನಾ ಸೋಂಕು ಹರಡುವುದೇ ಇಲ್ಲ. ಕೊರೋನಾ ಸೋಂಕು ಸೋಂಕಿತ ವ್ಯಕ್ತಿ ಮಾತಾಡುವಾಗ ಅವನ ಬಾಯಿಯಿಂದ ಹೊರಗೆ ಬರುವ ಗಾಳಿಯಿಂದ ಈ ಸೋಂಕು ಎದುರುಗಡೆ ಇದ್ದವರಿಗೆ ಹರಡ್ತದೆ. ಇದನ್ನು ಈಗ ಮೊನ್ನೆ ತಾನೇ ಉಳಿದ ಏನು ಲೇಖನಗಳಲ್ಲಿ ಕೂಡ ಭಾಳ ಸ್ಪಷ್ಟಪಡಿಸಿದ್ದಾರೆ. ಇಟ್ ಓನ್ಲಿ ಸ್ಪ್ರೆಡ್ಸ್ ಥ್ರೂ ಏರೋಸೋಲ್, ಗಾಳಿಯ ಮೂಲಕ, ಓನ್ಲಿ ಏರ್ ಬೋರ್ನ್ ಅಂತ. ಅಂದರೆ ವಸ್ತುಗಳ ಮೂಲಕ, ಮುಟ್ಟುವ ಮೂಲಕ ಇತ್ಯಾದಿ ಏನು ನಮ್ಮ ಸುತ್ತಮುತ್ತಲಿನ ಪರಿಕರಗಳಿದೆ ಅದರ ಮೂಲಕ ಕೊರೋನಾ ಹರಡುವುದಿಲ್ಲ. ಮೃತದೇಹ ಉಸಿರಾಡುವುದಿಲ್ಲ, ಮೃತದೇಹ ಮಾತಾಡುವುದಿಲ್ಲ. ಆ ಕಾರಣದಿಂದ ಮೃತದೇಹದಿಂದ ಸೋಂಕು ಹರಡುವ ಸಾಧ್ಯತೆಗಳು ಇಲ್ಲವೇ ಇಲ್ಲ ಅಂತ ಹೇಳ್ಬೋದು. ಮೃತಪಟ್ಟ ಸ್ವಲ್ಪ ಹೊತ್ತಿನವರೆಗೆ ಮೃತ ವ್ಯಕ್ತಿಯ ಮೂಗು, ಬಾಯಲ್ಲಿ ಹೊರಗೆ ಬರಬಹುದಂಥ ಸ್ರಾವಗಳನ್ನು ಮುಟ್ಟಿ ಅದೇ ಕೈಯಿಂದ ಮುಖವನ್ನು ಒರೆಸಿಕೊಂಡ್ರೆ ಎಲ್ಲಿಯಾದರೂ ಸಣ್ಣ ಮಟ್ಟಿನ ಸಾಧ್ಯತೆ ಸೋಂಕು ಹರಡುವುದಿರ್ಬೋದು. ಇಲ್ಲದಿದ್ದರೆ ಮೃತದೇಹದಿಂದ ಖಂಡಿತಕ್ಕೂ ಸೋಂಕು ಹರಡುವುದಿಲ್ಲ. ಆದ್ದರಿಂದ ಈಗ ದೇಶದಲ್ಲಿರುವ ಕಾನೂನಿನ ಏನು ಗೈಡ್ಲೈನ್ಸ್ ಮಾಡಿದರೆ ಅದರ ಅನುಸಾರವಾಗಿಯೂ ಕೂಡ ಮೃತದೇಹದ ಅಂತ್ಯಕ್ರಿಯೆಯನ್ನು ಮಾಡುವ ಅವಕಾಶವನ್ನು ಖಂಡಿತಕ್ಕೂ ಮನೆಯವರಿಗೆ ಬಿಟ್ಟು ಕೊಡಬೇಕು. ಮನೆಯವರು ಅದನ್ನು ಮಾಡ್ಬೋದು. ಆದರೆ ಮೃತಪಟ್ಟವರ ಮನೆಯವರಿಗೆ ಸೋಂಕಿದ್ರೆ, ಯಾಕಂದರೆ ಒಂದು ಮನೆಯಲ್ಲಿ ಒಬ್ಬನಿಗೆ ಸೋಂಕು ತಗಲಿದ್ರೆ ಮನೆಯವರಿಗೂ ಸೋಂಕಿರೋ ಸಾಧ್ಯತೆ ಇದೆ. ಸೊ ಅವರು ಕೆಮ್ಮುವುದು, ಸೀನುವುದು ಎಲ್ಲ ಇರೋ ಸಾಧ್ಯತೆ ಇದೆ. ಅದರಿಂದ ಅಂಥವರು ಅಂತ್ಯವಿಧಿಗಳಲ್ಲಿ ಪಾಲ್ಗೊಳ್ಳುವಾಗ ಉಳಿದವರು ತುಂಬ ಜನ ಅಲ್ಲಿ ಪಾಲ್ಗೊಂಡ್ರೆ ಅವರಿಗೆ ಸೋಂಕು ಹರಡೋ ಸಾಧ್ಯತೆ ಇರ್ತದೆ. ಅದರಿಂದ ಅಂಥ ಎಚ್ಚರಿಕೆಗಳನ್ನು ದೂರ ನಿಲ್ಲುವಂಥದ್ದು, ಮತ್ತು ಅಂಥವರ ಸಮೀಪ ಹೋಗದೇ ಇರುವಂಥದ್ದು, ಮಾಸ್ಕ್ ಧರಿಸುವಂಥದ್ದು, ಮತ್ತು ಮೃತದೇಹವನ್ನು ಮುಟ್ಟಿದವರು ಕೈಯನ್ನು ತೊಳೆದುಕೊಳ್ಳುವಂಥ ಎಚ್ಚರಿಕೆಗಳನ್ನು ವಹಿಸಿದರೆ ಖಂಡಿತವಾಗಿಯೂ ಮೃತದೇಹದ ಅಂತ್ಯ ಸಂಸ್ಕಾರವನ್ನು ಮನೆಯವರೇ ನಡೆಸ್ಬೋದು. ಮತ್ತು ಇದರಲ್ಲಿ ಕೂಡ PPE ಕಿಟ್ ಧರಿಸಬೇಕು ಅಂತ ಕೆಲವು ಕಡೆ ಮಾಡಿದ್ದಾರೆ ನಿಯಮ. ಆದರೆ PPE ಕಿಟ್ ಧರಿಸುವುದರಿಂದ ಕೊರೋನಾ ತಡೀಲಿಕ್ಕೆ ಆಗ್ತದೆ ಅಂತ ಎಲ್ಲಿಯೂ ಈಗ ಹೇಳ್ತಾ ಇಲ್ಲ. ಅಖಿಲ ಭಾರತ ವೈದ್ಯ ವಿಜ್ಞಾನ ಸಂಸ್ಥೆಯವರು ಕೂಡ ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಎಲ್ಲ ಸೋಂಕಿತರನ್ನು ನೋಡುವಾಗ PPE ಕಿಟ್ ಬೇಕಾಗಿಲ್ಲ. ಕೇವಲ ಆಪರೇಷನ್ ಥಿಯೇಟ್ರ್ಗಳಲ್ಲಿ ಅಥವಾ ಬ್ರಾಂಕೋಸ್ಕೋಪಿ ಪ್ರೊಸೀಜರ್ನಂಥ ಏನು ಭಾಳ ಕ್ಲಿಷ್ಟಕರ ಇದು ಮಾಡೋದಾದರೆ ಮಾತ್ರ PPE ಸಾಕು ಅಂತ. ಅದೇ ಇದನ್ನೆಲ್ಲ ಗಮನದಲ್ಲಿಟ್ಟುಕೊಂಡು ಸರ್ಕಾರ ಇದನ್ನು ಬದಲಿಸಿದರೆ ಭಾಳ ಒಳ್ಳೆಯದು, ಜನರಿಗೂ ಸಹಾಯ ಆಗ್ತದೆ. ಸಂಜಯ್ ಕೇಳ್ತಾರೆ, ಕೊರೋನಾ ಸಮಯದಲ್ಲಿ ದಂತವೈದ್ಯರು ಮತ್ತು ಚರ್ಮರೋಗ ತಜ್ಞರು ಪ್ರಾಕ್ಟೀಸ್ ಮಾಡದಂತೆ ನಿರ್ಬಂಧ ಹೇರಿದ್ದಾರೆ, ಇವರಿಗೂ ಕೊರೋನಾಗೂ ಏನಾದರೂ ಸಂಬಂಧವಿದೆಯಾ ಅಂತ. ಡಾಕ್ಟರ್ ಬಾಲಸರಸ್ವತಿ ಇಲ್ಲಿದ್ದಾರೆ, ಅವರು ಚರ್ಮರೋಗ ತಜ್ಞೆ. ಅವರು ಸ್ವತಃ ಕೊರೋನಾ ಕಾಲದ ಉದ್ದಕ್ಕೂ ರೋಗಿಗಳನ್ನು ನೇರವಾಗಿ ನೋಡ್ತಾ ಇದ್ದಾರೆ. ಅವರೇ ಇದಕ್ಕೆ ಉತ್ತರ ಕೊಡ್ತಾರೆ. ನಿರ್ಬಂಧದ ಬಗ್ಗೆ ನನಗೆ ಅರಿವು ಇಲ್ಲ. ಬಟ್ ನಾನು ನನ್ನ ಕ್ಲಿನಿಕ್ಕಿಗೆ ದಿನ ಹೋಗ್ತಾ ಇದ್ದೇನೆ, ಪೇಷಂಟ್ಸ್ ನೋಡ್ತಾ ಇದ್ದೇನೆ. ನನ್ನ ಮಟ್ಟಿಗೆ ನಾನು ಮಾಸ್ಕ್ ಹಾಕಿಕೊಂಡು ನೋಡ್ತಾ ಇದ್ದೇನೆ. ಸೊ ದಂತವೈದ್ಯರು ಅವರ ರೆಗ್ಯುಲೇಷನ್ ಪ್ರಕಾರ ಅವರು ಸಹ ಪ್ರಾಕ್ಟೀಸ್ ಮಾಡ್ಬೋದು, ಅವರವರ ಜಾಗ್ರತೆಯನ್ನು ಮಾಡಿಕೊಂಡು ಮಾಡ್ಬೋದು. ರಂಜಿತ್ ಶೆಟ್ಟಿ, ಇನ್ಕ್ರೀಸ್ಡ್ ಗ್ಯಾಪ್ ಬಿಟ್ವೀನ್ 2 ಡೋಸಸ್ ಈಸ್ ಬೆಟರ್ ದ್ಯಾನ್ ಬಿಫೋರ್ ಅಂತ. ಅಂದರೆ ಈಗ ಸರ್ಕಾರ ಈ 2 ಲಸಿಕೆಗಳ ಮಧ್ಯದ ಏನು ಅಂತರ ಇದೆ ಅದನ್ನು ಮೊದಲು 4 ವಾರ ಅಂತ ಹೇಳಿದರು, ಆಮೇಲೆ 6ರಿಂದ 8 ಅಂತ ಹೇಳಿದರು, ಈಗ 12ರಿಂದ 16 ಅಂತ ಹೇಳಿದ್ದಾರೆ. ಇದರಿಂದ ಏನಾದರೂ ಪ್ರಯೋಜನ ಇದೆಯಾ ಅಥವಾ ಸಮಸ್ಯೆ ಇದೆಯಾ ಅಂತೇಳಿ ನೋಡಿ. ಈ ವಾರಗಳ ಲೆಕ್ಕಾಚಾರ ಏನಿದೆ, ಇದು ಈ ಲಸಿಕೆಗಳ ಬಗ್ಗೆ ಕಂಪನಿಗಳ ನೇತೃತ್ವದಲ್ಲಿ ಮತ್ತು ಆಕ್ಸ್ಫರ್ಡ್ ಯೂನಿವರ್ಸಿಟಿ ನೇತೃತ್ವದಲ್ಲಿ ನಡೆದಿರುವ ಅಧ್ಯಯನಗಳಿಂದ ಇದು ಬಂದಿರೋದು. ಈ ಅಧ್ಯಯನಗಳಲ್ಲಿ ಮೊದಲಿಗೆ ಅವರು 4 ವಾರಕ್ಕೆ 2ನೇ ಡೋಸನ್ನು ಕೊಟ್ಟರು. ಆಮೇಲೆ ಕೆಲವು ಅಧ್ಯಯನಗಳಲ್ಲಿ ಇದು ಲೆಕ್ಕ ತಪ್ಪಿ ತಡವಾಗಿ ಕೊಟ್ಟದ್ದಿತ್ತು. ಸೊ 20 ವಾರಗಳ ನಂತರ ಕೊಟ್ಟವರಿಗೂ ಕೂಡ ಬಹಳ ಒಳ್ಳೆಯ ಪ್ರತಿರೋಧ ಶಕ್ತಿ ಬೆಳೆದದ್ದನ್ನು ಗುರುತಿಸಿದ್ದಾರೆ. ಈ ಆಧಾರದಲ್ಲಿ ಈ 16ರಿಂದ 20 ವಾರಗಳು ಅಂತ ಹೇಳೋದನ್ನು ಇವತ್ತು ಹೇಳ್ತಾ ಇದ್ದಾರೆ. ಆದ್ದರಿಂದ ಲಸಿಕೆ 2ನೇ ಡೋಸ್ ತಗೊಳ್ಳೋದು ಸ್ವಲ್ಪ ತಡ ಆದರೂ ಕೂಡ ಯಾರೂ ಗಾಬರಿ ಆಗಬೇಕಾಗಿಲ್ಲ. ಆದರೆ ಸಾಧ್ಯವಾದಷ್ಟು ಮಟ್ಟಿಗೆ ಅದೇ ಲಸಿಕೆಯನ್ನು ತಗೊಳ್ಳೋದು ಒಳ್ಳೆಯದು. ಯಾಕಂದರೆ ಒಮ್ಮೆ ಕೋವಿಶೀಲ್ಡ್ ತಗೊಂಡು ನೆಕ್ಸ್ಟ್ ಕೋವ್ಯಾಕ್ಸಿನ್ ತಗೊಳ್ಳೋದಾಗಲಿ ಅಥವಾ ಕೋವ್ಯಾಕ್ಸಿನ್ ತಗೊಂಡು ಕೋವಿಶೀಲ್ಡ್ ತಗೊಳ್ಳೋದಾಗಲಿ ಅದನ್ನು ಮಾಡುವುದಷ್ಟು ಒಳ್ಳೆಯದಲ್ಲ. ಅದೇ ಲಸಿಕೆಯನ್ನು ಸ್ವಲ್ಪ ತಡವಾದರೂ ಪರವಾಗಿಲ್ಲ ತಗೊಳ್ಳೋದು ಒಳ್ಳೆಯದು ಅಂತ ನನಗೆ ಅನಿಸಿದೆ. ಆ ಪೂರ್ಣ ಪ್ರಮಾಣ ಅಂದರೆ ಏನು ಅಂತ ವೆಂಕಟೇಶ್ ಬಾಳಿಗೆ ಕೇಳಿದ್ದಾರೆ.
ಪೂರ್ಣ ಪ್ರಮಾಣ ಅಂದರೆ ನಿಜವಾದ ಸೋಂಕು, ಅಂದರೆ ನಿಮಗೆ ವೈರಸ್ ನಿಮ್ಮ ದೇಹವನ್ನು ಪ್ರವೇಶಿಸಿದೆ, ನಿಮ್ಮ ಮೂಗು ಗಂಟಲನ್ನು ಪ್ರವೇಶಿಸಿದೆ, ಅಲ್ಲಿನ ಜೀವಕೋಶಗಳನ್ನು ಪ್ರವೇಶಿಸಿದೆ, ನಿಮಗೆ ತಲೆನೋವು, ಜ್ವರ, ಮೈಕೈ ನೋವು, ಆಮೇಲೆ ಗಂಟಲು ಕೆರೆತ, ಅದರ ಜೊತೆಗೆ ಮೂಗಿನಲ್ಲಿ ವಾಸನೆ ನಷ್ಟ ಮತ್ತು ರುಚಿ ನಷ್ಟ, ಇಂಥ ಏನು ಟಿಪಿಕಲ್ ಸಿಂಪ್ಟಮ್ಸ್ ಅಂತ ನಾವೇನು ಹೇಳ್ತೇವಲ್ಲ ಕಾಯಿಲೆದು, ಇದು ಇಷ್ಟು ಬಂದಿದೆ ಅಂತಂದರೆ ನೋಡಿ, ಈ ಲಕ್ಷಣಗಳು ಏನಿದೆ ಜ್ವರ, ತಲೆನೋವು ಇತ್ಯಾದಿ, ಇವು ನಮ್ಮ ರೋಗ ನಿರೋಧಕ ವ್ಯವಸ್ಥೆ ಈ ವೈರಸ್ಸನ್ನು ಎದುರಿಸುವಾಗ ಆ ಜಗಳದಲ್ಲಿ ಬಿಡುಗಡೆಯಾಗುವ ರಾಸಾಯನಿಕಗಳಿಂದ ಬರುವಂಥ ಲಕ್ಷಣಗಳು. ಸೊ ಅದರಿಂದ ಈ ಲಕ್ಷಣಗಳು ಬಂದಿದೆ ಅಂತಂದರೆ ನಿಮಗೆ ಖಂಡಿತಕ್ಕೂ ಕೊರೋನಾ ಬಂದಿದೆ ಅಂತ. ಅದರಲ್ಲೂ RT-PCR ನೀವು ಪರೀಕ್ಷೆಯನ್ನು ಮಾಡಿಸಿಕೊಂಡು ಅದರಲ್ಲಿ ಪಾಸಿಟಿವ್ ಬಂದದ್ದಿದ್ದರೆ ಖಂಡಿತಕ್ಕೂ, ಆದರೆ ಅದು ಒಂದೇ ಸಾಕಾಗುವುದಿಲ್ಲ. ಅದನ್ನು ನಿಮ್ಮ ಪ್ರಶ್ನೆಯ ಒಳ ಅರ್ಥ ಬಹುಶಃ ಅದೇ ಇರ್ಬೋದು. ಕೆಲವರಿಗೆ RT-PCR ಪಾಸಿಟಿವ್ ಬಂದು ಮತ್ತೆ ಪುನಃ ಕೊರೋನಾ ಬಂದಿದೆ ಅಂತೇಳಿ. ಕೇವಲ RT-PCR ಪಾಸಿಟಿವ್ ಇದ್ದು ನಿಮಗೆ ಯಾವುದೇ ರೋಗ ಲಕ್ಷಣಗಳು ಇರಲೇ ಇಲ್ಲ ಅಂತ ಆದರೆ, ನಾನು ವಯಸ್ಕರ ಬಗ್ಗೆ ಮಾತಾಡ್ತಿದ್ದೇನೆ, ಮಕ್ಕಳಲ್ಲಿ ಕೆಲವು ಸಲ ಹಾಗಾಗ್ಬೋದು, ರೋಗ ಲಕ್ಷಣಗಳು ಇರುವುದೇ ಇಲ್ಲ ಹೆಚ್ಚಿನವರಲ್ಲಿ. ಆದರೆ ವಯಸ್ಕರಲ್ಲಿ ಹೆಚ್ಚಾಗಿ ಒಂದೆರಡು ದಿನದ ಜ್ವರ, ಕೆಮ್ಮು, ತಲೆನೋವಾದರೂ ಇದ್ದೇ ಇರ್ತದೆ. ಸೊ ಯಾವುದೇ ರೋಗ ಲಕ್ಷಣ ಇಲ್ಲ, ಕೇವಲ ನೀವು ಯಾವುದಕ್ಕೋ ಪರೀಕ್ಷೆ ಮಾಡಲಿಕ್ಕೆ ಹೋದರೆ ಇದು ಪಾಸಿಟಿವ್ ಬಂತು ಅಂದರೆ ಬಹುಶಃ ಸೋಂಕು ಇರಲಿಕ್ಕಿಲ್ಲ, ಟೆಸ್ಟ್ ಮಾತ್ರ ಪಾಸಿಟಿವ್ ಇರ್ಬೋದು. ಸೊ ಅಂಥವರ ವಿಷಯ ನಾನು ಹೇಳೋಕ್ಕಾಗಲ್ಲ. ಬಟ್ ಯಾರಿಗೆ ನಿಜಕ್ಕೂ ರೋಗ ಲಕ್ಷಣ ಬಂದಿದೆ ಅವರಿಗೆ ಪೂರ್ಣ ಪ್ರಮಾಣದ ಸೋಂಕು ತಗಲಿದೆ, ಅವರಲ್ಲಿ ರೋಗ ರಕ್ಷಣಾ ಶಕ್ತಿ ಬೆಳೆದಿದೆ ಅಂತ ಹೇಳ್ಬೋದು. ಥ್ಯಾಂಕ್ಸ್ ಪ್ರಸನ್ನ. ದಿನೇಶ್ ಕೇಳ್ತಾರೆ, ಯಾವ ಆಸ್ಪತ್ರೆಯಲ್ಲಿಯೂ ರೋಗಿಗಳಿಗೆ ಮಾಂಸಾಹಾರ ಕೊಡಲಾಗುತ್ತಿಲ್ಲ, ಮೀನು, ಕೋಳಿ, ಮೊಟ್ಟೆ ಕೊಡಬೇಕೆಂದು ನೀವು ಹೇಳ್ತೀರಿ, ಆಸ್ಪತ್ರೆಗಳು ಅದು ಸಾಧ್ಯವಾಗುತ್ತಿಲ್ಲ, ಅದಕ್ಕೆ ಏನು ಪರಿಹಾರ? ಇಲ್ಲ, ಇದನ್ನು ಆಯಾ ಆಸ್ಪತ್ರೆಗಳಲ್ಲಿ ಆಯಾ ವೈದ್ಯರ ಜೊತೆ ನೀವು ಎಲ್ಲರೂ ಚರ್ಚೆ ಮಾಡಬೇಕು. ಯಾಕಂದರೆ ಇವತ್ತು ನೋಡಿ, ಎಲ್ಲ ಸಂಸ್ಥೆಗಳು, ಈಗ ನಾನು ಮತ್ತು ಡಾಕ್ಟರ್ ಬಾಲಸರಸ್ವತಿ ಮಾತ್ರ ಇದರ ಬಗ್ಗೆ ಮಾತಾಡ್ತಾ ಇರೋದಲ್ಲ, ವಿಶ್ವ ಆರೋಗ್ಯ ಸಂಸ್ಥೆ ಇರ್ಬೋದು, CDC ಇರ್ಬೋದು, ಅಥವಾ ನಮ್ಮದೇ ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ ಇರ್ಬೋದು, ಇವರೆಲ್ಲರೂ ಕೂಡ ಏನು ಹೇಳಿದ್ದಾರೆ ಅಂತಂದರೆ, ಒಳ್ಳೆಯ ಪೌಷ್ಟಿಕ ಆಹಾರ, ಪ್ರೋಟೀನ್ ಇರುವಂಥ ಆಹಾರ, ಮೀನಿನ ಎಣ್ಣೆ ಕೊರೋನಾವನ್ನು ನಿಭಾಯಿಸುವಲ್ಲಿ ಸಹಾಯ ಮಾಡ್ತದೆ ಅಂತ ಹೇಳಿದ್ದಾರೆ. ಹಾಗಿರುವಾಗ ಇದನ್ನು ನಿರಾಕರಿಸುವುದು, ಜನರಿಗೆ ಇದನ್ನು ಕೊಡೋದಿಲ್ಲ ಅಂತ ಹೇಳೋದು ಸರಿಯಲ್ಲ. ಅದು ಅವೈಜ್ಞಾನಿಕ, ಮಾತ್ರ ಅಲ್ಲ ಜನರಿಗೆ ಅದರಿಂದ ಸಮಸ್ಯೆ ಆಗ್ಬೋದು. ಅದರಿಂದ ಇದನ್ನು ಒಂದು ಆಹಾರದ ಹಕ್ಕಿನ ಪ್ರಶ್ನೆ ಬರ್ತದೆ, ಅದನ್ನು ಬಿಟ್ಟುಬಿಡೋಣ. ಕೊರೋನಾದ ಮಟ್ಟಿಗೆ ಇದನ್ನು ಸೇವಿಸುವುದು ಭಾಳ ಮುಖ್ಯ. ರೋಗ ರಕ್ಷಣಾ ವ್ಯವಸ್ಥೆಯನ್ನು ಗಟ್ಟಿ ಮಾಡೋದಕ್ಕೆ ಮೊಟ್ಟೆಯಲ್ಲಿರುವ ಏನು ಆಲ್ಬುಮಿನ್ ಪ್ರೋಟೀನ್, ಅದರ ಜೊತೆಗೆ ಅದರ ಒಳಗಿರುವ ಹಳದಿ ಭಾಗದಲ್ಲಿರುವ ಏನು ಕೊಲೆಸ್ಟ್ರಾಲ್ ಇದೆ ಅಥವಾ ಫಾಸ್ಫೋಲಿಪಿಡ್ಗಳಿದೆ, ಲೆಸಿಥಿನ್, ಇದೆಲ್ಲ ಇದೆ, ಇವೆಲ್ಲವೂ ಕೂಡ ಬಹಳ ಮುಖ್ಯ ನಮ್ಮ ದೇಹದ ರೋಗ ರಕ್ಷಣಾ ವ್ಯವಸ್ಥೆಯನ್ನು ಗಟ್ಟಿಪಡಿಸೋದಕ್ಕೆ. ಅದರಿಂದ ಅದನ್ನು ಖಂಡಿತ ಸೇವಿಸಲಿಕ್ಕೆ ಬಿಡುವ ಹಾಗೆ ವೈದ್ಯರಿಗೆ ಮತ್ತು ಆಸ್ಪತ್ರೆಗಳಿಗೆ ನಾವು ಕೇಳಿಕೊಳ್ಳೇಬೇಕಾಗಿದೆ. ಪ್ರದೀಪ್ ಕುಳಾಯಿ ಕೇಳ್ತಾರೆ, ಈಗಿನ ಕೊರೋನಾ 2ನೇ ಅಲೆಯಲ್ಲಿ ತುಂಬ ಯುವಕರು ಸಾವನ್ನಪ್ಪುತ್ತಿದ್ದಾರೆ, ಕಾರಣ ಏನು? ಜ್ವರ ಬಂದು 3 ದಿನಗಳ ಗುಣ ಆಗಿ ನಂತರ 6 ದಿನದ ನಂತರ ಟೆಸ್ಟ್ ಮಾಡಿದಾಗ ಪಾಸಿಟಿವ್ ಬಂತು, ಆಗ ಯಾವುದೇ ಲಕ್ಷಣಗಳು ಇರಲಿಲ್ಲ, ಹಾಗಾಗಿ ನನಗೆ ಪೂರ್ಣ ಪ್ರಮಾಣದ ಕೊರೋನಾ ಬಂದಿರಬಹುದೇ? ಈಗ 2ನೇ ಅಲೆಯಲ್ಲಿ ಯುವಕರಲ್ಲಿ ಜಾಸ್ತಿ ಕಂಡು ಬರಲಿಕ್ಕೆ ಕಾರಣ ಒಂದು, ಎಲ್ಲರೂ ಲಾಕ್ಡೌನ್ ಪ್ರಮಾಣ ಆದ ನಂತರ ಎಲ್ಲ ತಮ್ಮ ತಮ್ಮ ಕೆಲಸಕ್ಕೆ ಹೊರಗೆ ಬರಲಿಕ್ಕೆ ಶುರು ಮಾಡಿದ್ದಾರೆ ಒಂದು. 2ನೇದು, ನಿಮಗೆ ಜಸ್ಟ್ ಜ್ವರ ಬಂದು ಗುಣ ಆಗಿದೆ ಅಂತ ಹೇಳಿದರೆ ನಿಮಗೆ ಅದು ಕೊರೋನಾ ಸೋಂಕು ಆಗಿದೆ, ಆದ ಕಾರಣ ನಿಮ್ಮಲ್ಲಿ ಪ್ರಬಲವಾದ ಇಮ್ಯುನಿಟಿ ಇದ್ದೇ ಇರ್ತದೆ. ಈ 6ನೇ ದಿನದಲ್ಲಿ ಅದು ನೆಗೆಟಿವ್ ಬರೋದು, ಪಾಸಿಟಿವ್ ಬಂತು ಸರಿ, ಅಂದರೆ ನಿಮಗೆ ಕೊರೋನಾ ಆಗಿದೆ ಅಂತ ಅದು ಖಚಿತ ಆಯಿತು ಅಲ್ಲಿ. ಆದರೆ ಕೆಲವರಿಗೆ ಈ 6ನೇ ದಿನದ ನಂತರ ಪರೀಕ್ಷೆ ಮಾಡುವಾಗ ಅದು ನೆಗೆಟಿವ್ ಬರೋದು ಸಾಧ್ಯತೆ ಇದೆ. ಇದನ್ನು ಈಗ ಹಲವಾರು ವಿಡಿಯೋಗಳಲ್ಲಿ ನಾವು ನೋಡಿದ್ದೇವೆ. 6ನೇ ದಿನ ಹೋಗಿ, ಅಂದರೆ ರೋಗ ಸ್ವಲ್ಪ ಗಂಭೀರ ಆದಾಗ ಹೋಗಿ ಪರೀಕ್ಷೆ ಮಾಡುವಾಗ ಅದು ನೆಗೆಟಿವ್ ಬಂದವರಿಗೆ ಇದು ಏನೋ ವಿಶೇಷ ಕೊರೋನಾ, ಮ್ಯೂಟೆಂಟ್ ಕೊರೋನಾ, ಅದರಿಂದ CT ಸ್ಕ್ಯಾನ್ ಮಾಡಬೇಕು. ಇದು ಯಾವುದೂ ಅಷ್ಟು ಸ್ಪಷ್ಟವಾದದ್ದಲ್ಲ. ಯಾಕಂದರೆ ಕೊರೋನಾದ ಈ ವೈರಸ್ ಏನಿದೆ ಅದು ಗಂಟಲು ಮತ್ತು ಮೂಗಿನಲ್ಲಿ 1-5-6 ದಿನ ಅಷ್ಟೇ ಇರ್ತದೆ. ಅದರ ಜೊತೆಗೆ ರೋಗ ರಕ್ಷಣಾ ವ್ಯವಸ್ಥೆ ಕಾದಾಟ ಮಾಡುವಾಗ ಅದು ಅಲ್ಲಿಂದ ನಿರ್ಮೂಲನೆ ಆಗ್ತದೆ. ಶ್ವಾಸಕೋಶಗಳಿಗೆ ಸಮಸ್ಯೆ ಆಗೋದು ವೈರಸ್ಗಿಂತಲೂ ಜಾಸ್ತಿಯಾಗಿ ನಮ್ಮ ರೋಗ ರಕ್ಷಣಾ ವ್ಯವಸ್ಥೆಯ ದಾಳಿಯಿಂದ. ಆದ್ದರಿಂದ ಈ ಶ್ವಾಸಕೋಶದ ಸಮಸ್ಯೆಗಳು ಆರಂಭ ಆಗುವ 6, 7, 8ನೇ ದಿನದ ಹೊತ್ತಿಗೆ ಗಂಟಲಿನಲ್ಲಿ ಟೆಸ್ಟ್ ನೆಗೆಟಿವ್ ಬಂದರೂ ಬರ್ಬೋದು. ಸೊ ಅದು ನೆಗೆಟಿವ್ ಅಂತ ಹೇಳಿದ ಕೂಡಲೇ ಕೊರೋನಾ ಇಲ್ಲ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಮತ್ತು CT ಸ್ಕ್ಯಾನೇ ಮಾಡಬೇಕು ಅಂತ ಹೇಳೋ ನಿಯಮ ಕೂಡ ಇಲ್ಲ. ಆದ್ದರಿಂದ ಇದೆಲ್ಲ ಸ್ವಲ್ಪ ವೈದ್ಯಕೀಯವಾಗಿ ಸಂಕೀರ್ಣವಾದ ವಿಷಯಗಳು. ಆದರೆ ಇದರ ಬಗ್ಗೆ ಎಲ್ಲ ವೈದ್ಯರಿಗೆ ಮತ್ತು ನಮ್ಮ ಆಸ್ಪತ್ರೆಗಳಿಗೆ ವಿಷಯ ಸ್ಪಷ್ಟತೆ ಇದ್ದರೆ ಒಳ್ಳೆಯದು. ನಿಮ್ಮ ವೈಯಕ್ತಿಕ ನೆಲೆಯಲ್ಲಿ ಹೇಳೋದಾದರೆ ನಿಮಗೆ ಕೊರೋನಾ ಬಂದು ಹೋಗಿದೆ, ಟೆಸ್ಟ್ ಕೂಡ ಪಾಸಿಟಿವ್ ಇತ್ತು, ರೋಗ ಲಕ್ಷಣ ಇತ್ತು,
ಟೆಸ್ಟ್ ಮಾಡುವಾಗ ಪಾಸಿಟಿವ್ ಬರುವಾಗ ರೋಗ ಲಕ್ಷಣ ಇರಬೇಕಾಗಿಲ್ಲ, ಅದನ್ನೇ ನಾನು ಹೇಳಿರೋದು. ಆದ್ದರಿಂದ ನೀವು ಅದರ ಬಗ್ಗೆ ನಿಶ್ಚಿಂತೆಯಿಂದ ಇರ್ಬೋದು ಅಂತ ಅಂದ್ಕೊಳ್ತೇನೆ. ನಾಗರಾಜ್ ಅತ್ತಣಿ ಕೇಳ್ತಾರೆ, ಕೊರೋನಾ ನಂತರದ ಆರೋಗ್ಯಕರ ಹವ್ಯಾಸಗಳನ್ನು ತಿಳಿಸಿ. ಅಂದರೆ ಅಶಕ್ತತೆ ಹೆಚ್ಚಾಗದಂತೆ ಹೇಗೆ ಆರೋಗ್ಯ ಕಾಪಾಡಿಕೊಳ್ಬೇಕು? ಡಾಕ್ಟರ್ ಬಾಲಸರಸ್ವತಿ ಹೇಳ್ತಾರೆ. ಯಾವಾಗಲಂತೆ ನಿಮ್ಮ ಆಹಾರ ಪದ್ಧತಿಗೆ ಹೆಚ್ಚು ಬದಲಾವಣೆ ಬೇಡ, ಬಟ್ ಹೆಚ್ಚಾಗಿ ಸ್ವಲ್ಪ ಒಳ್ಳೆಯ ಪ್ರಮಾಣದ ಪ್ರೋಟೀನಿಯಷಸ್ ಫುಡ್ ತೊಗೊಳ್ಬೇಕು. ಈ ನಾನ್ ವೆಜ್ ಆದವರು ಎಗ್ಗನ್ನು ಇನ್ಕ್ಲೂಡ್ ಮಾಡಬೇಕು, ಮತ್ತು ಚಿಕನ್ ತಿನ್ಬೋದು. ಓಕೆ, ಮತ್ತು ವೆಜ್ ಆದವರು ಬೇಳೆಕಾಳು ಸಾರು, ದಾಲ್ ಸೂಪ್ಸ್ ಅಂತ ಸ್ವಲ್ಪ ಜಾಸ್ತಿ ತೊಗೊಳ್ಬೇಕು. ವೆಜಿಟೇಬಲ್ಸ್ ಜಾಸ್ತಿ ತಿನ್ನಬೇಕು. ಆಮೇಲೆ ನಿಮ್ಮಲ್ಲಿ ನಿತ್ಯದ ಆಹಾರದಾಗೆ ಬಿಸಿ ಬಿಸಿ ಊಟ ಮಾಡ್ಬೋದು. ಸೊ ಅದರಿಂದ ಮತ್ತು ಯಾವುದೇ ಒಂದು ಕೊರೋನಾ ವೈರಸ್ ಮಾತ್ರ ಅಲ್ಲ, ಯಾವುದೇ ವೈರಲ್ ಇನ್ಫೆಕ್ಷನ್ ಬಂದ ನಂತರ ನಮ್ಮಲ್ಲಿ ನಿಶಕ್ತಿ ಇರ್ತದೆ, 2-3 ವಾರ ಇರ್ತದೆ. ಸೊ ಇವಾಗ ಕೊರೋನಾ ವೈರಸ್ಸನ್ನು ನಾವು ಕೀನ್ಲಿ ಅಬ್ಸರ್ವ್ ಮಾಡೋದ ಕಾರಣ ನಮ್ಗೆ ಇದನ್ನು ಇವಾಗ ಎದ್ದು ಕಾಣ್ತಾ ಇದೆ. ಸೊ ಎಲ್ಲ ಕಾಯಿಲೆಯಿಂದ ನಾವು ಹೇಗೆ ರಿಕವರ್ ಆಗ್ತೇವೆ ಹಾಗೆ ಈ ಕಾಯಿಲೆಯಿಂದ ಸಹ ರಿಕವರ್ ಆಗಲಿಕ್ಕೆ ಪೌಷ್ಟಿಕ ಆಹಾರ ತಿಂದರೆ ಸಾಕಾಗ್ತದೆ. ನವಾಲ್ ಮುಡುಬಿದ್ರೆಯಿಂದ ಕೇಳ್ತಾ ಇದ್ದಾರೆ, ಇಫ್ ಯು ಆರ್ ಹಿಟ್ ಬೈ ಕೋವಿಡ್ ಆ್ಯಂಡ್ ರಿಕವರ್ಡ್ ಥ್ರೂ ಯುವರ್ ಡಯಟ್ ಬಟ್ ಸ್ಟಿಲ್ ದೇರ್ ಇಸ್ ವೀಕ್ನೆಸ್, ಹೌ ಲಾಂಗ್ ಡಸ್ ದಿ ವೀಕ್ನೆಸ್ ಲಾಸ್ಟ್ ಫಾರ್? ಡೋಂಟ್ ವರಿ ನವಾಲ್, ಸಿ ದಿಸ್ ವೀಕ್ನೆಸ್ ಕ್ಯಾನ್ ಲಾಸ್ಟ್ ಫಾರ್ in some of the patients who had fairly no more than mild disease, I would use that term, maybe for about 3 weeks or sometimes 4 weeks, but it will every day you will find improvement. ಸೊ ಹೆಚ್ಚಿನವರಲ್ಲಿ ಕೊರೋನಾ ಸೋಂಕಿತರಲ್ಲಿ ಒಂದು ವಾರದೊಳಗೆ ಎಲ್ಲ ಲಕ್ಷಣಗಳು ಮರೆಯಾಗ್ತವೆ. ಕೆಲವರಲ್ಲಿ ವಾಸನೆ ನಷ್ಟ ಆಗಿರುವಂಥದ್ದು ಅಥವಾ ರುಚಿ ನಷ್ಟ ಆಗಿರೋದು ಏನು ಮತ್ತೆ ಮರಳಿ ಬರಲಿಕ್ಕೆ 2-3 ವಾರ ಬೇಕಾಗ್ತದೆ. ಈ ಏನು ಬಳಲಿಕೆ ಇದೆ, ಯಾರಲ್ಲಿ ಹೆಚ್ಚು ಸ್ವಲ್ಪ ಪ್ರಮಾಣದಲ್ಲಿ ರೋಗ ಕಾಡಿತ್ತು ಅಂಥವರಲ್ಲಿ 2-3 ವಾರ ಅಥವಾ 4 ವಾರ ಬೇಕಾಗ್ಬೋದು. ಆದರೆ ಖಂಡಿತಕ್ಕೂ ಅವರೆಲ್ಲರೂ ನಿಧಾನವಾಗಿ ಹುಷಾರಾಗ್ತಾ ಬರ್ತಾರೆ. ಡಾಕ್ಟರ್ ಬಾಲಸರಸ್ವತಿ ಹೇಳಿದಾಗೆ ಏನು ಒಳ್ಳೆ ಪೌಷ್ಟಿಕ ಆಹಾರ, ಮೀನು, ಮಾಂಸ, ಮೊಟ್ಟೆ, ತರಕಾರಿ, ಬೀಜಗಳು ಇವನ್ನು ಹೆಚ್ಚಿನ ಪ್ರಮಾಣದಲ್ಲಿ ನಾವು ತಗೊಂಡ್ರೆ ಇದು ನಮ್ಮ ದೇಹ ಮತ್ತೆ ತನ್ನ ಕಸುವನ್ನು ಪಡೆದುಕೊಳ್ಳಲಿಕ್ಕೆ ತುಂಬ ಸಹಾಯ ಆಗ್ತದೆ. ಅರವಿಂದ್, ಥ್ಯಾಂಕ್ ಯು ಫಾರ್ ಜಾಯ್ನಿಂಗ್. ಡಾಕ್ಟರ್ ಸ್ವಾಮಿ ಇದ್ದೀರಿ, ಥ್ಯಾಂಕ್ ಯು ವೆರಿ ಮಚ್. ಮಧು ಹೇಳ್ತಾರೆ, ನಿಮ್ಮ ಸೇವೆಯನ್ನು ಸರಿಯಾಗಿ ಬಳಸಿಕೊಳ್ಳುವ ಮೂಲಕ ಸರ್ಕಾರ ತನ್ನ ತಪ್ಪನ್ನು ಸರಿ ಮಾಡಿಕೊಳ್ಳಬೇಕಿದೆ. ಹಾಗೆ ಹಾರೈಸೋಣ. ಏನೋ ಒಂದೊಂದಾಗಿ ಈಗ ಹೇಳ್ತಾ ಇದ್ದಾರೆ, ಮನೆಯಲ್ಲೇ ಇರಿ ಮತ್ತು ಅಲ್ಲಿಗೆ ಮನೆ ಭೇಟಿಗೆ ತಂಡಗಳನ್ನು ಮಾಡ್ತೇವೆ ಅಂತೆಲ್ಲ ಹೇಳ್ತಾ ಇದ್ದಾರೆ. ಲೆಟ್ ಅಸ್ ಹೋಪ್ ಫಾರ್ ದ ಬೆಸ್ಟ್. ನಾಗೇಶ್ ಕೇಳ್ತಾರೆ, ಹೊಟ್ಟೆ ನೋವು ಇದೆ ಮತ್ತು ಜ್ವರ ಬಂದಿದೆ, 3 ದಿನವಾಗಿದೆ, ಈಗ ಏನು ಮಾಡಬೇಕು? ಕೊರೋನಾ ಟೆಸ್ಟ್ ಮಾಡಬೇಕೇ? ನೋಡಿ, ಒಂದು ವಿಷಯ ನಾವೆಲ್ಲರೂ ನೆನಪಲ್ಲಿ ಇಟ್ಟುಕೊಳ್ಬೇಕು ಏನಂತಂದರೆ, ಈ ಕೊರೋನಾ ಕಾಲದಲ್ಲಿ ನಾವು ಬೇರೆ ಎಲ್ಲವನ್ನು ಮರೆತು ಬಿಟ್ಟಿದ್ದೇವೆ. ಇದು ಒಂದು ಸಾಕಷ್ಟು ದೊಡ್ಡ ಸಮಸ್ಯೆ. ಬೇರೆ ಎಲ್ಲ ಸೋಂಕುಗಳನ್ನು ಮರೆತು ಬಿಟ್ಟಿದ್ದೇವೆ, ಅವುಗಳನ್ನು ಪರೀಕ್ಷೆ ಮಾಡೋದನ್ನು ಮರೆತು ಬಿಟ್ಟಿದ್ದೇವೆ. ಆದ್ದರಿಂದ ಎಲ್ಲ ಬೇರೆ ಸೋಂಕುಗಳು ನಮ್ಮ ಜೊತೆ ಇವತ್ತು ಹಿಂದೆ ಇದ್ದಂಗೆ ಈಗ ಇದೆ. ಅದರಿಂದ ಹೊಟ್ಟೆ ನೋವು ಮತ್ತು ಜ್ವರ ಮಾತ್ರ ಇದ್ದರೆ ಬೇರೆ ಯಾವುದೂ ಇಲ್ಲ ಅಂತಾದರೆ ಅದು ಕೊರೋನಾ ಆಗಿರದೇ ಇರುವ ಸಾಧ್ಯತೆಗಳು ಕೂಡ ಇದೆ. ಆದ್ದರಿಂದ ಕೊರೋನಾದಲ್ಲಿ 20% ಜನರಲ್ಲಿ ಭೇದಿ ಇರ್ತದೆ ಇದರ ಜೊತೆಗೆ. ಆದರೆ ಕೊರೋನಾ ಮುಖ್ಯವಾಗಿ ಶ್ವಾಸಾಂಗದ ಸೋಂಕು ಆಗಿರುವುದರಿಂದ 3 ದಿನ ಆಗುವಾಗ ಹೆಚ್ಚಿನವರಲ್ಲಿ ಗಂಟಲು ಕೆರೆತ, ಮೂಗಿನಲ್ಲಿ ಸ್ವಲ್ಪ ನೆಗಡಿ ಆಗುವಂಥದ್ದು ಅಥವಾ ಒಣ ಕೆಮ್ಮು ಇದೆಲ್ಲ ಇರ್ಬೋದು. ತಲೆನೋವಂತೂ 100ಕ್ಕೆ 100 ಜನರಿಗೆ ಇರ್ತದೆ. ಆದ್ದರಿಂದ ಈ ಮತ್ತು 3-4 ದಿನ ಆಗುವಾಗ ವಾಸನೆ ಮತ್ತು ರುಚಿ ನಷ್ಟ ಆಗ್ತದೆ ಹೆಚ್ಚಿನವರಲ್ಲಿ. ಸೊ ಇವು ಇಲ್ಲದೇ ಇದ್ದರೆ, ಬೇರೆ ಲಕ್ಷಣಗಳಿದ್ದರೆ, ಜ್ವರದ ಜೊತೆಗೆ ಹೊಟ್ಟೆ ನೋವು ಅಥವಾ ಏನು ಮೂತ್ರ ಮಾಡುವಾಗ ಉರಿಯುವಂಥದ್ದು, ಪಕ್ಕೆ ನೋವು, ಇಂಥ ಬೇರೆ ಬೇರೆ ಲಕ್ಷಣಗಳು ಇವೆಲ್ಲ ಅವು ಇದ್ದರೆ ಕೊರೋನಾ ಅಲ್ಲದೆ ಬೇರೆ ಏನಾದರೂ ಇರಬಹುದಾ ಅಂತ ವೈದ್ಯರನ್ನು ಕೇಳುವುದು ಒಳ್ಳೆಯದು ಅಂತ ನನಗೆ ಅನಿಸ್ತದೆ. ಸಂಜೆ ಕೇಳ್ತಾರೆ, ಲಸಿಕೆ 1 ಡೋಸ್ ಮಾತ್ರ ತಗೊಂಡಿದ್ದರೆ ಆ ಸಮಯದಲ್ಲಿ ಸೋಂಕು ತಗುಲಿದರೂ ಸಹ ಸೋಂಕಿನ ತೀವ್ರತೆ ಕಡಿಮೆ ಇರುತ್ತೆ ಅನ್ನೋದು ನಿಜವೇ? ಇಲ್ಲ ನೋಡಿ ಸಂಜೋತಿ, ಇದು ಎಲ್ಲದಕ್ಕೆ ಉತ್ತರ ಹೇಳೋದು ಭಾಳ ಕಷ್ಟ ಇದೆ. ಯಾಕಂತಂದರೆ ಇಂಥ ಮಾಹಿತಿಗಳು ಕಂಪನಿಗಳಾಗಲಿ ಸರ್ಕಾರ ಆಗಲಿ ಅಥವಾ ಈ ಲಸಿಕೆಗಳ ಬಗ್ಗೆ ಆಗಿರೋ ಅಧ್ಯಯನಗಳು, ಪರೀಕ್ಷೆಗಳ ವರದಿಗಳೇನು ಪ್ರಕಟ ಆಗಿವೆ ಅಲ್ಲಿ ಎಲ್ಲಿಯೂ ಕೂಡ ಇಂಥ ವಿವರಗಳು ಲಭ್ಯ ಇಲ್ಲ. ಆದ್ದರಿಂದ ಇದಕ್ಕೆ ನಾನು ನಿಖರವಾಗಿ ವಸ್ತುನಿಷ್ಠವಾದ ಉತ್ತರ ಹೇಳೋದು ಕಷ್ಟ ಆಗ್ತದೆ. ಏನು ಹೇಳಿದ್ದಾರೆ ಅಂತಂದರೆ, 2 ಡೋಸ್ ಲಸಿಕೆಗಳನ್ನು ಪಡೆದುಕೊಂಡ ಮೇಲೆ, ಮೊದಲನೇ ಡೋಸ್ ಪಡೆದುಕೊಂಡ ಮೇಲೆ ಸುಮಾರು 50% ನಿಮಗೆ ರೋಗದ ಕಾಂಪ್ಲಿಕೇಶನ್ಗಳ ವಿರುದ್ಧ ಸ್ವಲ್ಪ ರಕ್ಷಣೆ ಸಿಗ್ತದೆ.
ಎರಡನೇ ಡೋಸು ಪಡೆದುಕೊಂಡ ಮೇಲೆ 70ರಿಂದ 85%ದವರೆಗೆ mRNA ವ್ಯಾಕ್ಸಿನಲ್ಲಿ 92ರಿಂದ 95%ದವರೆಗೆ ರಕ್ಷಣೆ ಸಿಗಬಲ್ಲದು ಅಂತ ಅವರು ಹೇಳ್ತಾರೆ. ಆದ್ದರಿಂದ ಇದು ಒಬ್ಬೊಬ್ಬರ ವೈಯಕ್ತಿಕ ದೇಹದ ಪ್ರಕೃತಿಗೆ ಅನುಗುಣವಾಗಿ ಮತ್ತು ಅವರು ಯಾವ ವ್ಯಾಕ್ಸಿನ್ ತಗೊಂಡಿದ್ದಾರೆ ಅದರ ಅನುಸಾರವಾಗಿ ಇದು ಇರಬಹುದು. ಆದ್ದರಿಂದ ಖಂಡಿತವಾಗಿ ಈ ಬಗ್ಗೆ ಏನು ಹೇಳೋದು ಕೂಡ ಕಷ್ಟ ಆಗ್ತದೆ. ಅಂಥ ವಿಷಯ ಏನು ಅಂತಂದರೆ, ಯಾರು ಲಸಿಕೆಯನ್ನು ತೆಗೆದುಕೊಂಡಿದ್ದೀರಿ, 1 ಡೋಸ್ ಇರ್ಬೋದು, 2ನೇ ಡೋಸ್ ಇರ್ಬೋದು, ಎಲ್ಲರೂ ಈಗಲೂ ಹೇಳ್ತಾ ಇರುವ ಹಾಗೆ ನಿಮ್ಮ ಎಚ್ಚರಿಕೆಯನ್ನು ಅಂದರೆ ಮಾಸ್ಕ್ ಧರಿಸುವುದು ಇರ್ಬೋದು ಅಥವಾ ನಿಮ್ಮ ದೈಹಿಕ ಅಂತರವನ್ನು ಕಾಯುವುದು ಇರ್ಬೋದು, ಇದನ್ನೆಲ್ಲವನ್ನು ಕೂಡ ಮುಂದುವರಿಸುವುದು ಒಳ್ಳೆಯದು. ಪೂರ್ಣ ಪ್ರಮಾಣದಲ್ಲಿ ಕೊರೋನಾ ಬಂದಿದ್ದರೆ ಮಾಸ್ಕ್, ಅದನ್ನು ಈಗಾಗಲೇ ನಾನು ಹೇಳಿದ್ದೇನೆ ಲಾಯ್. ನಿಮಗೆ ಟಿಪಿಕಲ್ ಕೊರೋನಾ ಸಿಂಪ್ಟಮ್ಸ್ ಬಂದಿದ್ದರೆ ಹೆಡ್ಏಕ್, ಫೀವರ್, ಬಾಡಿ ಏಕ್, ರನ್ನಿಂಗ್ ನೋಸ್ ಆ್ಯಂಡ್ ಸೋರ್ ಥ್ರೋಟ್, ಲಾಸ್ ಆಫ್ ಸ್ಮೆಲ್, ಲಾಸ್ ಆಫ್ ಟೇಸ್ಟ್, ಇದು ಇದ್ದರೆ ಪ್ಲಸ್ ಆರ್ ಮೈನಸ್ ಪಾಸಿಟಿವಿಟಿ ಆನ್ RT-PCR, ಯು ಕ್ಯಾನ್ ಕನ್ಸಿಡರ್ ದ್ಯಾಟ್ ಯು ಹ್ಯಾವ್ ಹ್ಯಾಡ್ ಕೋವಿಡ್. ಸೊ ಇನ್ ದ್ಯಾಟ್ ಕೇಸ್ ಅಗತ್ಯ ಇದ್ದರೆ ಆ್ಯಂಟಿಬಾಡಿ ಟೆಸ್ಟ್ ಮಾಡಿ ಸಹ ನೋಡ್ಬೋದು. ಆ್ಯಂಟಿಬಾಡಿ ಟೆಸ್ಟ್ ಮಾಡಿ IgG ಪಾಸಿಟಿವ್ ಇದ್ದರೆ ನಿಮಗೆ ಕೊರೋನಾ ಸೋಂಕು ತಗಲಿದೆ, ಇಮ್ಯುನಿಟಿನೂ ಬಂದಿದೆ ಅಂತ ಅದು ಪ್ರೂಫ್ ಆಗ್ತದೆ. ಬಟ್ ದ್ಯಾಟ್ ಈಸ್ ಅವೈಲೇಬಲ್ ಇನ್ ಗುಡ್ ಆಂಟಿಬಾಡಿ ಟೆಸ್ಟ್ ಇಸ್ ಅವೈಲೇಬಲ್ ಇನ್ ಫ್ಯೂ ಲ್ಯಾಬೊರೇಟರೀಸ್ ಓನ್ಲಿ. ಸೊ ಅದನ್ನು ನೀವು ನೋಡಬೇಕಾಗ್ತದೆ. ಸೂರ್ಯ ತೇಜ್ ಕೇಳ್ತಾರೆ, ಲಾಸ್ಟ್ ಇಯರ್ ಮೈ ಮದರ್ ಹ್ಯಾಡ್ ಗಾಟ್ ಕೋವಿಡ್, ಶಿ ವಾಸ್ ಅಡ್ಮಿಟೆಡ್ ಹಾಸ್ಪಿಟಲ್, ಅದರ್ಸ್ ಇನ್ ಅವರ್ ಹೌಸ್ ಹ್ಯಾಡ್ ಫೀವರ್. Can we now determine if I had got COVID then? Antibody test. Yes. You can do antibody test. Yeah, you can try and get a good antibody test from a good kit. When I say good, it's a good reliable kit. ELISA test. Yeah, ELISA, tube ELISA. Don't go for a card test, go for a tube or a well ELISA. Most often you will find positive antibodies for 1 year or so. So because that's what we have seen, even after 6 months, 8 months, 9 months, it remains positive. So you can go and get that test done if you are very keen on finding out. ದೇವರಾಜ್ ಅವರು ಕೇಳ್ತಾರೆ, ಮೊದಲ ವ್ಯಾಕ್ಸಿನ್ ಹಾಕಿಕೊಂಡಿದ್ದೇನೆ, ಕೊರೋನಾದ ಲಕ್ಷಣಗಳು ಕಾಣುತ್ತಿವೆ, ಟೆಸ್ಟಿಗೆ ಕೊಟ್ಟಿದ್ದೇನೆ, ನಾಳೆ ಬರುತ್ತೆ, ಪಾಸಿಟಿವ್ ಬಂದರೆ ನಾಳೆ 2ನೇ ಲಸಿಕೆ ತೆಗೆದುಕೊಳ್ಳಬಹುದೇ? ಶೀತವಿದೆ, ಮೂಗು ಕಟ್ಟಿದೆ, ಕೊರೋನಾ ಅಂತ್ಯ ಸಂಸ್ಕಾರದಲ್ಲಿ ಪಾಲ್ಗೊಂಡಿದ್ದೆ, ಯಾವ ಔಷಧ ತಗೊಳ್ಬೋದು? ಸರ್, ಮೊದಲ ವ್ಯಾಕ್ಸಿನ್ ತಗೊಂಡ ಮೇಲೆ ನಿಮಗೆ ಕೊರೋನಾವೇ ಬಂದಿದೆ ಅಂತಾದರೆ ನೀವು ಹೇಳಿದ ಹಾಗೆ ಈ ಲಕ್ಷಣಗಳು, ಭಾಳ ಒಳ್ಳೆಯ ಪ್ರಶ್ನೆ ಕೇಳಿದ್ದೀರಿ. ನೋಡಿ, ಬಹಳಷ್ಟು ಜನ ವ್ಯಾಕ್ಸಿನ್ ತಗೊಂಡವರಿಗೆ ಕೊರೋನಾನೇ ತಗಲಿದೆ ನಂತರದ ದಿನಗಳಲ್ಲಿ. ಬಟ್ ವ್ಯಾಕ್ಸಿನ್ ತಗೊಂಡ್ರೂ ಜ್ವರ ಬರ್ತದೆ, ವ್ಯಾಕ್ಸಿನ್ ತಗೊಂಡ್ರೂ ತಲೆನೋವು, ಮೈಕೈ ನೋವು ಬರ್ಬೋದು. ಸೊ ಇದರಲ್ಲಿ ಇದು ಕೊರೋನಾ ಯಾವುದು, ಲಸಿಕೆಯಿಂದ ಆದ ಲಕ್ಷಣ ಯಾವುದು ಅಂತ ಕಂಡುಹಿಡಿಯುವುದು ಹೇಗೆ? ಸರಳವಾಗಿ ಹೇಳೋದಾದರೆ, ಲಸಿಕೆ ತಗೊಂಡವರಿಗೆ ಶ್ವಾಸಾಂಗ ವ್ಯವಸ್ಥೆಯ ಲಕ್ಷಣಗಳು ಬರುವುದಿಲ್ಲ. ಯಾಕಂದರೆ ಲಸಿಕೆಯಲ್ಲಿ ಪ್ರೋಟೀನನ್ನು ನಮ್ಮ ಸ್ನಾಯುಗಳಿಗೆ ಚುಚ್ಚುತ್ತಾರೆ. ಸೊ ಆದ್ದರಿಂದ ಅದು ಶ್ವಾಸಾಂಗದ ಮೂಲಕ, ಗಂಟಲು ಮೂಗಿನ ಮೂಲಕ ವೈರಸ್ ಪ್ರವೇಶಿಸುವುದಿಲ್ಲ, ಅಲ್ಲಿನ ಜೀವಕಣಗಳಿಗೆ ವೈರಸ್ ತಗಲಿಕೊಳ್ಳುವುದಿಲ್ಲ. ಆದ್ದರಿಂದ ಕೆಮ್ಮು, ಗಂಟಲು ನೋವು, ನೆಗಡಿ, ಮೂಗು ಕಟ್ಟಿದಂತಾಗುವ ಲಕ್ಷಣಗಳು ಲಸಿಕೆ ತಗೊಂಡವರಿಗೆ ಬರೋದಿಲ್ಲ. ಲಸಿಕೆ ತಗೊಂಡವರಿಗೆ ಆ ಲಕ್ಷಣಗಳು ಬರೋದಿಲ್ಲ. ಲಸಿಕೆ ಅಲ್ಲದಿದ್ದರೆ ಸೋಂಕಿತರಿಗೆ ಮಾತ್ರ ಅಂಥ ಲಕ್ಷಣಗಳು ಬರ್ತದೆ. ಆದ್ದರಿಂದ ನಿಮಗೆ ಈಗ ರೋಗಲಕ್ಷಣಗಳಿದ್ದರೆ ಬಹುಪಾಲು ನಿಮಗೆ ಸೋಂಕು ತಗಲಿದೆ ಅಂತಲೇ ಹೇಳ್ಬೋದು. ಸೊ ನಾಳೆ ಹೇಗೋ ರಿಸಲ್ಟ್ ಬರ್ತದೆ. ನಿಮಗೆ ಸೋಂಕು ತಗಲಿದ್ದು ನಿಜ ಆದರೆ ನೀವು 2ನೇ ಡೋಸನ್ನು ಖಂಡಿತಕ್ಕೂ ತಗೊಳ್ಳೋ ಅಗತ್ಯ ಇಲ್ಲ. ಮತ್ತು ಈಗ ರೋಗ ಲಕ್ಷಣಗಳು ಇರುವ ಸಂದರ್ಭದಲ್ಲಿ ನಾಳೆ ನಿಮಗೆ ಅದಕ್ಕೆ ತಾರೀಖನ್ನು ನಿಗದಿಯಾಗಿದ್ದರೆ ಖಂಡಿತಕ್ಕೂ ನೀವು ಡೋಸನ್ನು ತಗೊಳ್ಳಿಕ್ಕೆ ಹೋಗಬೇಡಿ. ಸರ್, ನಮ್ಮ ದೇಶದಲ್ಲಿ ತಯಾರಿಸಿದ ವ್ಯಾಕ್ಸಿನ್ಗಳು ಅಂತಾರಾಷ್ಟ್ರೀಯ ವ್ಯಾಕ್ಸಿನ್ಗಳ ಗುಣಮಟ್ಟಕ್ಕೆ ಸರಿಸಮನಾಗಿವೆಯೇ? ಅವುಗಳು ICMR ಅಪ್ರೂವ್ಡ್ ಆಗಿವೆಯೇ? ದೇವೇಂದ್ರ ಜಿರ್ಲಿ ಕೇಳ್ತಾ ಇದ್ದಾರೆ. ನೋಡಿ, ನಮ್ಮ ದೇಶದಲ್ಲಿ ಈಗ 2 ವ್ಯಾಕ್ಸಿನ್ ಈಗಾಗಲೇ ಬಳಕೆ ಆರಂಭ ಮಾಡಿದ್ದೀವಿ. ಸ್ಪುಟ್ನಿಕ್ ಲಸಿಕೆಯನ್ನು ಇನ್ನು ಸದ್ಯದಲ್ಲೇ ಮಾರುಕಟ್ಟೆಯಲ್ಲಿ ದುಡ್ಡು ಕೊಟ್ಟು ನೀವು ತಗೊಳ್ಬೇಕಾಗ್ತದೆ. ನಾನು ಆಗಲೇ ಇದನ್ನು ಸೂಚ್ಯವಾಗಿ ಹೇಳಿದೆ. ಕೋವಿಶೀಲ್ಡ್ ಲಸಿಕೆ ನಮ್ಮ ದೇಶದಲ್ಲಿ ಉತ್ಪಾದನೆ ಆಗುವಂಥದ್ದು, ಅದು ಭಾರತೀಯ ಮೂಲದ ಲಸಿಕೆ ಅಲ್ಲ. ಇದನ್ನು ಅಭಿವೃದ್ಧಿಪಡಿಸಿದ್ದು ಆಕ್ಸ್ಫರ್ಡ್ ಯೂನಿವರ್ಸಿಟಿ ಮತ್ತು ಅಸ್ಟ್ರಾಜೆನೆಕಾ ಕಂಪೆನಿ. ಅದನ್ನು ಈಗಾಗಲೇ WHO ಕೂಡ ತಾನು ಮಾಡಿರುವಂಥ ಕೋವ್ಯಾಕ್ಸ್ ಕಾರ್ಯಕ್ರಮದಲ್ಲಿ ಈ ಲಸಿಕೆಯನ್ನು ಹಲವಾರು ದೇಶಗಳಿಗೆ ಅದನ್ನು ರವಾನಿಸಿದೆ. ಅದು ಈ ಉತ್ಪಾದನಾ ಸಾಮರ್ಥ್ಯ, ಪುಣೆಯಲ್ಲಿರುವ ಸೀರಮ್ ಇನ್ಸ್ಟಿಟ್ಯೂಟ್ ಈ ಜಗತ್ತಿನ ಅತ್ಯಂತ ದೊಡ್ಡ ಲಸಿಕೆ ಉತ್ಪಾದಕ ಕಂಪನಿ. ಅದರಿಂದ ಈ ಕಂಪನಿಗೆ ಅಸ್ಟ್ರಾಜೆನೆಕಾ ಒಪ್ಪಂದ ಮಾಡಿಕೊಂಡು ಅದರ ಏನು ಸೂತ್ರ ಇದೆ ಅದನ್ನು ಸೀರಮ್ ಇನ್ಸ್ಟಿಟ್ಯೂಟಿಗೆ ಕೊಟ್ಟ ಕಾರಣಕ್ಕೆ ಅದು ಇಲ್ಲಿ ಉತ್ಪಾದನೆ ಆಗ್ತಾಯಿದೆ.
ಖಂಡಿತಕ್ಕೂ ಅದು ಅಪ್ರೂವ್ಡ್ ವ್ಯಾಕ್ಸಿನ್ ಆಗಿದೆ. ಸರ್ಕಾರ ಕೂಡ ಅದಕ್ಕೆ ಇದು ಕೊಟ್ಟಿದೆ, ಅನುಮೋದನೆ ಕೊಟ್ಟಿದೆ. ಕೋವ್ಯಾಕ್ಸಿನ್ ಭಾರತದಲ್ಲಿಯೇ ಭಾರತದ ಕಂಪನಿ ಭಾರತ್ ಬಯೋಟೆಕ್ ಮಾಡಿರುವಂಥ ಲಸಿಕೆ. ಅದು ICMR ಜೊತೆಗೆ ಜಂಟಿಯಾಗಿ ICMR ವಿಜ್ಞಾನಿಗಳ ಸಹಕಾರದಿಂದ ಮಾಡಿರುವಂಥ ಲಸಿಕೆ. ಅದು ಕೂಡ ನ್ಯಾಚುರಲಿ ICMR ಏನು ಅದರ ಜೊತೆಗೆ ಇದೆ. ಆದರೆ ಅಪ್ರೂವಲ್ ಕೊಡಬೇಕಾಗಿರೋದು ನಮ್ಮ DGCI ಡ್ರಗ್ ಕಂಟ್ರೋಲ್ ಜನರಲ್ ಮತ್ತು ಕೇಂದ್ರ ಸರ್ಕಾರ. ಅದೇ ಈಗಾಗಲೇ ಹೇಳಿದಾಗೆ ಮೊದಲಿಗೆ ಅದನ್ನು ಪ್ರಾಯೋಗಿಕ ನೆಲೆಯಲ್ಲಿ ಬಳಸಲಿಕ್ಕೆ ಅವಕಾಶ ಕೊಟ್ಟರು. ಈಗ ಅದನ್ನು ಏನು ಪ್ರಾಯೋಗಿಕ ನೆಲೆಯನ್ನು ಮೀರಿ ಈಗ ಎಮರ್ಜೆನ್ಸಿ ಯೂಸ್ ಆಗಿ ಮಾಡ್ಬೋದು ಅಂತ ಕೊಟ್ಟಿದ್ದಾರೆ. ಅದರಿಂದ ಲಸಿಕೆ ತಗೊಳ್ಳಿಕ್ಕೆ ಇಷ್ಟ ಇದ್ದವರು ಇವುಗಳನ್ನು ತಗೊಳ್ಬೋದು. ಬಾಬುರಾಜ್ ಕೇಳ್ತಾರೆ, ಆರೆಂಟ್ ಫ್ರೆಶ್ ಫ್ರೂಟ್ಸ್ ಗುಡ್ ಫಾರ್ ಇಮ್ಯುನಿಟಿ ಆಸ್ ದೇ ಪ್ರೊವೈಡ್ ಫ್ರಕ್ಟೋಸ್? Dr. Now, whatever I say might be shocking to all of when you listen to that. Latest also I read one report which mentions fructose sugar is pro-inflammatory compared to your glucose also. So we are already coronavirus itself leads to lot of inflammation in the body leading to cytokine storm. So at least during this time I would recommend not to take fruit sugars because it increases inflammation and it is pro-inflammatory. ವಾಟ್ ಈಸ್ ಬ್ಲ್ಯಾಕ್ ಫಂಗಸ್ ಅಂತ ಆಸಿಫ್ ಕೇಳಿದ್ದಾರೆ. ಇದು ಈಗ ಬಹುಶಃ ಈ ಮಾಧ್ಯಮಗಳ ಭರಾಟೆಯಲ್ಲಿ ಎಲ್ಲ ನಿಮ್ಮ ಪತ್ರಿಕೆಗಳಲ್ಲಿ ಮೊದಲ ಪೇಜಲ್ಲಿ ಈಗ ಕೊರೋನಾವನ್ನು ಮೀರಿ ಬ್ಲ್ಯಾಕ್ ಫಂಗಸ್ ಅಂತ ಹೇಳ್ತಾ ಇದ್ದೇವೆ. ಮೊದಲಾಗಿ ಹೇಳ್ತೇನೆ, ಇದರ ಬಗ್ಗೆ ಎಲ್ಲರೂ ಹೆದರಿಕೊಳ್ಬೇಕಾಗಿಲ್ಲ. ಇದು ಕೊರೋನಾ ಬಂದವರಿಗೆ ಎಲ್ಲರಿಗೂ ಇದು ಬರುವಂಥ ಸಮಸ್ಯೆ ಅಲ್ಲ. ಬ್ಲ್ಯಾಕ್ ಫಂಗಸ್ ಅಂತ ಹೇಳಿದರೆ ಮ್ಯೂಕರ್ ಮೈಕೋಸಿಸ್ ಅಂತ ನಮ್ಮ ಮೈಕ್ರೋಬಯಾಲಜಿ ಸೂಕ್ಷ್ಮಾಣುಜೀವಿ ಶಾಸ್ತ್ರದ ಭಾಷೆಯಲ್ಲಿ ಹೇಳ್ತೇವೆ. ಇದು ಒಂದು ಫಂಗಸ್ ಅಥವಾ ಶಿಲೀಂಧ್ರ. ಈ ಉದಾಹರಣೆಗೆ ನೀವು ಒಂದು ಬ್ರೆಡ್ಡನ್ನು ಮನೆ ಹೊರಗೆ ಸ್ವಲ್ಪ ದಿನ ಇಟ್ಟರೆ ಅದರಲ್ಲಿ ನೀರು ತುಂಬಿಕೊಂಡಾಗ ಅದರಲ್ಲಿ ಶಿಲೀಂಧ್ರ ಬೆಳೀತದೆ ನೋಡಿ, ಅಂಥದ್ದೇ ಶಿಲೀಂಧ್ರ ಇದು ಮ್ಯೂಕರ್ ಮೈಕೋಸಿಸ್. ಇದು ನಮ್ಮ ಮೂಗು ಮತ್ತು ಗಂಟಲು ಮತ್ತು ಸೈನಸ್ಗಳು, ಮೂಗಿನ ಬದಿಯಲ್ಲಿರುವಂಥ ಗಾಳಿಯ ಪೊಟರೆಗಳೇನಿದೆ ಅಲ್ಲಿ ಸೋಂಕು ತಗಲಿ ಅಲ್ಲಿ ಭಾಳ ಗಂಭೀರವಾದ ಸೋಂಕನ್ನು ಉಂಟು ಮಾಡ್ಬೋದು. ಅಲ್ಲಿಂದ ಕೆಲವರಲ್ಲಿ ಅದು ಕಣ್ಣಿನ ಇದೇನಿದೆ ಆರ್ಬಿಟ್ ಅಂತ ನಾವೇನು ಹೇಳ್ತೇವೆ, ಕಣ್ಣು ಇರುವಂಥ ಸಾಕೆಟ್ ಏನಿದೆ ಅಲ್ಲಿ ಹರಡ್ಬೋದು. ಅಲ್ಲಿಂದ ಕೆಲವರಿಗೆ ಮೆದುಳಿಗೆ ಹರಡ್ಬೋದು ಮತ್ತು ಕೆಲವರಲ್ಲಿ ಶ್ವಾಸಕೋಶದ ಸೋಂಕನ್ನು ಕೂಡ ಮಾಡ್ಬೋದು. ಇದೇನು ಹೊಸ ಸೋಂಕಲ್ಲ, ಮೊದಲಿಂದಲೂ ನಮ್ಮ ಜೊತೆ ಇರುವಂಥದ್ದು. ಇದೆಲ್ಲವೂ ನಮ್ಮ ಸುತ್ತಮುತ್ತಲು ಇರುವಂಥ ಶಿಲೀಂಧ್ರಗಳೇ. ಆದರೆ ಮನುಷ್ಯನ ರೋಗರಕ್ಷಣಾ ಶಕ್ತಿ ಚೆನ್ನಾಗಿರುವಾಗ ಇದನ್ನು ನಾವು ಒಳಗೆ ಬರಲಿಕ್ಕೆ ಬಿಡೋದಿಲ್ಲ. ಬಂದರೂ ಕೂಡ ಅದನ್ನು ತಕ್ಷಣವೇ ನಮ್ಮ ರೋಗರಕ್ಷಣಾ ಶಕ್ತಿ ನಾಶ ಮಾಡಿಬಿಡ್ತದೆ. ಆದರೆ ಕೊರೋನಾದ ಸಂದರ್ಭದಲ್ಲಿ 4 ಕಾರಣಗಳಿಂದ ಇವತ್ತು ಬ್ಲ್ಯಾಕ್ ಫಂಗಸ್ ಇದು ನಾವು ನೋಡ್ತಾ ಇದ್ದೇವೆ, ಇದು ಜಾಸ್ತಿ ಆಗ್ತಾ ಇದೆ. ಒಂದನೇದಾಗಿ ಈಗಾಗಲೇ ಡಾಕ್ಟರ್ ಬಾಲಸರಸ್ವತಿ ಹೇಳಿದಾಗೆ ಸಕ್ಕರೆಯ ವಿಪರೀತ ಸೇವನೆಯಿಂದ, ಈ ಸಕ್ಕರೆಯೇ ಈ ಫಂಗಸ್ಸಿಗೆ ಆಹಾರ. ಆದ್ದರಿಂದ ನೀವು ಸಕ್ಕರೆಯನ್ನಾಗಲಿ ಬ್ರೆಡ್ ಬಿಸ್ಕಿಟನ್ನಾಗಲಿ ಅಥವಾ ಫ್ರೂಟ್ ಜ್ಯೂಸನ್ನಾಗಲಿ ಹಣ್ಣುಗಳನ್ನಾಗಲಿ ವಿಪರೀತ ಸೇವಿಸುವಾಗ ಈ ಸಕ್ಕರೆ ಈ ಫಂಗಸ್ ಬೆಳೆಯುವುದಕ್ಕೆ ಆಹಾರ ಕೊಟ್ಟಾಗೆ, ಗೊಬ್ಬರ ಕೊಟ್ಟಾಗೆ ಆಗ್ತದೆ. ಎರಡನೇದಾಗಿ ಇವತ್ತು ಕೊರೋನಾ ಸಂದರ್ಭದಲ್ಲಿ ಕೊರೋನಾದಿಂದಲೇ ಸೋಂಕಿನಿಂದಲೇ ರಕ್ತದ ಸಕ್ಕರೆ ಜಾಸ್ತಿ ಆಗ್ತದೆ. ಡಯಾಬಿಟಿಸ್ ಇಲ್ಲದವರಲ್ಲಿ ಅಂದರೆ ಬಾರ್ಡರ್ ಲೈನ್ ಇದ್ದವರಲ್ಲಿ ಡಯಾಬಿಟಿಸ್ ಬರ್ತದೆ. ಆಮೇಲೆ ಡಯಾಬಿಟಿಸ್ ಇದ್ದವರಲ್ಲಿ ಸಕ್ಕರೆ ಇನ್ನೂ ಜಾಸ್ತಿ ಆಗ್ತದೆ. ಸೊ ಇದು ಕೂಡ ಈ ಶಿಲೀಂಧ್ರ ಬೆಳೀಲಿಕ್ಕೆ ಕಾರಣ ಆಗ್ತದೆ. ಮೂರನೇದಾಗಿ ಡಾಕ್ಟರ್ ಬಾಲಸರಸ್ವತಿ ಕೂಡ ಈಗ ಹೇಳಿದಾಗೆ ನೀವು ಫ್ರಕ್ಟೋಸ್ನಂಥ ಸಕ್ಕರೆಯನ್ನು ತಗೊಂಡಾಗ ನಮ್ಮ ದೇಹದ ರೋಗರಕ್ಷಣಾ ವ್ಯವಸ್ಥೆಯನ್ನು ಅದು ಸಪ್ರೆಸ್ ಮಾಡ್ತದೆ, ಅದು ರೋಗ ನಿರೋಧಕ ಶಕ್ತಿಯನ್ನು ತಡೀತದೆ. ಆದ್ದರಿಂದ ಈ ಫಂಗಸ್ನ ವಿರುದ್ಧ ನಮ್ಮ ಹೋರಾಟ ಏನಿದೆ ಅದು ದುರ್ಬಲ ಆಗ್ತದೆ. ನಾಲ್ಕನೇದಾಗಿ ನಾವೇನು ಸ್ಟೀರಾಯ್ಡ್ ಬಳಕೆ ಮಾಡ್ತಾ ಇದ್ದೇವೆ ಇವತ್ತು, ದುರದೃಷ್ಟಕರವಾಗಿ ಇವತ್ತು ಕೊರೋನಾ ಆರಂಭದಿಂದಲೇ ಕೆಲವರು ಸ್ಟೀರಾಯ್ಡ್ ತಗೊಳ್ತಾರೆ. ಮೆಡಿಕಲ್ ಶಾಪ್ಗಳಲ್ಲಿ ಸ್ಟೀರಾಯ್ಡ್ ಕೊಡ್ತಾರೆ, ಡಾಕ್ಟರ್ಗಳು ಕೊಡ್ತಾರೆ. ನಮ್ಮ BBMP ಮತ್ತು ಕೆಲವು ಜಿಲ್ಲಾ ಆಸ್ಪತ್ರೆಗಳಲ್ಲೂ ಕೊಡಲಿಕ್ಕೆ ಪ್ರಯತ್ನ ಪಟ್ಟಿದ್ದರು. ಈಗೇನಾಗಿದೆ ಗೊತ್ತಿಲ್ಲ, ಇವತ್ತೇನೋ ಹೇಳಿಕೆ ಕೊಟ್ಟಿದ್ದಾರಂತೆ ಸ್ಟೀರಾಯ್ಡ್ ಬೇಡ ಅಂತ. ಸೊ ಈ ಸ್ಟೀರಾಯ್ಡನ್ನು ಸೇವಿಸುವಾಗ 2 ತೊಂದರೆ ಆಗ್ತದೆ. ಒಂದು, ಅದು ಶುಗರನ್ನು ಜಾಸ್ತಿ ಮಾಡ್ತದೆ, ರಕ್ತದ ಸಕ್ಕರೆಯನ್ನು ಹೆಚ್ಚು ಮಾಡ್ತದೆ. ಎರಡನೇದಾಗಿ ರೋಗ ನಿರೋಧಕ ಶಕ್ತಿಯನ್ನು ಕೂಡ ಅದು ಸಪ್ರೆಸ್ ಮಾಡ್ತದೆ. ಸೊ ಈ ಎಲ್ಲ ಕಾರಣಗಳಿಂದ ಇವತ್ತು ಇಂಥದ್ದು ಎಲ್ಲವೂ ಸಮ್ಮಿಳಿತ ಆದವರಲ್ಲಿ ಬಹುಶಃ ಸ್ಟೀರಾಯ್ಡ್ ತಗೊಂಡ್ರು, ವಿಪರೀತ ಸಕ್ಕರೆಯನ್ನು ಸೇವನೆ ಮಾಡಿದರು, ಅದರ ಜೊತೆಗೆ ಕೊರೋನಾ ಸೋಂಕು ಕೂಡ ಉಲ್ಬಣ ಆಯಿತು, ಡಯಾಬಿಟಿಸ್ ಕೂಡ ಇತ್ತು, ಅಂಥವರಲ್ಲಿ ಈ ಬ್ಲ್ಯಾಕ್ ಫಂಗಸ್ ಇವತ್ತು ಕಾಣ್ತಾ ಇದೆ. ಕೊನೆಯದಾಗಿ ಇನ್ನೊಂದು ಅಂಶ ಅಂತಂದರೆ ಈ ಇವತ್ತು ಕೆಲವು ಕಡೆ ದೇಶದ ಬೇರೆ ಬೇರೆ ಭಾಗಗಳಲ್ಲಿ ಸಗಣಿಯನ್ನು ಮೈಗೆ ಸುರಿಕೊಳ್ಳುವಂಥದ್ರಲ್ಲಿ ಸ್ನಾನ ಮಾಡುವಂಥದ್ದು, ಈ ಸಗಣಿಯಲ್ಲಿ ಗೊಬ್ಬರದಲ್ಲಿ ಕೂಡ ಈ ಫಂಗಸ್ ಇರ್ತದೆ. ಸೊ ಅದನ್ನು ಸೇವಿಸುವಾಗ ಅದನ್ನು ಮೂಗಿಗೆ ಹಾಕ್ಕೊಂಡ್ರೆ, ಮುಖಕ್ಕೆ ಹಚ್ಚಿಕೊಂಡ್ರೆ ಅದರ ಮೂಲಕ ಈ ಫಂಗಸ್ ನಮ್ಮ ಮೂಗು, ಬಾಯಿ, ಗಂಟಲನ್ನು
ಶ್ವಾಸನಾಳಗಳನ್ನು ಪ್ರವೇಶಿಸಲಿಕ್ಕೆ ಸಾಧ್ಯ ಆಗ್ಬೋದು. ಆದ್ದರಿಂದ ಅದೇ ಕಾರಣಕ್ಕೆ ಇವತ್ತು ಗುಜರಾತ್ನಲ್ಲಿ ಸುಮಾರು ಇವತ್ತಿನ ವರದಿ ಪ್ರಕಾರ ಸುಮಾರು 300ರಷ್ಟು ಪ್ರಕರಣಗಳು ಅಲ್ಲಿ ವರದಿಯಾಗಿದೆ. ಅಲ್ಲಿನ ಏನು ಈ ಸಗಣಿಯನ್ನು ಸ್ನಾನ ಮಾಡಿಕೊಳ್ಳುವಂಥ ಪತ್ರಿಕೆಗಳಲ್ಲಿ ಅದರ ವರದಿಗಳನ್ನು ಒಂದು ವಾರದ ಹಿಂದೆ ನಾವು ಓದ್ತಾ ಇದ್ದೇವೆ. ಅಲ್ಲಿನ ವೈದ್ಯರುಗಳು ಮತ್ತು ಅದೇ ರೀತಿ ದಿಲ್ಲಿಯ ಹಿರಿಯ ತಜ್ಞರು ಈಗಾಗಲೇ ಅದರ ಬಗ್ಗೆ ಎಚ್ಚರಿಕೆ ಕೊಟ್ಟಿದ್ದಾರೆ, ಇದು ಒಂದು ಕಾರಣ ಇರಬಹುದು ಅಂತ. ಸೊ ಇವೆಲ್ಲ ನಾವು ಎಚ್ಚರಿಕೆ ವಹಿಸಿಕೊಂಡ್ರೆ, ಆಹಾರವನ್ನು ಎಚ್ಚರಿಕೆ ವಹಿಸುವುದು, ಸ್ಟೀರಾಯ್ಡ್ ತಗೊಳ್ಳದೇ ಇರುವುದು, ರಕ್ತದ ಸಕ್ಕರೆಯನ್ನು ನಿಯಂತ್ರಿಸುವುದು, ಮತ್ತು ಸಗಣಿ ಮೂತ್ರ ಇತ್ಯಾದಿಗಳನ್ನು ದೂರ ಇಡೋದು, ಅದೇ ರೀತಿ ಕಷಾಯಗಳು, ಇವುಗಳನ್ನೆಲ್ಲ ದೂರ ಇಟ್ಟರೆ ಖಂಡಿತವಾಗಿಯೂ ಬ್ಲ್ಯಾಕ್ ಫಂಗಸ್ ಬಗ್ಗೆ ನಾವು ಹೆದರಬೇಕಾಗಿಲ್ಲ. ಮೀನಾಕ್ಷಿ ಬಾಳಿ ಕೇಳ್ತಾರೆ, ಸರ್ ಸಾವಿನ ಪ್ರಮಾಣ ಮುಗಿಲು ಮುಟ್ಟುತ್ತಿದೆ, ಇದಕ್ಕೆ ಕಾರಣವೇನು ಅಂತ. ಬ್ಲ್ಯಾಕ್ ಫಂಗಸ್ ಬಗ್ಗೆ ಅದನ್ನು ನಾನು ಈಗಾಗಲೇ ಆನ್ಸರ್ ಮಾಡಿದ್ದೇನೆ. ಇಲ್ಲ ನೋಡಿ, ಸಾವಿನ ಪ್ರಮಾಣ ಮುಗಿಲು ಮುಟ್ಟುತ್ತದೆ ಅಂತ ನಾವು ಹೇಳೋಕ್ಕೆ ಆಗಲ್ಲ. ಯಾಕಂದರೆ ಈ ಅಂಕಿಅಂಶಗಳನ್ನು ನೀವು ನೋಡಿದರೆ ಎಷ್ಟೋ ಜನ ಇದು ಹೇಳ್ತಾರೆ, ನೀವು ಅಂಕಿಅಂಶದ ಬಗ್ಗೆ ಮಾತಾಡ್ತೀರಿ ಆದರೆ ಸಾಯೋ ವರದಿಗಳು ಬರ್ತಾ ಇದೆ. ಅಂದರೆ ಅಂಕಿಅಂಶಗಳು ಇವಾಗಲೂ ಅದೇ ಇದೆ. ಅಂದರೆ ಒಟ್ಟಾರೆ ಸೋಂಕಿತರನ್ನು ನೀವು ಪರಿಗಣಿಸಿದರೆ ಸಾವಿನ ಪ್ರಮಾಣ ಈಗಲೂ 10,000ಕ್ಕೆ 8, 10 ಅದಕ್ಕಿಂತ ಜಾಸ್ತಿ ಇಲ್ಲ. ಸಾಯುತ್ತಿರುವವರಲ್ಲಿ ಹೆಚ್ಚಿನವರು ಮೊದಲೇ ಅನೇಕ ಗಂಭೀರವಾದ ಕಾಯಿಲೆಗಳನ್ನು ಹೊಂದಿದ್ದವರಾಗಿದ್ದರು. ಮತ್ತು ಈಗಾಗಲೇ ಡಾಕ್ಟರ್ ಬಾಲಸರಸ್ವತಿ ಕೂಡ ಹೇಳಿದ ಹಾಗೆ ಈ ಕಳೆದ 1 ವರ್ಷದಲ್ಲಿ ಈ ವರ್ಕ್ ಫ್ರಮ್ ಹೋಮ್ ಅಂತ ಏನು ಮಾಡಿದ್ದಾರೆ, ಮನೆಯಲ್ಲಿದ್ದು ಕೆಲಸ ಮಾಡುವಂಥದ್ದು, ಆಮೇಲೆ ಹಾಗೆ ಮನೆಯಲ್ಲಿದ್ದು ಕೆಲಸ ಮಾಡುವಾಗ ಅಡುಗೆ ಮಾಡಲಿಕ್ಕೆ ಪುರುಸೊತ್ತಿಲ್ಲದೆ ಏನು ಇದು ಸಂಸ್ಕರಿತ ಆಹಾರವನ್ನು ಅತಿಯಾಗಿ ಸೇವಿಸುವಂಥದ್ದು, ಹೆಚ್ಚಿನವರಲ್ಲಿ ತೂಕ ಜಾಸ್ತಿ ಆಗಿದೆ, ಯುವಕರಲ್ಲಿ ಕೂಡ ದೇಹದ ತೂಕ ಜಾಸ್ತಿ ಆಗಿದೆ. ಲಾಕ್ಡೌನ್ ಇತ್ಯಾದಿ ನಿರ್ಬಂಧಗಳಿಂದ ವಾಕಿಂಗ್ ಅಥವಾ ಇತ್ಯಾದಿ ಸ್ವಿಮ್ಮಿಂಗ್ ಪೂಲ್ ಬಂದ್ ಮಾಡಿದ್ದೇವೆ, ಜಿಮ್ ಬಂದ್ ಮಾಡಿದ್ದೇವೆ. ಸೊ ವ್ಯಾಯಾಮಕ್ಕೂ ಕೂಡ ಅವಕಾಶ ಇಲ್ಲದಾಗೆ ಆಗಿದೆ. ಇವೆಲ್ಲವೂ ಕೂಡ ಪ್ಲಸ್ ನಾನು ಈಗಾಗಲೇ ಹೇಳಿದಾಗೆ ಅನಗತ್ಯವಾಗಿ ಸ್ಟೀರಾಯ್ಡ್ ಬಳಸ್ತಾ ಇರುವಂಥದ್ದು, ಇವೆಲ್ಲದರಿಂದಲೂ ಬಹುಶಃ ಸ್ವಲ್ಪ ಮಟ್ಟಿಗೆ ರೋಗ ಬಿಗಡಾಯಿಸುವ ಸಂಖ್ಯೆ ಜಾಸ್ತಿ ಇರ್ಬೋದು, ಪ್ರಮಾಣ ಜಾಸ್ತಿ ಇರ್ಬೋದು. ಅದರಿಂದ ಈ ಬಗ್ಗೆ ಸ್ವಲ್ಪ ಗಮನ ಹರಿಸಿದರೆ ಇನ್ನು ಉಳಿದವರಿಗೆ ಸೋಂಕು ತಗಲಿದಾಗ ನಾವು ಅವರನ್ನು ಎಚ್ಚರಿಸಿ ಅವರನ್ನು ರೋಗ ಬಿಗಡಾಯಿಸದಾಗೆ ಮಾಡಲಿಕ್ಕೆ ಸಾಧ್ಯ ಆಗ್ಬೋದು. ಪ್ರಕಾಶ್ ಕೇಳ್ತಾರೆ, ಬರೀ ಕೆಮ್ಮಿದರೆ ಅಥವಾ ಚೀನಿದರೆ ಅಥವಾ ಮಾತಾಡುವಾಗ ಮಾತ್ರ ಸೋಂಕು ಹರಡುತ್ತಾ ಅಥವಾ ಕೇವಲ ಬರೀ ಉಸಿರಾಡುವಾಗಲೂ ಕೂಡ ಹರಡುತ್ತಾ ಅಂತ. ಭಾಳ ಒಳ್ಳೆ ಪ್ರಶ್ನೆ ಕೇಳಿದ್ದೀರಿ ಪ್ರಕಾಶ್. ಏನು ಈವರೆಗೆ ಎಲ್ಲ ತಜ್ಞರ ವರದಿಗಳು, ಅಧ್ಯಯನಗಳ ವರದಿಗಳು ಏನು ಹೇಳ್ತವೆ ಅಂದರೆ, ಸಮೀಪದಲ್ಲಿ ನಿಂತು ಮಾತಾಡುವಾಗ, ಅಂದರೆ ಸಮೀಪ ಅಂದರೆ 6 ಅಡಿಗಿಂತ ಸಮೀಪದಲ್ಲಿ ನಿಂತು ಮಾತಾಡುವಾಗ ಸೋಂಕಿತ ವ್ಯಕ್ತಿಯ ಬಾಯಿಂದ ಹೊರಗೆ ಬರುವ ಗಾಳಿ ಸೋಂಕಿತನಲ್ಲದ ಎದುರಿರುವ ವ್ಯಕ್ತಿಯ ಬಾಯಿ ಮೂಗಿನೊಳಗೆ ಹೊಕ್ಕುವುದೇ ಕೊರೋನಾ ಹರಡುವುದಕ್ಕೆ ಅತ್ಯಂತ ಸಾಮಾನ್ಯವಾದ ದಾರಿ ಅಂತ. ಕೆಮ್ಮುವುದು ಚೀನುವುದು ಹೇಗೂ ಇದ್ದೇ ಇದೆ, ಆದರೆ ಮಾತಾಡುವಾಗ ಕೂಡ ಇದು ಅಂದರೆ ಹತ್ತಿರ ನಿಂತು ಮಾತಾಡುವಾಗ ಹರಡುವ ಸಾಧ್ಯತೆ ಇದೆ. ಅದರಲ್ಲೂ ಕೂಡ ಏನು ಹೇಳ್ತಾರೆ ಅಂದರೆ, ನೀವು 10 ನಿಮಿಷಕ್ಕಿಂತ ಹೆಚ್ಚು ಹೊತ್ತು ಮಾತಾಡ್ತಾ ಇದ್ದರೆ ಇದು ಹರಡುವ ಸಾಧ್ಯತೆ ಜಾಸ್ತಿ. ಎರಡನೇದಾಗಿ ಜೋರಿನ ದನಿಯಲ್ಲಿ ಮಾತಾಡಿದರೆ ಹೆಚ್ಚಿನ ಪ್ರಮಾಣದಲ್ಲಿ ಗಾಳಿ ಹೊರಗೆ ಬರೋದರಿಂದ ಅದರಿಂದ ಹರಡುವ ಇದು ಜಾಸ್ತಿ. ಹಾಡುವಾಗ, ಸೀನುವಾಗ, ಕೆಮ್ಮುವಾಗ ಹೇಗಿದ್ದರೂ ಹೆಚ್ಚಿನ ಪ್ರಮಾಣದಲ್ಲಿ ಇದು ಹೊರಗೆ ಬರ್ತದೆ. ಆದರೆ ಇದೇ ಕಾರಣಕ್ಕೆ ನಾವು ಇವತ್ತು ಹೇಳೋದೇನೆಂದರೆ, ಮಾತಾಡುವಾಗ ದೂರ ಇದ್ದು ಮಾತಾಡಿ, 6 ಅಡಿ 8 ಅಡಿ ದೂರ ಇರಿ ಅಂತ ನಾವು ಹೇಳ್ತಾ ಇರೋದು. ಮತ್ತು ಎಷ್ಟು ಬೇಕೋ ಅಷ್ಟೇ ಮಾತಾಡಿ, ಮೇಲುಧ್ವನಿಯಲ್ಲಿ ಮಾತಾಡಿ, ಮತ್ತು ಎದುರುಗಡೆ ಇರುವವನು ಮಾತಾಡಿ, ಇದೆಲ್ಲ ನಾನೇ ಇಮ್ಯಾಜಿನ್ ಮಾಡಿ ಹೇಳ್ತಾ ಇದ್ದಾನೆ. ಎದುರುಗಡೆ ಅವನು ಮಾತಾಡುವಾಗ ಸಾಧ್ಯ ಆದಷ್ಟು ಮಟ್ಟಿಗೆ ನಿಮ್ಮ ಬಾಯಿಯನ್ನು ಮುಚ್ಕೊಂಡಿರಿ, ಮತ್ತು ಮೂಗನ್ನು ಮುಚ್ಕೊಳ್ಳಿಕ್ಕೆ, ಬಾಯಿಯನ್ನು ಮುಚ್ಕೊಳ್ಳಿಕ್ಕೆ ಮಾಸ್ಕ್ ಧರಿಸಿ. ಸೊ ಮತ್ತು ಇನ್ನೊಂದು ಇದೆಲ್ಲ ಇಮ್ಯಾಜಿನರಿ ನಾನು ಹೇಳ್ತಾ ಬಟ್ ಇದೆಲ್ಲ ಹೆಲ್ಪ್ ಆಗ್ಬೋದು. ಈಗ ಉದಾಹರಣೆಗೆ ಒಬ್ಬ ಸೋಂಕಿತ ವ್ಯಕ್ತಿ ಮನೆಯಲ್ಲಿದ್ದರೆ ಅವನು ಮನೆಯವರ ಜೊತೆ ಮಾತಾಡಬೇಕಾದ್ರೆ ಮುಖವನ್ನು ಬೇರೆಲ್ಲೋ ತಿರುಗಿಸಿ ಅವನು ಮಾತಾಡ್ಬೋದು. ಇದೆಲ್ಲ ನಾವು ನಮ್ಮ ಸಾಮಾನ್ಯ ಪ್ರಜ್ಞೆಯನ್ನು ಬಳಸಿಕೊಂಡು ಈ ದಾರಿಗಳನ್ನು ಕಂಡುಕೊಂಡ್ರೆ ಖಂಡಿತಕ್ಕೂ ಸೋಂಕನ್ನು ತಡೆಯಲು ಸಹಾಯ ಆಗ್ಬೋದು. ಕುರೇಶಿ ಕೇಳ್ತಾರೆ, ಒಂದು ವ್ಯಕ್ತಿಗೆ ಯಾವುದೇ ಪರಿಣಾಮ ಮಾಡದೆ ಕೊರೋನಾ ಬಂದು ಹೋಗಿದೆ ಎಂದು ತಿಳಿಯುವ ಸಾಧ್ಯತೆ ಇದೆಯೇ? ಇದನ್ನು ಮಾಡಬೇಕಾದ್ರೆ ನೀವು ಆಂಟಿಬಾಡಿ ಪರೀಕ್ಷೆ ಮಾಡಬೇಕು. ಆದರೆ ಅದನ್ನು ನಾವಿಬ್ಬರೂ ಕೂಡ ರೆಕಮೆಂಡ್ ಮಾಡಲ್ಲ. ಯಾಕಂದರೆ ಹೀಗೆ ಸುಮ್ಮನೆ ಹೋಗಿ ಸೋಂಕು ಬಂದಿದೆಯಾ ಅಂತ ನೋಡೋದಕ್ಕೆ ಈ ಪರೀಕ್ಷೆ ಮಾಡೋದು ಬಹುಶಃ ದುಡ್ಡಿನ ಒಂದೊಂದು ಪರೀಕ್ಷೆಗೆ 1,200, 1,000 ಹೀಗೆಲ್ಲ ಇದೆ. ಅದರಿಂದ ಅಂತೂ ಒಟ್ಟಿನಲ್ಲಿ ದಯವಿಟ್ಟು ಯಾರೋ ಆತಂಕಕ್ಕೆ ಈಡಾಗಬೇಡಿ. ಅದು ಬಂದರೆ ಬರ್ತದೆ. ನಾವು ಹೇಳಿದಂಥ ಆಹಾರ ಕ್ರಮಗಳ ಎಚ್ಚರಿಕೆಯನ್ನು ವಹಿಸಿಕೊಳ್ಳಿ, ಏನೂ ಆಗಲ್ಲ, ಹೆದರಬೇಡಿ. ಯಾರಿಗೆ ಈಗಾಗಲೇ ಬೇರೆ ಅನ್ಯ ರೋಗಗಳಿದೆ ಅವರು ಇನ್ನಷ್ಟು ವಿಶೇಷವಾದ ಎಚ್ಚರಿಕೆಯನ್ನು ವಹಿಸಿಕೊಳ್ಳಿ. 2ನೇ ವಾರದಲ್ಲಿ ಸಮಸ್ಯೆಗಳಾಗುವಂಥದ್ದು, ಆ 2ನೇ ವಾರದಲ್ಲಿ ವಿಶೇಷವಾಗಿ ಒಟ್ಟಾಗಿ 2-3 ವಾರಗಳವರೆಗೆ ನಿಮ್ಮ ದೇಹ ಸ್ಥಿತಿಯನ್ನು ಭಾಳ ಸೂಕ್ಷ್ಮವಾಗಿ ನಿಗಾ ವಹಿಸಿದರೆ, ಮತ್ತು ಸ್ವಲ್ಪ ಸಮಸ್ಯೆ ಆಯಿತು ಅಂತ ಆದ ಕೂಡಲೇ, ಆಕ್ಸಿಜನ್ ಕಡಿಮೆ ಆದ ಕೂಡಲೇ ನೀವು ವೈದ್ಯರ ಬಳಿಗೆ ಹೋದರೆ ಏನು ಸಮಸ್ಯೆ ಆಗದೆ ಎಲ್ಲರನ್ನ ಉಳಿಸಲಿಕ್ಕೆ ಸಾಧ್ಯ ಇದೆ.
ಆದ್ದರಿಂದ ದಯವಿಟ್ಟು ಯಾರು ಆತಂಕಕ್ಕೊಳಗಾಗಿ ಇಂಥ ಪರೀಕ್ಷೆಗಳನ್ನು ಮಾಡಿಕೊಳ್ಬೇಡಿ. ರಾಜಶೇಖರ್ ಮೂರ್ತಿ ಕೇಳ್ತಾರೆ, ಲಾಕ್ಡೌನ್ನಿಂದಾಗಿ ಕೊರೋನಾ ತಡೆಯಲು ಸಾಧ್ಯವೇ? ನೀವು ಈ ಪ್ರಶ್ನೆಯನ್ನು ಕೇಳ್ತಾ ಇದ್ದೀರಿ ಅಂತಂದ್ರೇ ಅದು ಸಾಧ್ಯ ಇಲ್ಲ ಅಂತ ಹೇಳೋ ಉತ್ತರ ಅದರಲ್ಲೇ ಇದೆ. ನೋಡಿ, ಇದರಲ್ಲಿ ಮೂಲಭೂತ ಸಮಸ್ಯೆ ಏನಿದೆ ಅಂದರೆ ಲಾಕ್ಡೌನ್ ಅಂದರೆ ಏನು ಅಂತ ಹೇಳುವ ಪರಿಕಲ್ಪನೆ ನಾವು ಸರಿಯಾಗಿ ಅರ್ಥ ಮಾಡ್ಕೊಂಡಿಲ್ಲ. ಚೀನಾದಲ್ಲಿ ಲಾಕ್ ಡೌನ್ ಅಂದರೆ ಎಲ್ಲರನ್ನು ಲಾಕ್ ಮಾಡಿ ಮನೆಯೊಳಗೆ ಹಾಕಿದ್ದಾರೆ, ಅದು ಲಾಕ್ಡೌನ್. ಮನೆಯೊಳಗೆ ಹಾಕಿ ಅವರಿಗೆ ಅಲ್ಲಿ ಊಟ ಕೊಟ್ಟಿದ್ದಾರೆ, ಅವರಿಗೆ ಔಷಧ ಕೊಟ್ಟಿದ್ದಾರೆ, ದಿನಕ್ಕೆ 2-3 ಸಲ ಹೋಗಿ ಅವರನ್ನು ಪರೀಕ್ಷೆ ಮಾಡಿದ್ದಾರೆ. ಯಾರಿಗೆ ಕೊರೋನಾ ಸೋಂಕಿತ್ತು ಅವರನ್ನು ವಿಶೇಷವಾಗಿ ಆಸ್ಪತ್ರೆಗೆ ಒಯ್ಯುವಂಥ ವ್ಯವಸ್ಥೆ ಎಲ್ಲವನ್ನು ಅಲ್ಲಿನ ವಾರ್ಡ್ ಕಮಿಟಿಗಳ, ನಮ್ಮಲ್ಲಿ ಏನು ವಾರ್ಡ್ ಕಮಿಟಿ ಇದೆ ಹಾಗೆ ಅಲ್ಲಿ ಗ್ರಿಡ್ ಕಮಿಟಿಗಳಿವೆ, ಅವರು ಮಾಡಿದ್ದಾರೆ. ಸೊ ಅಲ್ಲಿನ ಆಡಳಿತ ವ್ಯವಸ್ಥೆ ಆಗಿದೆ, ಜನರು ಹೇಳಿದಾಗೆ ಕೇಳಲೇಬೇಕು, ಬೀಗ ಹಾಕಿದರೆ ಬೀಗ. ಇದನ್ನು ಯಾವುದೇ ಪ್ರಜಾಪ್ರಭುತ್ವ ಇರುವಂಥ ದೇಶಗಳಲ್ಲಿ, ಈ ಅಮೆರಿಕ ಇರ್ಬೋದು, ಇಂಗ್ಲೆಂಡ್ ಇರ್ಬೋದು, ಭಾರತ ಇರ್ಬೋದು, ಎಲ್ಲಿಯೂ ಇದನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಮತ್ತು ಲಾಕ್ಡೌನ್ ಅಂತ ಪದವನ್ನಷ್ಟೇ ಬಳಕೆ ಮಾಡಿ ಈ ರೀತಿಯಾಗಿ ಅಂಗಡಿಗಳನ್ನು, ಮಾಲ್ಗಳನ್ನು, ಶಾಲೆಗಳನ್ನು ಮುಚ್ಚಿ ಹಾಕಿರುವುದು, ನಾನು ಇದನ್ನು ಶಟ್ ಡೌನ್ ಅಂತ ಕರಿತೇನೆ ಹೊರತು ಲಾಕ್ಡೌನ್ ಅಂತ ಕರೆಯಲ್ಲ. ಇದು ನಮ್ಮಲ್ಲಿ ಮಾಡಿರುವಂಥದ್ದು ಇದು ವ್ಯತಿರಿಕ್ತ ಪರಿಣಾಮವನ್ನೇ ಬೀರ್ತಾ ಇದೆ. ಯಾಕಂದರೆ ಇಲ್ಲಿ ಪಾಪ ಕಷ್ಟಕ್ಕೊಳಗಾದವರಿಗೆ ನಾವು ಯಾವುದೇ ಸರ್ಕಾರದಿಂದ ನೆರವನ್ನು ಕೊಟ್ಟಿಲ್ಲ. ಅಲ್ಲಿ ಎಲ್ಲ ಕೊಟ್ಟಿದ್ದಾರೆ, ಎಲ್ಲ ದೇಶಗಳಲ್ಲಿ. ಈಗೇನು ಇಂಗ್ಲೆಂಡಲ್ಲಿ, US ಅಲ್ಲಿ ಕೂಡ ಲಾಕ್ಡೌನ್ ಮಾಡಿದರು, ಲಾಕ್ಡೌನ್ ಅಂತ ಅವರು ಕರೆದ್ರು ಅದನ್ನು. ಅಲ್ಲಿ ಯಾರ್ಯಾರನ್ನು ಮನೆಯಲ್ಲಿ ಉಳಿಲಿಕ್ಕೆ ಹೇಳಿದ್ರು ಅವರಿಗೆಲ್ಲ ಆರ್ಥಿಕ ನೆರವನ್ನು ಕೊಟ್ಟಿದ್ದಾರೆ, ಅವರಿಗೆ ಬೇಕಾದ ಎಲ್ಲ ಸಹಾಯವನ್ನು ಮಾಡಿದ್ದಾರೆ. ನಮ್ಮಲ್ಲಿ ಅದು ಯಾವುದೂ ಆಗಿಲ್ಲ, ಅದು ದುರದೃಷ್ಟಕರ. ನಮ್ಮಂಥ ಬಹಳ ಜನದಟ್ಟಣೆ ಇರುವ ದೇಶದಲ್ಲಿ ಎಲ್ಲರೂ ಅವರವರಷ್ಟಕ್ಕೆ ಎಲ್ಲ ವಸ್ತುಗಳನ್ನು ಖರೀದಿ ಮಾಡಬೇಕಾದಂಥ ಸನ್ನಿವೇಶ ಇರುವಾಗ ಈ ರೀತಿಯ ಲಾಕ್ಡೌನ್ ವ್ಯತಿರಿಕ್ತ ಪರಿಣಾಮವನ್ನು ಬೀರ್ತದೆ. ಇದನ್ನು ನಾವೀಗ ಪ್ರತಿನಿತ್ಯ ವಿಡಿಯೋಗಳಲ್ಲಿ, ಪತ್ರಿಕೆಗಳಲ್ಲಿ, TV ಗಳಲ್ಲಿ ನಾವು ನೋಡ್ತಾ ಇದ್ದೇವೆ. ಇದನ್ನು ಮಾನ್ಯ ಮುಖ್ಯಮಂತ್ರಿಗಳಿಗೂ ಕೂಡ ನಾನು ಕಳೆದ ವರ್ಷವೂ ಬರೆದಿದ್ದೆ, ಈಗ ಮೊನ್ನೆ ತಾನೇ ಬರೆದಿದ್ದೆ. ಏನು ಅಂತಂದರೆ, ನೀವು ಜನರಿಗೆ ಖರೀದಿ ಮಾಡೋದಕ್ಕೆ ಸೀಮಿತ ಅವಕಾಶವನ್ನು ಕೊಟ್ಟರೆ, ಖರೀದಿ ಮಾಡಲಿಕ್ಕೆ ಬರಬೇಕಾದವರೆಲ್ಲರೂ ಕೂಡ ಆ ಸೀಮಿತ ಅವಧಿಯಲ್ಲೇ ಬರಬೇಕಾಗ್ತದೆ. ಇದರಿಂದ ಜನದಟ್ಟಣೆ ಜಾಸ್ತಿಯಾಗಿ ಕೊರೋನಾ ಸೋಂಕು ಹರಡುವ ಸಾಧ್ಯತೆ ಹೆಚ್ಚಾಗುವುದಲ್ಲದೆ ಕಡಿಮೆ ಆಗುವುದಿಲ್ಲ. ಆದ್ದರಿಂದ UK ಯಲ್ಲಿ, ಸ್ವೀಡನ್ನಲ್ಲಿ, ಸ್ವಿಟ್ಜರ್ಲೆಂಡ್ನಲ್ಲಿ ಏನು ಮಾಡಿದರು ಅದನ್ನು ಇಲ್ಲಿ ಮಾಡ್ಬೋದು. ಅವರು ಏನು ಮಾಡಿದರು, ಅವರ ಅಂಗಡಿಗಳನ್ನು ಮುಚ್ಚಿ ಹಾಕಿಲ್ಲ. ಜನರಿಗೆ ಹೇಳಿದ್ರು ಅನಗತ್ಯವಾಗಿ ನೀವು ಹೊರಗೆ ಬರಬೇಡಿ, ಮನೆಯಲ್ಲೇ ಇರಿ ಆದಷ್ಟು ಮಟ್ಟಿಗೆ. ನಿಮಗೆ ಖರೀದಿ ಮಾಡಬೇಕಂತಾದರೆ ಒಬ್ಬರು ಅಥವಾ ಒಬ್ಬರಷ್ಟೇ ಬನ್ನಿ ಅಥವಾ ಇಬ್ಬರು ಬನ್ನಿ. ಬಂದಾಗ ಆರಾಮದಲ್ಲಿ ಪುರುಸೋತಲ್ಲಿ ಬನ್ನಿ. 24 ಗಂಟೆ ಅಂಗಡಿಗಳನ್ನು ತೆರೆದಿಡ್ತೇವೆ. ಅಕ್ಕಪಕ್ಕದಲ್ಲಿ ಕೂಡ ಹೊಸ ಅಂಗಡಿಗಳನ್ನು ತೆರಲಿಕ್ಕೆ ಅವಕಾಶ ಮಾಡಿಕೊಡ್ತೇವೆ. ಅದರಿಂದ ನೀವು ಯಾರು ಗಾಬರಿಯಾಗಿ ಪ್ಯಾನಿಕ್ ಬೈಯಿಂಗ್ ಮಾಡಬೇಕಾಗಿಲ್ಲ, ಮನೆಯಲ್ಲಿ ಕೊಂಡೋಗಿ ರಾಶಿ ಹಾಕಬೇಕಾಗಿಲ್ಲ ಅಂತ ಹೇಳೋ ವ್ಯವಸ್ಥೆಯನ್ನು ಅವರು ಮಾಡಿದರು. ಭಾಳ ಚೆನ್ನಾಗಿ ಅದು ಕೆಲಸ ಮಾಡಿತು, ಜನದಟ್ಟಣೆಯನ್ನು ಕೂಡ ತಡಿಲಿಕ್ಕೆ ಸಾಧ್ಯ ಆಯಿತು. ಆದ್ದರಿಂದ ಸರ್ಕಾರ ನಮ್ಮಲ್ಲಿ ಕೂಡ ಇಂಥದ್ದನ್ನು ಮಾಡಿದರೆ ಒಳ್ಳೆಯದು. ನೋಡೋಣ, ಇವತ್ತಲ್ಲ ನಾಳೆ ಮಾಡ್ಯಾರು. Thank you, Jayashree, for joining. Thank you. Thank you for your compliments. Ashok Mendonca ಕೇಳ್ತಾರೆ, in connection with the clarification on infection through a dead body, what if the infection caused on surfaces including body of the deceased and his immediate surroundings like cots, clothes, etc., considering that the virus has some shelf life on these surfaces? Ashok, I have already made it very clear that CDC, in fact, last year itself made it very clear that, in fact, they removed that sentence from the methods of transmission, the page that they had. They removed this sentence that fomites can spread the infection. So it's very highly unlikely that the dead body or any other material touched by the person or the relatives could be a source of infection. But to reduce the fear and reduce the risk further, the simple thing we can all do is not to touch our nose and mouth unnecessarily, and before we touch the nose and mouth, after touching such a person's body, we all can wash our hands with soap and water. That should protect. So therefore, dead body by no means is a source of infection. ಅಜೀಜ್ ಕಿರುಗುಂದ ಕೇಳ್ತಾರೆ, ಮೊದಲನೇ ಅಲೆ, ಎರಡನೇ ಅಲೆ, ಮೂರನೇ ಅಲೆ ಅಂದರೆ ಏನು? ಅಂದರೆ ಏನಾಗಿದೆ, ಮೊದಲು ಒಂದು ಸಾರಿ ಒಂದಷ್ಟು ಜನರಿಗೆ ಬಂತು, ಆಮೇಲೆ ಅದು ಕಡಿಮೆ ಆಯಿತು. ಯಾಕೆ ಕಡಿಮೆ ಆಯಿತು ಅಂದರೆ ಅದರ ವರದಿಗಳನ್ನೆಲ್ಲ ಓದಿದಾಗ, ಮತ್ತು ಈಗ ಉದಾಹರಣೆಗೆ ಭಾರತದ ಉದಾಹರಣೆ ನಾವು ತಗೊಳ್ಳೋದಾದರೆ, ಮುಖ್ಯವಾಗಿ ಮಂಗಳೂರಿನಂಥ ನಗರಗಳಲ್ಲಿ ಈ ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ಗಳಲ್ಲಿ ಇದ್ದಂಥವರೆಲ್ಲ ತಮ್ಮನ್ನು ತಾವು ಬಾಗಿಲು ಹಾಕಿಕೊಂಡು ಅಪಾರ್ಟ್ಮೆಂಟ್ ಒಳಗೆ, ಯಾರು ಅವರ ಮನೆಗೆ ಸಹಾಯಕ್ಕೆ ಬರ್ತಿದ್ದವರು ಒಳಗೆ ಬಾರದ ಹಾಗೆ ನೋಡಿಕೊಂಡ್ರು. ಇವರು ಹೊರಗೆ ಹೋಗಲಿಲ್ಲ, ಸುಮಾರು 9 ತಿಂಗಳು ಆ ರೀತಿಯ ಜೀವನವನ್ನು ನಡೆಸಿದರು. ಸೊ ಅದರಿಂದ ಆಗ ಯಾರಿಗೂ ಅವರಿಗೆ ಕೊರೋನಾ ಬಾರದಾಗೆ ರಕ್ಷಣೆ ಮಾಡಿಕೊಂಡ್ರು. ಆಮೇಲೆ ನೋಡಿ ಎಷ್ಟು ದಿವಸ ಒಳಗೆ ಇರಲಿಕ್ಕೆ ಆಗ್ತದೆ, ಅವರು ಸಹಾಯಕರು ಬರಬೇಕಾಯಿತು, ಇವರು ಹೊರಗೆ ಹೋಗಬೇಕಾಯಿತು.
ಆ ಕಾರಣಕ್ಕೆ ಅಲ್ಲಿ ಇವತ್ತೆಲ್ಲ ಅಪಾರ್ಟ್ಮೆಂಟ್ಗಳಲ್ಲಿ, ಮುಖ್ಯವಾಗಿ ಬೆಂಗಳೂರು ಮುಂಬೈಗಳಲ್ಲಿ ಕೊರೋನಾ ಹರಡಲಿಕ್ಕೆ ಕಾರಣ ಆಗಿರೋದು ಹಾಗೆ. ಇದು ಆದ್ದರಿಂದ ಬೇಸಿಕ್ ವಿಷಯ ಏನು ಅಂತಂದರೆ, ಯಾರಿಗೆ ಕೊರೋನಾ ಬಂದಿಲ್ಲ ಅವರಿಗೆ ಇವತ್ತಲ್ಲ ನಾಳೆ ಅದು ಸೋಂಕೋ ಸಾಧ್ಯತೆ ಇದ್ದೇ ಇದೆ. ನಾವೆಲ್ಲರೂ ಅದನ್ನು ಅರಿತುಕೊಂಡು ಅದಕ್ಕೆ ಬೇಕಾದ ನಮ್ಮ ಆಹಾರ ಕ್ರಮ ಇತ್ಯಾದಿಗಳನ್ನು ಪಾಲನೆ ಮಾಡಿಕೊಂಡಿದ್ದರೆ ನಾವು ಹೆದರಬೇಕಾಗಿಲ್ಲ. ಸೊ ಮೊದಲನೇ ಅಲೆಯಲ್ಲಿ ಭಾರತದವರಿಗೆ ಈಗ ಬಂದಿದೆ. ಸೊ ಆಗಲೇ ನಾನು ಹೇಳಿದೆ 50% ಭಾರತೀಯರಿಗೆ ಮೊದಲನೇ ಅಲೆಯಲ್ಲಿ ಬಂದಿರ್ಬೋದು. ಉಳಿದ 50ಯಲ್ಲಿ ಒಂದು 20-30% ಈಗ ಬಂದಿರ್ಬೋದು. ಇನ್ನು ಉಳಿದವರಿಗೆ ಏನು 10-20% ಅಥವಾ 30% ಏನು ಉಳಿತಾರೆ ಸೋಂಕು ತಗಲದೆ, ಅವರಿಗೆ ಮುಂದಿನ ದಿನಗಳಲ್ಲಿ ಬರ್ತದೆ. ಅಂತೂ ಇದು ಶಾಶ್ವತವಾಗಿ ನಮ್ಮ ಜೊತೆ ಇರ್ತದೆ. ಸೊ ಈ ಒಂದಷ್ಟು ವರದಿಗಳು ಬರುವುದನ್ನು, ಒಂದು ಜನ ಸೋಂಕಿತರಾಗುವುದನ್ನು ನೀವು 3ನೇ ಅಲೆ 4ನೇ ಅಲೆ ಅಂತ ನಂಬರ್ ಎಷ್ಟು ಬೇಕಾದರೂ ಕೊಡ್ಬೋದು. ವಿಷಯ ಏನು ಅಂತಂದರೆ, ಯಾರಿಗೆ ಕೊರೋನಾ ಬಂದಿಲ್ಲ ಅವರಿಗೆ ಕೊರೋನಾ ಬರ್ತದೆ. ಅದನ್ನು ಎದುರಿಸಲಿಕ್ಕೆ ನಾವು ನಮ್ಮ ದೇಹವನ್ನು ಚೆನ್ನಾಗಿಟ್ಕೊಂಡ್ರೆ ಆಯಿತು. ಪ್ರಸನ್ನ ಶೆಟ್ಟಿ, ಗರ್ಭಿಣಿಯರಲ್ಲಿ ಕೊರೋನಾ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡುತ್ತೀರಾ ಸರ್? ಥ್ಯಾಂಕ್ ಯು ಪ್ರಸನ್ನ. ಐ ಥಿಂಕ್ ಯು ಆರ್ ದಿ ಬೆಸ್ಟ್ ಪರ್ಸನ್ ಟು ಎನ್ಲೈಟನ್ ಅಸ್. ಗರ್ಭಿಣಿಯರಲ್ಲಿ ಇದು ಏನು ಹೇಳ್ತಾರೆ, ನನಗೆ ಅನಿಸುವ ಪ್ರಕಾರ ಈಗಾಗಲೇ ಸಮಸ್ಯೆಗಳಿರುವ ಗರ್ಭಿಣಿಯರಲ್ಲಿ, ಅಂದರೆ ತುಂಬ ದೇಹ ತೂಕ ಇರುವಂಥ ಗರ್ಭಿಣಿಯರಲ್ಲಿ, ಯಾರು ತುಂಬ ಸಕ್ಕರೆ, ಸಿಹಿ ತಿನಿಸುಗಳು, ಹಾಲಿನ ಪದಾರ್ಥಗಳು ಇಂಥವನ್ನು ಸೇವಿಸ್ತಾರೆ, ಮತ್ತು ಗರ್ಭಿಣಿಯರಲ್ಲಿ ಇವೇ ಕಾರಣಗಳಿಂದ ಇವತ್ತು ದೇಹ ತೂಕ ಜಾಸ್ತಿ ಆಗೋದು ಹೇಗೋ ಆಗ್ತದೆ. ಅದರ ಜೊತೆಗೆ ಡಯಾಬಿಟಿಸ್, ಇವತ್ತು ಏನು ಜೆಸ್ಟೇಷನಲ್ ಡಯಾಬಿಟಿಸ್ ಅಂತ ನಾವೇನು ಹೇಳ್ತೇವೆ, ಅದು ಹೆಚ್ಚಾಗೋದನ್ನು ನೋಡ್ತಾ ಇದ್ದೇವೆ. ಗರ್ಭಿಣಿಯರಲ್ಲಿ ರಕ್ತದ ಒತ್ತಡ, ಪ್ರಿಯಕ್ಲಾಂಪ್ಸಿಯಾ ಅಂತ ನಾವೇನು ಹೇಳ್ತೇವೆ, ಅಥವಾ ಪ್ರೆಗ್ನೆನ್ಸಿ ಇಂಡ್ಯೂಸ್ಡ್ ಹೈಪರ್ ಟೆನ್ಷನ್ ಇರ್ಬೋದು. ಸೊ ಇಂಥ ಸಮಸ್ಯೆಗಳು ಇದ್ದವರಲ್ಲಿ ಬಹುಶಃ ಕೊರೋನಾದ ಸಮಸ್ಯೆಗಳು ಜಾಸ್ತಿ ಇರ್ಬೋದು. ಇಲ್ಲದಿದ್ದರೆ ಆರೋಗ್ಯವಂತ ಗರ್ಭಿಣಿಯರಲ್ಲಿ ಕೊರೋನಾದ ಬಗ್ಗೆ ಹೆಚ್ಚೇನು ಗಾಬರಿ ಆಗಬೇಕಾಗಿಲ್ಲ. ಇದನ್ನು ಯಾಕೆ ಹೇಳ್ತಾ ಇದ್ದೇನೆ ಅಂತಂದರೆ, ಗರ್ಭಾವಸ್ಥೆಯಲ್ಲಿ ನಮ್ಮ ದೇಹದ ರೋಗ ನಿರೋಧಕ ಶಕ್ತಿ ಅತಿರೇಕದ ಏನು ರೆಸ್ಪಾನ್ಸನ್ನು, ಪ್ರತಿಕ್ರಿಯೆಯನ್ನು ಅದು ಕೊಡುವುದಿಲ್ಲ. ಇದು ಬಹಳ ಆಸಕ್ತಿದಾಯಕವಾದ ವಿಷಯ. ಇದು ನಾನು ಅರ್ಥ ಮಾಡಿಕೊಂಡದ್ದನ್ನು ನಾನು, ಪ್ರಸನ್ನ ಈಸ್ ಅನ್ ಎಕ್ಸ್ಪರ್ಟ್, ಅವರೇ ಸ್ವತಃ ಸ್ತ್ರೀ ರೋಗ ತಜ್ಞರು ಮತ್ತು ಏನು ಇನ್ಫರ್ಟಿಲಿಟಿ ಸ್ಪೆಷಲಿಸ್ಟ್, ಬಂಜಿತನವನ್ನು ನಿವಾರಣೆ ಮಾಡೋದ್ರಲ್ಲಿ ತುಂಬ ಕೆಲಸ ಮಾಡ್ತಾ ಇದ್ದಾರೆ. ಸೊ ಪ್ರಸನ್ನ ಇದರ ಬಗ್ಗೆ ಬೆಳಕು ಚೆಲ್ಬೋದು, ನಾನು ಹೇಳಿದ್ದು ತಪ್ಪಿದರೆ. ಸೊ ಏನಾಗ್ತದೆ ಅಂದರೆ, ನನಗೆ ಇದು ನನ್ನ ಫಿಸಿಯಾಲಜಿ ಗುರುಗಳು ಕಲಿಸಿರುವಂಥದ್ದು, ಗರ್ಭಾವಸ್ಥೆ ಬಹಳ ಒಂದು ಪ್ರಕೃತಿಯ ವಿಸ್ಮಯ. ಏನು ಅಂತಂದರೆ, ಒಂದು ಫಾರಿನ್ ಬಾಡಿ, ಅಂದರೆ ಒಂದು ಮಗು, ಅದು ಸಂಪೂರ್ಣವಾಗಿ ತಾಯಿಯ ಪ್ರೋಟೀನ್ ಅಲ್ಲ, ಅದು ಬೇರೆ ಬೇರೆ ಪ್ರೋಟೀನ್ಗಳು ಮಗುವಿನಲ್ಲಿದೆ. ಅದನ್ನು ತಾಯಿಯಾದವಳು ತನ್ನ ಗರ್ಭದಲ್ಲಿ 9 ತಿಂಗಳು ಅದನ್ನು ರಕ್ಷಣೆ ಮಾಡ್ತಾಳೆ. ಅಂದರೆ ರೋಗರಕ್ಷಣಾ ವ್ಯವಸ್ಥೆ ತನ್ನ ದಾಳಿಯ ಸಾಮರ್ಥ್ಯವನ್ನು, ಅದಕ್ಕೋಸ್ಕರ ಅದು ಸ್ವಲ್ಪ ಅದರ ಮೊನಚನ್ನು ಕಡಿಮೆ ಮಾಡ್ತದೆ, ಅದು ಸಹಿಸಿಕೊಳ್ತದೆ, ಅದರ ಸಹಿಷ್ಣುತೆ ಹೆಚ್ಚಾಗ್ತದೆ. ನಾನು ಹೇಳಿದೆ, ಕೊರೋನಾದಲ್ಲಿ ಸಮಸ್ಯೆ ಆಗುವುದು ರೋಗರಕ್ಷಣಾ ವ್ಯವಸ್ಥೆ ಅತಿರೇಕಕ್ಕೆ ಹೋದಾಗ ಅಂತ. ಗರ್ಭಾವಸ್ಥೆಯಲ್ಲಿ ರೋಗರಕ್ಷಣಾ ವ್ಯವಸ್ಥೆ ಸ್ವಲ್ಪ ಸಮಾಧಾನದಲ್ಲಿ ಇರುವ ಕಾರಣಕ್ಕೆ ಬಹುಶಃ ಹೆಚ್ಚಿನ ಗರ್ಭಿಣಿಯರಲ್ಲಿ ಕೊರೋನಾದಿಂದ ಸಮಸ್ಯೆ ಆಗೋದಿಲ್ಲ. ನೀವತ್ತಿನ ಜಾಗತಿಕ ಮಟ್ಟದಲ್ಲಿ ವರದಿಗಳನ್ನು ನೋಡಿದರೂ ಕೂಡ ಹೆಚ್ಚಿನ ಗರ್ಭಿಣಿಯರಲ್ಲಿ ಕೊರೋನಾದಿಂದ ಸಮಸ್ಯೆ ಆಗಿಲ್ಲ. ಅದೇ ರೀತಿ ಗರ್ಭಿಣಿಯರಿಗೆ ಕೊರೋನಾ ಬಂದು ಅದೇ ಸಮಯದಲ್ಲಿ ಅವರಿಗೆ ಹೆರಿಗೆ ಆಗಿದ್ದರೆ ನವಜಾತ ಶಿಶುಗಳಿಗೂ ಕೂಡ ಏನು ಹೆಚ್ಚಿನ ಸಮಸ್ಯೆ ಆಗೋದಿಲ್ಲ. ಮತ್ತು ಗರ್ಭಿಣಿಯರು ಡೆಲಿವರಿ ಆದಾಗ ಖಂಡಿತಕ್ಕೂ ನಿಮ್ಮ ತಾಯಿಯ ಹಾಲನ್ನು, ಎದೆ ಹಾಲನ್ನು ಕೊಡುವುದನ್ನು ನಿಲ್ಲಿಸಬೇಡಿ, ಅದನ್ನು ಮುಂದುವರಿಸಿ. ಐ ಹೋಪ್ ಐ ಹ್ಯಾವ್ ಆನ್ಸರ್ಡ್ ಪ್ರಸನ್ನ. ಇಫ್ ಯು ಹ್ಯಾವ್ ಎನಿ ಪಾಯಿಂಟ್ಸ್, ಪ್ಲೀಸ್ ಫೀಲ್ ಫ್ರೀ ಟು ಟೈಪ್ ಆನ್ ದಿ ಕಮೆಂಟ್ಸ್. ಸಂಜ್ಯೋತಿ ಮತ್ತೆ ಕೇಳ್ತಾರೆ, ಯಾವುದೇ ಕಾಯಿಲೆಗೆ ಲಸಿಕೆ ತಗೊಂಡಾಗ ಟಿ ಸೆಲ್ಸ್ ಜೀವನ ಪರ್ಯಂತ? ಎಸ್, ವೆರಿ ಗುಡ್ ಕ್ವೆಶನ್ ಯು ಹ್ಯಾವ್ ಆಸ್ಕ್ಡ್ ಸಂಜ್ಯೋತಿ. ಟೈಫಾಯ್ಡ್ ಲಸಿಕೆ ಥರದ ಹಲವು ಲಸಿಕೆ ಪರಿಣಾಮ 1 ವರ್ಷದವರ. ಯು ಹ್ಯಾವ್ ಆಸ್ಕ್ಡ್ ಎ ವೆರಿ ಬ್ಯೂಟಿಫುಲ್ ಕ್ವೆಶನ್. ನಾನು ಇದನ್ನು ಸ್ವಲ್ಪ ಬೇರೆ ಥರ ಉತ್ತರ ಹೇಳ್ತೇನೆ. ಇದು ನಾನೇ ಅರ್ಥ ಮಾಡಿಕೊಂಡದ್ದನ್ನು ನಿಮ್ಮ ಮುಂದೆ ಹೇಳ್ತೇನೆ. ನೋಡಿ, ನಮಗೆ ಕಾಡುವ ಸೋಂಕುಗಳಲ್ಲಿ ವೈರಸ್ಗಳಿದೆ, ಬ್ಯಾಕ್ಟೀರಿಯಾಗಳಿದೆ, ಆಮೇಲೆ ಪ್ಯಾರಾಸೈಟ್ಗಳಿದೆ. ಮಲೇರಿಯಾ ಅದಕ್ಕೆ ಉದಾಹರಣೆ. ಅದಕ್ಕಿಂತ ದೊಡ್ಡ ಜೀವಿಗಳು ಹುಳಗಳು, ಜಂತು ಹುಳಗಳು. ವೈರಸ್ ಅತ್ಯಂತ ಸಣ್ಣ ಅರೆಜೀವಿ, ತುಂಬ ಸಣ್ಣ ಕಣ. ಅದಕ್ಕಿಂತ ದೊಡ್ಡ ಕಣ ಜೀವ ಇರುವಂಥದ್ದು ಬ್ಯಾಕ್ಟೀರಿಯಾ. ಅದಕ್ಕಿಂತ ದೊಡ್ಡದು ಇನ್ನಷ್ಟು ಸ್ವಲ್ಪ ಮುಂದೆ ಇರುವಂಥದ್ದು ಪ್ಯಾರಾಸೈಟ್, ಮಲೇರಿಯಾದಂಥದ್ದು. ಇನ್ನೂ ಹಲವರು ಇವೆ, ಅಮೀಬಿಯಾಸಿಸ್ ಇದೆ, ಇವೆಲ್ಲ ಪ್ಯಾರಾಸೈಟ್. ಆಮೇಲೆ ಹುಳಗಳಂತೂ ಮಲ್ಟಿಸೆಲ್ಯುಲಾರ್, ತುಂಬ ಜೀವಕೋಶಗಳು ಇರುವಂಥ ಜಂತುಗಳು. ಇವುಗಳಲ್ಲಿ ನೋಡಿ, ವೈರಸ್ಸಿನ ವಿರುದ್ಧ ನಮ್ಮ ದೇಹದ ರೋಗ ರಕ್ಷಣಾ ವ್ಯವಸ್ಥೆ ಅತ್ಯಂತ ಪ್ರಬಲವಾದ ರೋಗ ರಕ್ಷಣೆಯನ್ನು ಬೆಳೆಸಿಕೊಳ್ತದೆ. ಒಮ್ಮೆ ನಿಮಗೆ ಕೋಟಲೆ ಇದೆ, ನಾವೇನು ಚಿಕನ್ ಪಾಕ್ಸ್ ಅಂತ ಹೇಳ್ತೇವೆ, ಒಮ್ಮೆ ಬಂದರೆ ಮತ್ತೆ ಕೋಟಲೆ ಬರೋದಿಲ್ಲ ನಿಮಗೆ. ಮಮ್ಸ್ ಇದೆ, ಒಮ್ಮೆ ಬಂದರೆ ಮತ್ತೆ ಬರೋದಿಲ್ಲ.
ಮೀಸಲ್ಸ್ ಇದೆ, ಅದರ ದಡಾರ ಒಮ್ಮೆ ಬಂದರೆ ಮತ್ತೆ ಬರೋದಿಲ್ಲ. ಸೊ ವೈರಸ್ಗಳ ವಿರುದ್ಧ ನಮ್ಮ ದೇಹ ಬಹಳ ಪ್ರಬಲವಾದ ಜೀವನ ಪರ್ಯಂತವಾದ ಸಂಜೋತಿ ಬರೆದ ಹಾಗೆ ಟಿ ಮೆಮೊರಿ ಕಣಗಳ ಮೂಲಕ ಪಡ್ಕೊಂಡಿರುವಂಥ ರೋಗರಕ್ಷಣೆಯನ್ನು ಒದಗಿಸ್ತದೆ. ಅದರಿಂದ ಎಗೇನ್ಸ್ಟ್ ಆಲ್ ವೈರಲ್ ಇನ್ಫೆಕ್ಷನ್ಸ್. ಓನ್ಲಿ ಎಕ್ಸೆಪ್ಷನ್ ಈಸ್ HIV. HIV ಜೀವರಕ್ಷಣಾ ರೋಗರಕ್ಷಣಾ ಕಣಗಳನ್ನೇ ನಾಶ ಮಾಡೋದ್ರಿಂದ ಅಲ್ಲಿ ಅದು ಬರೋದಿಲ್ಲ. ಬೇರೆ ಎಲ್ಲ ವೈರಲ್ ಇನ್ಫೆಕ್ಷನ್ಗಳಲ್ಲಿ ಜೀವನ ಪರ್ಯಂತ ರೋಗರಕ್ಷಣೆ ಇರ್ತದೆ. ನೀವು ಬ್ಯಾಕ್ಟೀರಿಯಾ, ಟೈಫಾಯ್ಡ್ ನೀವು ಹೇಳಿದ್ರಿ, ಬ್ಯಾಕ್ಟೀರಿಯಾಗಳಿಗೆ ಇದರಷ್ಟು ಪ್ರಬಲ ರೋಗರಕ್ಷಣಾ ಸಾಮರ್ಥ್ಯ ನಮಗೆ ಬರುವುದಿಲ್ಲ. 2 ವರ್ಷ 3 ವರ್ಷ ಅಷ್ಟೇ. ಅದೇ ಕಾರಣಕ್ಕೆ ಟೈಫಾಯ್ಡ್ ಲಸಿಕೆ ನೀವು ತಗೊಂಡ್ರೆ 1 ವರ್ಷ ಅಥವಾ 1.5 ವರ್ಷ ಅದು ಪರಿಣಾಮ ಇರ್ಬೋದು, ಅದರ ನಂತರ ಅದು ಹೊರಟು ಹೋಗ್ತದೆ. ಪ್ಯಾರಸೈಟ್, ನೀವು ಮಲೇರಿಯಾ ತಗೊಳ್ಳಿ ಅಥವಾ ಅಮಿಬಿಯಾಸಿ ತಗೊಳ್ಳಿ, ಎಲ್ಲಿವರೆಗೆ ನಿಮಗೆ ಜ್ವರ ಇರ್ತದೆ ಮಲೇರಿಯಾದಲ್ಲಿ ಅಲ್ಲಿವರೆಗೆ ನಿಮಗೆ ರೋಗರಕ್ಷಣೆ. ಈಗ 15 ನಿಮಗೆ ಉದಾಹರಣೆಗೆ ಇವತ್ತು ಮಲೇರಿಯಾ ಬಂತು, ನೀವು ಅದಕ್ಕೆ ಔಷಧ ತಗೊಂಡ್ರಿ, 15 ದಿನದವರೆಗೆ ನೀವು ಪ್ರೈಮಾಕ್ವಿನ್ ತಗೊಂಡ್ರಿ, ಪ್ರೈಮಾಕ್ವಿನ್ನಿಂದ ಅದು ಮತ್ತೆ ಈ 15 ದಿನದ ನಡುವೆ ನಿಮಗೆ ಸೊಳ್ಳೆ ಕಚ್ಚಿದರೆ ಪ್ರೈಮಾಕ್ವಿನ್ ಕಾರಣಕ್ಕೆ ಮತ್ತು ಸ್ವಲ್ಪ ಇರುವ ರೋಗರಕ್ಷಣೆ ಕಾರಣಕ್ಕೆ ಮತ್ತೆ ನಿಮಗೆ ಮಲೇರಿಯಾ ಬರೋದಿಲ್ಲ. 15 ದಿನದ ನಂತರ ನಿಮಗೆ ಸೊಳ್ಳೆ ಕಚ್ಚಿದರೆ ಅದರಲ್ಲಿ ಮಲೇರಿಯಾ ಪ್ಯಾರಸೈಟ್ ಇದ್ದರೆ ನಿಮಗೆ ಖಂಡಿತಕ್ಕೂ ಪುನಃ ಮಲೇರಿಯಾ ಬಂದೇ ಬರ್ತದೆ. ಸೊ ಬಟ್ ಜಂತು ಹುಳಗಳಿಗೆ ಝೀರೋ ಇಮ್ಯುನಿಟಿಯೇ ಬರೋದಿಲ್ಲ, ಎಲರ್ಜಿ ಆಗ್ಬೋದು, ಅದರಿಂದ ಬೇರೆ ಅದು ಬೇರೆಯೇ ಪ್ರಾಬ್ಲಮ್ ಅದು. ಅಂತೂ ಅದಕ್ಕೆ ಜಂತು ಹುಳುಗಳು ಆರಾಮವಾಗಿ ನಮ್ಮ ಕರುಳುಗಳಲ್ಲಿ ತಿಂಗಳುಗಟ್ಟಲೆ ವರ್ಷಗಟ್ಟಲೆ ಜೀವನ ಮಾಡಿಕೊಂಡೇ ಇರ್ತವೆ. ಸೊ ಇಟ್ಸ್ ಎ ವೆರಿ ಇಂಟ್ರೆಸ್ಟಿಂಗ್ ಕ್ವೆಶನ್ ಯು ವಾಸ್ಟ್. ಡಾಕ್ಟರ್ ದಿನೇಶ್ ಕದಂ, ಥ್ಯಾಂಕ್ ಯು ಫಾರ್ ಜಾಯ್ನಿಂಗ್. ದಿನೇಶ್ ಕದಂ ಬಗ್ಗೆ ಕೂಡ ನೀವೆಲ್ಲರೂ ಕೇಳಿರ್ತೀರಿ, ಪ್ಲಾಸ್ಟಿಕ್ ಸರ್ಜನ್ ಅವರು. ಎನಿ ಮೆಡಿಕೇಶನ್ ಫಾರ್ ಹೋಮ್ ಐಸೋಲೇಟೆಡ್ ಪೇಷಂಟ್ಸ್ ಆನ್ ಅಬ್ಸರ್ವೇಷನ್? ಯು ವಾಂಟ್ ಆನ್ಸರ್? There is no specific medications, Dinesh. It is treated symptomatically. No specific ಯಾರಿಗೆ ವಿಪರೀತ ಜ್ವರ ಇದೆ ಅವರಷ್ಟೇ, ಅದು ವಿಪರೀತ ಅಂತ ಹೇಳೋ ಪದವನ್ನು ನಾನು ಏನು ಬೇಕಂತಲೇ ಬಳಸಿದ್ದೇನೆ. ಹೆಚ್ಚಿನ ಕೊರೋನಾ ಸೋಂಕಿತರಲ್ಲಿ 100-101 ಡಿಗ್ರಿಗಿಂತ ಹೆಚ್ಚು ಜ್ವರ ಬರೋದಿಲ್ಲ. ಆಗಲೇ ನಾನು ಹೇಳಿದಾಗೆ ಈ ಜ್ವರ ಅನ್ನುವಂಥದ್ದು ನಮ್ಮ ರೋಗರಕ್ಷಣಾ ವ್ಯವಸ್ಥೆ ಈ ವೈರಸ್ಸನ್ನು ನಾಶ ಮಾಡುವಾಗ ಬರುವಂಥದ್ದು. ಈ ಜ್ವರ ಬಂದಾಗಲೇ ಟೆಂಪರೇಚರ್ ಏನು ಬಾಡಿದು ಜಾಸ್ತಿ ಆಗ್ತದೆ, ಅದರಲ್ಲೇ ವೈರಸ್ ಸಾಯಲಿಕ್ಕೆ ಅದು ಕಾರಣ ಆಗ್ತದೆ. ಆದ್ದರಿಂದ ಜ್ವರವನ್ನು ತುಂಬ ನಾವು ಆಗಾಗ ಪ್ಯಾರಾಸಿಟಮಾಲ್ ತಗೊಂಡು ಸಪ್ರೆಸ್ ಮಾಡೋದು ಕೂಡ ಸರಿಯಲ್ಲ. ಸಣ್ಣ ಮಟ್ಟಿನ ಜ್ವರ ಇದ್ದರೆ ಪರವಾಗಿಲ್ಲ. ತುಂಬ ಜ್ವರ ಇದ್ದೆ ಅಂದರೆ ನಮಗೆ ಮನುಷ್ಯನಿಗೆ, ಅದು ಸೋಂಕಿತನಿಗೆ ಜ್ವರದಿಂದಲೇ ಸಮಸ್ಯೆ ಆದರೆ, ವಿಪರೀತ ಜ್ವರ ಇದೆ, ವಿಪರೀತ ತಲೆನೋವು, ಮೈಕೈ ನೋವು ಇದೆ, ಅಂಥ ಸಂದರ್ಭದಲ್ಲಿ ಪ್ಯಾರಾಸಿಟಮಾಲ್ ತಗೊಳ್ಳಿ. ಬೇರೆ ಯಾವುದೇ ಔಷಧವನ್ನು ತಗೊಳ್ಬೇಡಿ, ಯಾವುದೇ ಕಷಾಯವನ್ನು ಕುಡಿಬೇಡಿ, ಯಾವುದೇ ಅರಸಿನ ಹಾಲು ಇತ್ಯಾದಿಯನ್ನು ತಗೊಳ್ಬೇಡಿ. ಮತ್ತು ಈಗೇನು ಪಟ್ಟಿ ಮಾಡಿದ್ದಾರೆ, ಐವರ್ಮೆಕ್ಟಿನ್ ಇರ್ಬೋದು, ಕ್ಲೋರೋಕ್ವಿನ್ ಇರ್ಬೋದು, ಅಥವಾ ಅಜಿಥ್ರೋಮೈಸಿನ್ ಇರ್ಬೋದು, ಡಾಕ್ಸಿಸೈಕ್ಲಿನ್ ಇರ್ಬೋದು, ಫ್ಯಾವಿಪಿರವಿರ್, ಒಸೆಲ್ಟಾಮಿವಿರ್, ಅದು ಪಟ್ಟಿ ಬದಲಾಗ್ತಾ ಇರ್ತದೆ, ಹೊಸದು ಸೇರಿಸ್ತಾ ಇರ್ತಾರೆ. ಇದು ಯಾವುದರಿಂದಲೂ ಒಂದು ನಯಾ ಪೈಸೆ ಸಹಾಯ ಆಗೋದಿಲ್ಲ, ಅದರಿಂದ ಸಮಸ್ಯೆ ಆಗ್ಬೋದಲ್ಲದೆ ಸಹಾಯ ಇಲ್ಲ. ಅದ್ರ ಖಂಡಿತಕ್ಕೂ ಇದು ಯಾವುದನ್ನು ತಗೊಳ್ಬೇಡಿ. ನಮ್ಮ ದೇಶದ ಸೈನಿಕರ ಮೇಲೆ, ನಮ್ಮ ದೇಶದ ಏನು ಸೇನೆ ಇದೆ ಅವರ ಮೇಲೆ, ರಕ್ಷಣಾ ಪಡೆಗಳ ಮೇಲೆ ನಾವು ಹೇಗೆ ನಂಬಿಕೆ ಇಟ್ಟುಕೊಂಡು ಅದರ ಬಗ್ಗೆ ಆಲೋಚನೆಯೇ ಮಾಡದೆ ನಾವು ಇಲ್ಲಿ ಜೀವನ ಮಾಡ್ತಾ ಇದ್ದೇವೆ, ಅದೇ ರೀತಿಯಾಗಿ ನಮ್ಮ ರೋಗರಕ್ಷಣಾ ವ್ಯವಸ್ಥೆಯನ್ನು ನಾವು ಚೆನ್ನಾಗಿ ಇಟ್ಕೊಳ್ಳೋಣ. ಒಳ್ಳೆಯ ಆಹಾರ, ಒಳ್ಳೆಯ ವ್ಯಾಯಾಮದ ಮೂಲಕ ಅದು ನಮ್ಮನ್ನು ಕಾಪಾಡ್ತದೆ, ರಕ್ಷಣೆ ಕೊಡ್ತದೆ. Most importantly, Dinesh, we have been managing our friends, relatives and our known patients who are going through COVID infection by strict dietary advice. And basically dietary advice has worked very well in many of our patients, and it's mainly because this coronavirus basically makes our bodies insulin fatigue, which is already there, worsen. So once the insulin is, you all know that main job of insulin is to convert glucose into energy. So when insulin doesn't do the job properly, we land up with having compensatory hyperinsulinemia. So this compensatory hyperinsulinemia is the one which is pro-inflammatory and encourages angiogenesis, narrowing the blood vessels and all. So most of the pathomechanism underlying this COVID infection is basically metabolically deranged. So we strictly advise our patients to follow a diet which is low glycemic, include more good fat and good protein without any medications. ತುಂಬ ಪ್ರಶ್ನೆಗಳಿದೆ, ನಾವು ಒಂದೊಂದನ್ನೇ ನೋಡ್ತೇನೆ. ಪ್ರಭಾಕರ್, ವೆನ್ ಡು ವಿ ನೀಡ್ ಆಕ್ಸಿಜನ್ ಆ್ಯಂಡ್ ವೆಂಟಿಲೇಷನ್
ಆಕ್ಸಿಜನ್ ಬೇಕಾಗೋದು 95%ಗಿಂತ ಆಕ್ಸಿಜನ್ ಕಡಿಮೆ ಆದರೆ ಮಾತ್ರ. ಇದು 2ನೇ ವಾರದಲ್ಲಿ ಆಗ್ತದೆ ಹೆಚ್ಚಿನವರಿಗೆ. ಸೊ ಅದಕ್ಕಿಂತ ಕಡಿಮೆ ಆದರೆ ನೀವು ನಿಮ್ಮ ವೈದ್ಯರನ್ನು ಸಂಪರ್ಕಿಸಬೇಕು. ಆದರೆ 95ಕ್ಕಿಂತ ಕಡಿಮೆ ಆದ ಕೂಡಲೇ ಆಕ್ಸಿಜನ್ ಕೊಡಬೇಕು ಅಂತ ಅರ್ಥ ಅಲ್ಲ. ಬೇರೆ ಪರೀಕ್ಷೆಗಳನ್ನು ಮಾಡಬೇಕಾಗ್ಬೋದು. CRP ರಕ್ತದಲ್ಲಿ ಅಥವಾ LDH ಎಷ್ಟಿದೆ ಅದನ್ನೆಲ್ಲ ನೋಡಿಕೊಂಡು ರೋಗಿಯ ಒಟ್ಟಾರೆ ಸ್ಥಿತಿಗತಿಯನ್ನು ನೋಡಿಕೊಂಡು ಆಕ್ಸಿಜನ್ ಬಗ್ಗೆ ವೈದ್ಯರು ಗಮನ ಹರಿಸಿ. ಆದರೆ ತುಂಬ ಕಡಿಮೆ ಆಗುವವರೆಗೆ, ಅಂದರೆ 80-70 ಬರುವವರೆಗೆ ಮನೆಯಲ್ಲಿ ಇರಬೇಡಿ. ದಯವಿಟ್ಟು ಆದಷ್ಟು ಬೇಗನೆ ಆಸ್ಪತ್ರೆಗೆ ಹೋಗೋದು ಒಳ್ಳೆಯದು. ಸರ್, ಮಕ್ಕಳನ್ನು ಶಾಲೆಗೆ ಕಳಿಸುವ ಬಗ್ಗೆಯೂ ಆಯಿತು. ಒಂದು ನಿಮಿಷ, ಇದಾಯಿತು, ಮೇಲೆ ಬನ್ನಿ. ತುಂಬ ಪ್ರಶ್ನೆಗಳಿವೆ. ಶಾಲೆಗೆ ಕಳಿಸೋ ಬಗ್ಗೆ, ಶಾಲೆ ಈಗ ಬಂದ್ ಮಾಡಿ ಇಟ್ಟಿದ್ದಾರೆ. ಆದ್ದರಿಂದ ಮುಂದಿನ ವರ್ಷ ಮತ್ತೆ ಇವರು ತೆರೆಯುವುದಿಲ್ಲ ಅಂತಾದರೆ ದಯವಿಟ್ಟು ಸರ್ಕಾರದ ಮೇಲೆ ಒತ್ತಡ ಹಾಕುವ ಕೆಲಸವನ್ನು ಮಾಡಿ. ಸುಜಿತ್ ರಾವ್ ಸರ್, ನೀವು ಲಸಿಕೆ ಪಡೆದುಕೊಂಡಿದ್ದೀರಾ? ನೋಡಿ, ನಾವು ಇಬ್ಬರು ಕೂಡ ಕಳೆದ ವರ್ಷವೇ ನಮ್ಮ ರೋಗಿಗಳ ಜೊತೆ, ನಮ್ಮಲ್ಲಿ ಬರುವವರ ಜೊತೆ ಚಿಕಿತ್ಸೆ ಸಮಯದಲ್ಲಿ ನಮಗಿಬ್ಬರಿಗೂ ಕೊರೋನಾ ಸೋಂಕು ತಗಲಿಯಾಗಿದೆ. ನಾವಿಬ್ಬರೂ ಮನೆಯಲ್ಲೇ ಇದ್ದು ನಮ್ಮ ಆಹಾರ ಕ್ರಮವನ್ನು ಪಾಲನೆ ಮಾಡಿ ಯಾವುದೇ ಔಷಧವನ್ನು ತೆಗೆದುಕೊಳ್ಳದೆ 3-4 ದಿನಗಳಲ್ಲಿ ಗುಣಮುಖರಾಗಿದ್ದೇವೆ. ನಮ್ಮ ಆ್ಯಂಟಿಬಾಡಿ ಪರೀಕ್ಷೆಗಳನ್ನು ಮಾಡಿಸಿಕೊಂಡಿದ್ದೇವೆ, ಅವುಗಳು ಪಾಸಿಟಿವ್ ಇದೆ. ಆ ಕಾರಣಕ್ಕೆ ನಾವಿಬ್ಬರೂ ಕೂಡ ಲಸಿಕೆಯನ್ನು ಪಡೆದುಕೊಂಡಿಲ್ಲ. ನಾನು ಈಗಾಗಲೇ ಹೇಳಿದ ಹಾಗೆ ಲಸಿಕೆ ಅಗತ್ಯ ನಮಗಿದೆ ಅಂತ ನಮಗೆ ಅನಿಸೋದಿಲ್ಲ. ನಾವು ಅದನ್ನು ಪಡೆದುಕೊಂಡಿಲ್ಲ. ಸುಧಾಮ ಬೇಕಲ್ ಈಸ್ ಆಸ್ಕಿಂಗ್, ಕೈಂಡ್ಲಿ ಸಜೆಸ್ಟ್ ವಿಚ್ ವ್ಯಾಕ್ಸಿನ್ ಈಸ್ ಬೆಟರ್ ಅಕಾರ್ಡಿಂಗ್ ಟು ಯು. Sudama, if you are very keen that I should answer your question, I would go with the Covaxin because it is based on a old technology of inactivating the viral particle. So therefore the technology is very well known. So therefore probably the adverse effects which are now, some new adverse effects are coming with the Covishield are probably not going to be reported with the Covaxin. ಆ ಕಾರಣಕ್ಕೆ ನೀವು ತಗೊಳ್ಳೇಬೇಕು ಅಂತಾದರೆ ಕೋವಿಶೀಲ್ಡ್ ಮತ್ತು ಕೋವ್ಯಾಕ್ಸಿನ್ ಇದೆರಡರ ನಡುವಿನಲ್ಲಿ ಆಯ್ಕೆ ಇದ್ದರೆ ನಿಮಗೆ ಬೇಕು ಅಂತಾದರೆ ನಾನು ಕೋವ್ಯಾಕ್ಸಿನ್ ಹೇಳ್ತೇನೆ. ಯಾಕಂದರೆ ಅದು ಹಳೆಯ ತಂತ್ರಜ್ಞಾನದಿಂದ ಮಾಡಿರುವಂಥದ್ದು. ಅದರಿಂದ ಹೊಸ ಈಗ ಯಾಕೆ ಹೇಳ್ತಾ ಇದ್ದೇನೆ ನೋಡಿ, ಕೋವಿಶೀಲ್ಡಲ್ಲಿ ಅದು ಏನು ಚಿಂಪಾಂಜಿಯ ಅಡಿನೋ ವೈರಸ್ಸನ್ನು ನಿಸ್ತೇಜಗೊಳಿಸಿ ಅದರೊಟ್ಟಿಗೆ ಕೊರೋನಾ ವೈರಸ್ನ ಪ್ರೋಟೀನನ್ನು ಸೇರಿಸಿ ಮಾಡಿರುವ ಲಸಿಕೆ. ಇಂಥ ಒಂದು ವಿಶೇಷವಾದ ಲಸಿಕೆಯ ಕಾರಣಕ್ಕೆ ವಿಶೇಷವಾದ ಆ್ಯಂಟಿಬಾಡಿಗಳು ಬಂದು ವಿಶೇಷವಾದ ಒಂದು ಸಮಸ್ಯೆ ಯುರೋಪ್ನಲ್ಲಿ ಗುರುತಿಸಲ್ಪಟ್ಟಿದೆ. ಮೆದುಳಿನ ರಕ್ತನಾಳಗಳು ಮುಚ್ಚಿ ಹೋಗುವಂಥದ್ದು, ಅದರ ಜೊತೆ ಪ್ಲೇಟ್ಲೆಟ್ ಕಡಿಮೆ ಆಗುವಂಥದ್ದು, ಇದು ಎರಡರ ಕಾಂಬಿನೇಷನ್. ಸೊ ಆಮೇಲೆ ಕೆಲವರಲ್ಲಿ ನರ ಸಂಬಂಧಿತ ಗಿಲೈನ್ ಬ್ಯಾರಿ ಸಿಂಡ್ರೋಮ್ ಅಂತ ಅದು ವರದಿಯಾಗಿದೆ, ಅದು ನಮ್ಮ ದೇಶದಲ್ಲಿ ವರದಿಯಾಗಿದೆ. ಸೊ ಆದ್ದರಿಂದ ಇದು ಎರಡರ ನಡುವೆ ಆಯ್ಕೆಯನ್ನು ನೀವು ಕೇಳಿದರೆ ನನ್ನ ಓಟು ಕೋವ್ಯಾಕ್ಸಿನ್ಗೆ. ಡಾಕ್ಟರ್ ಜೇಕಬ್ ಜಾನ್ ಕೂಡ ಭಾಳ ಹಿಂದೆಯೇ ಅದನ್ನು ಹೇಳಿದರು. ಕೋವ್ಯಾಕ್ಸಿನ್ನ ವರದಿಗಳೆಲ್ಲ ಬಂದ ಮೇಲೆ ಬಹುಶಃ ನಾನು ಕೋವಿಶೀಲ್ಡ್ನ ಬದಲು ಕೋವ್ಯಾಕ್ಸಿನ್ ತಗೋತೇನೆ ಅಂತ. ಸೊ ಐ ಥಿಂಕ್ ದಟ್ ಈಸ್ ಮೈ ಆನ್ಸರ್. ಪ್ರತಿಭಾ ಕುರ್ತರ್ಕ ಕೇಳ್ತಾರೆ, ಜ್ವರ ಕೆಮ್ಮು ಲಕ್ಷಣಗಳಿದ್ದಲ್ಲಿ ಪರೀಕ್ಷೆ ಮಾಡಿಸಿಕೊಳ್ಳದೆ ಕೊರೋನಾ ನಿರ್ಧರಿಸಿಕೊಂಡು ಹೋಮ್ ಐಸೋಲೇಷನ್ ಮಾಡಿಕೊಳ್ಳುವುದು ಎಷ್ಟು ಸರಿ? ಇಲ್ಲ, ಖಂಡಿತವಾಗಿಯೂ ಸೆಲ್ಫ್ ಮೆಡಿಕೇಷನ್ ಇಲ್ಲ. ನಾನು ಹೇಳ್ತೇನೆ ಅದರ ಬಗ್ಗೆ. ನೋಡಿ, ಕೊರೋನಾ ನಮ್ಮ ದೇಶದಲ್ಲಿ 100 ಕೋಟಿ ಜನರಿಗೆ ಅಥವಾ 70 ಕೋಟಿ ಜನರಿಗೆ ಈಗಾಗಲೇ ಬಂದಿದೆ. 70 ಕೋಟಿ ಜನ RT-PCR ಮಾಡಿದರೆ ಒಂದೊಂದು ಪರೀಕ್ಷೆಗೆ 1,000 ರೂಪಾಯಿಗೆ ದುಡ್ಡು ಎಷ್ಟು ಬೇಕು ಅಂತ ನೀವು ಲೆಕ್ಕ ಮಾಡಿ. ಎರಡನೇದಾಗಿ ನೀವು RT-PCR ಮಾಡೋದೇನಿದೆ? ಅದಕ್ಕೇನು ಔಷಧ ಇದೆಯಾ? ಏನು ಮಾತ್ರೆ ತಗೊಳ್ಳಿಕ್ಕಿದೆಯಾ? ಇಲ್ವಲ್ಲ. ಸೊ RT-PCR ಮಾಡಿ ಅದು ಕೊರೋನಾ ಅಂತ ನೀವು ಕನ್ಫರ್ಮ್ ಮಾಡಿ ಏನು ಮಾಡಲಿಕ್ಕಿದೆ? ಏನಿಲ್ಲ. ಸೊ ಯಾರಿಗೆ ಕೊರೋನಾ ಲಕ್ಷಣ ಇದೆ ಅವರು ಮುಖ್ಯವಾಗಿ ತಲೆನೋವು, ಜ್ವರ, ಮೈಕೈ ನೋವು ಮತ್ತು ವಾಸನೆ ನಷ್ಟ ಆಗೋದು, ಇವಿಷ್ಟು ಲಕ್ಷಣಗಳಿದ್ದರೆ ಅದನ್ನು ಕೊರೋನಾ ಅಂತಲೇ ತಿಳ್ಕೊಂಡು ಮನೆಯಲ್ಲೇ ಉಳಿರಿ. ಸೆಲ್ಫ್ ಮೆಡಿಕೇಷನ್ ಯಾವುದು ಬೇಕಾಗಿಲ್ಲ, ಯಾವ ಸೆಲ್ಫ್ ಮೆಡಿಕೇಷನ್ ಕೂಡ ಮಾಡಬೇಡಿ. ಅದನ್ನೇ ನಾನು ಪದೇ ನಾವಿಬ್ಬರು ಹೇಳ್ತಾ ಇರೋದು. ಯಾವುದಕ್ಕೆ ಮೆಡಿಸಿನ್, ಈ ಕೊರೋನಾ ವೈರಸ್ನ ವಿರುದ್ಧವಾಗಿ ಯಾವ ಔಷಧ ಕೂಡ ಇಲ್ಲ. ಸೊ ನೀವು ಏನು ತಗೋತೀರಿ? ಹೆಚ್ಚಂದರೆ ತಲೆನೋವು ಜ್ವರ ಜೋರಿದ್ದರೆ ಪ್ಯಾರಾಸಿಟಮಾಲ್ ತಗೊಳ್ಳಿ, ಬೇರೆ ಏನು ಔಷಧ ನೀವು ತಗೋಬೇಕಾಗಿಲ್ಲ. ಅಂತೂ ನಿಮ್ಮ ಆಹಾರವನ್ನು ನಿಯಂತ್ರಣ ಮಾಡಿ, ಸಕ್ಕರೆ ಇದು ಪದೇ ಹೇಳ್ತಾ ಇದ್ದೀವಿ, ಅದಷ್ಟು ಮಾಡಿ, ಅಷ್ಟೇ ಬೇಕಾಗಿರೋದು. ಅದಕ್ಕೆ ನೋಡಿ, ಇಲ್ಲ ವಿಶ್ವಸಂಸ್ಥೆ UN ಒಂದು ರಿಪೋರ್ಟ್ ಪ್ರಕಾರ ನಮ್ಮ ದೇಶದಲ್ಲಿ ಈಗಾಗಲೇ 2ನೇ ಅಲೆ ಬರೋ ಮೊದಲೇ 60,000 ಕೋಟಿ ರೂಪಾಯಿಯಷ್ಟನ್ನು ಪರೀಕ್ಷೆಗಳಿಗೆ ನಮ್ಮ ದೇಶ ಖರ್ಚು ಮಾಡಿದೆ. 15,000 ಕೋಟಿ ರೂಪಾಯಿ ಈಗ ಗಂಭೀರ ಸಮಸ್ಯೆ ಆದವರ ಚಿಕಿತ್ಸೆಗೆ ಖರ್ಚು ಮಾಡಿದೆ. ಅಂದರೆ 4 ಪಟ್ಟು ಹೆಚ್ಚು ಹಣವನ್ನು ನಾವು ಪರೀಕ್ಷೆಗೆ ವ್ಯರ್ಥ ಮಾಡಿದ್ದೇವೆ. ಸೊ ಯಾವಾಗ ಸೋಂಕು ಇಷ್ಟು ವ್ಯಾಪಕವಾಗಿ ಹರಡ್ತಾ ಇದೆ ಆಗ ಭಾರತದಂಥ ದೇಶದಲ್ಲಿ ಖಂಡಿತವಾಗಿಯೂ
ಎಲ್ಲರಿಗೆ RT-PCR ಮಾಡೋ ಅಗತ್ಯ ಇಲ್ಲ. ಅದರಿಂದ ಯಾವುದನ್ನು ನಾವು ಸಾಧಿಸಲಿಕ್ಕೆ ಆಗೋದಿಲ್ಲ. And during this pandemic time, it's unless otherwise proved, fever and body ache and headache is corona infection itself. So we have to take all precautions for that. First thing is we have to have a thermometer, check out temperature, have a pulse oximeter, check for oxygenation, and maintain healthy diet. Venkatesh Baliga, one more question he has asked. Can a person turn positive for COVID-19 after 3 months of being COVID-19? No, this is, see, that's what I said. ಏನಂದರೆ ಕೇವಲ RT-PCR ಪಾಸಿಟಿವಿಟಿ ಅಂದರೆ ಅದರಲ್ಲಿ ಬೇರೆ ಸಮಸ್ಯೆ ಇರ್ಬೋದು, ಟೆಸ್ಟಿಂಗ್ನ ಸಮಸ್ಯೆ ಇರ್ಬೋದು, ಏನಿರ್ಬೋದು, ಅಂತೂ ಖಂಡಿತಕ್ಕೂ ಸೋಂಕು ಮತ್ತೆ ಬರೋದಿಲ್ಲ. ಟೆಸ್ಟ್ ಪಾಸಿಟಿವ್ ಬರ್ಬೋದು, ಅದಕ್ಕೆ ಬೇರೆ ಬೇರೆ ಕಾರಣಗಳಿದೆ, ಆದರೆ ಸೋಂಕಂತೂ ಖಂಡಿತಕ್ಕೂ ಬರೋದಿಲ್ಲ. ಅದನ್ನು ನಾನು ಹೇಳ್ತೇನೆ. ಲಲಿತಾ ಅವರಿಗೂ ಅದೇ ಉತ್ತರ. ಮೊದಲ ಬಾರಿ ಕೊರೋನಾ ಬಂದ, ಎರಡನೇ ಬಾರಿ ಇಲ್ಲ, ಖಂಡಿತಕ್ಕೂ ಇಲ್ಲ. ಆ ಬಗ್ಗೆ ಹೆದರಬೇಡಿ. ಮಹಾಂತೇಶ್ ಕರೆ, ಬೆಂಗಳೂರಿನ ಒಬ್ಬ ವೈದ್ಯರು ಯಾವುದೇ ಮಾಸ್ಕ್ ಸ್ಯಾನಿಟೈಸರ್ ಅದರ ಅಗತ್ಯವೇ ಇಲ್ಲ ಎಂದು ಹೇಳ್ತಾರೆ. ಮಾಸ್ಕ್ ಧರಿಸಿ ಬಂದ ರೋಗಿಗಳನ್ನು ತೆಗೆಸಿ ಚಿಕಿತ್ಸೆ ಮಾಡುತ್ತಿದ್ದಾರೆ, ಧೈರ್ಯವಾಗಿದ್ದರೆ. ಅಲ್ಲ, ಇದನ್ನು ನಾನು ಸಂಪೂರ್ಣವಾಗಿ ಒಪ್ಪೋದಿಲ್ಲ, ಮತ್ತು ಇದನ್ನು ನಾವು ವೈದ್ಯರಾಗಿ ಹೇಳುವುದು ಕೂಡ ಅಷ್ಟು ಸರಿಯಲ್ಲ. ಯಾಕಂದರೆ ಈಗ ನೋಡಿ, ಆ್ಯಕ್ಚುಲಿ ಕೊರೋನಾ ಇದ್ದ ರೋಗಿಗಳು ಬೇರೆ ರೋಗಿಗಳು ಇರುವ ಕ್ಲಿನಿಕ್ಕಿಗೆ ಹೋಗೋದಷ್ಟು ಸರಿಯಲ್ಲ. ಈಗ ಉದಾಹರಣೆಗೆ ನಾನು ನನ್ನ ಕ್ಲಿನಿಕ್ನಲ್ಲಿ ತೂಕ ಜಾಸ್ತಿ ಇದ್ದವರನ್ನು ನೋಡ್ಬೋದು. ವಯಸ್ಸಾದವರು ಬರ್ತಾರೆ, ಅವರ ರಕ್ತದೊತ್ತಡ ಅಥವಾ ಡಯಾಬಿಟಿಸನ್ನು ತೋರಿಸ್ಕೊಳ್ಳಿಕ್ಕೆ ಬರ್ತಾರೆ, ಅಥವಾ ಬೇರೆ ಸಮಸ್ಯೆಗಳಿಗೆ ಅವ್ರು ಬರ್ತಾರೆ. ಸೊ ಅಂಥವರ ಜೊತೆ ನಾನು ಕೊರೋನಾ ಸೋಂಕಿತರನ್ನು ಕೂತ್ಕೊಳ್ಳಿಸಿ ನೋಡಿದರೆ, ಅವರು ಇವ್ರ ಜೊತೆ ಮಾತಾಡಿದ್ರೆ ಸಾಕು, ಒಂದು 5 ನಿಮಿಷ ಇವರಿಗೂ ಕೊರೋನಾ ಸೋಂಕು ತಗೊಳ್ಬೋದು. ಕೊರೋನಾ ಸೋಂಕಿತರಿಗೆ ಏನು ಸಮಸ್ಯೆ ಆಗೋದಿಲ್ಲ, ಅವರು ಔಷಧ ಇಲ್ಲದ ಮನೆಯಲ್ಲಿ ಗುಣವಾಗ್ತಾರೆ. ಬಟ್ ಇವರಿಗೆ ಅದು ಕೊರೋನಾ ಸೋಂಕು ತಗಲಿದ್ರೆ ಅವರು ಮನೆಗೆ ಹೋಗಿ 3-4 ದಿನದಲ್ಲಿ ಅವರು ಸಮಸ್ಯೆಗೀಡಾಗಿ ಗಂಭೀರ ಸ್ಥಿತಿ ಆಗ್ಬೋದು. ಆದ್ದರಿಂದ ನಾನು ಒಬ್ಬ ವೈದ್ಯನಾಗಿ ಕಳೆದ 1 ವರ್ಷದಲ್ಲಿ ನನ್ನ ಕ್ಲಿನಿಕ್ ಏನಿದೆ ಅಲ್ಲಿ ನಾನು ಕೊರೋನಾ ಸೋಂಕಿತರನ್ನು ನಾನು ಬರಲಿಕ್ಕೆ ಹೇಳೋದಿಲ್ಲ. ಎಲ್ಲರೂ ನನಗೆ ಫೋನ್ ಮಾಡಿ ಬರಬೇಕು ಅಂತ ಹೇಳೋ ವ್ಯವಸ್ಥೆಯನ್ನು ನಾನು ಮಾಡಿದ್ದೇನೆ. ಕೊರೋನಾ ಸೋಂಕಿತರನ್ನು ನಾನು ಆಸ್ಪತ್ರೆಗಳಲ್ಲಿ ಅದಕ್ಕೆ ಪ್ರತ್ಯೇಕ ವ್ಯವಸ್ಥೆ ಇದೆ. ನನ್ನ ಕ್ಲಿನಿಕಲ್ಲಿ ನಾನು ಅದನ್ನು ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ, ಯಾಕಂದರೆ ವೆಯ್ಟಿಂಗ್ ಹಾಲ್ ಎಲ್ಲ ಸಾಮಾನ್ಯವಾಗಿದೆ. ಸೊ ಅಲ್ಲಿ ನಾನು ಮಾಡೋಕ್ಕಾಗದ ಕಾರಣಕ್ಕೆ ಎಲ್ಲರೂ ನಾನು ಆಸ್ಪತ್ರೆಗಳಿಗೆ ಬರಲಿಕ್ಕೆ ಹೇಳ್ತೇನೆ. ಅಲ್ಲಿ ನಾನು ಹೋದಾಗ ಅವರನ್ನು ಅಲ್ಲಿ ಪರೀಕ್ಷೆ ಮಾಡಿ ನೋಡ್ತೇನೆ. ಸೊ ಇಂಥ ಎಚ್ಚರಿಕೆ ಕ್ರಮಗಳನ್ನು ವೈದ್ಯರಾದವರು ಕೈಗೊಳ್ಳಬೇಕು. ಆದ್ದರಿಂದ ಸ್ಯಾನಿಟೈಸರ್ ಬಗ್ಗೆ ನಾನು ಆಗಲೇ ಹೇಳಿದೆ, ನಾನು ಅದರಿಂದ ಹೆಚ್ಚು ಸಹಾಯ ಆಗೋದಿಲ್ಲ. ಆದರೆ ಹತ್ತಿರ ಕೂತ್ಕೊಂಡು ಮಾತಾಡುವಾಗ ಮಾಸ್ಕ್ ಧರಿಸದೇ ಇರುವುದರಿಂದ ಮತ್ತು ಕೊರೋನಾ ಸೋಂಕಿತರಲ್ಲದರ ಜೊತೆ ಬೆರೀಲಿಕ್ಕೆ ಅವಕಾಶ ಮಾಡಿಕೊಡುವುದು ಯಾಕೋ ನನಗೆ ಅಷ್ಟು ಸರಿ ಅನಿಸೋದಿಲ್ಲ. ಶ್ರೀಕಾಂತ್ ಕೊಣನೂರ್ is asking, please clarify about steroids and black fungus. See, I have already answered this question. ಏನಂತಂದರೆ ಸ್ಟೀರಾಯ್ಡ್ ಏನು ಮಾಡ್ತದೆ, ದೇಹದ ರೋಗರಕ್ಷಣಾ ವ್ಯವಸ್ಥೆಯನ್ನು ಸಪ್ರೆಸ್ ಮಾಡ್ತದೆ, ಅದರ ಹೋರಾಟದ ಸಾಮರ್ಥ್ಯವನ್ನು ಅದು ಕುಂದಿಸ್ತದೆ. ಅದರ ಜೊತೆಗೆ ಸ್ಟೀರಾಯ್ಡ್ ರಕ್ತದ ಸಕ್ಕರೆಯನ್ನು ಹೆಚ್ಚು ಮಾಡ್ತದೆ. ಸೊ ರಕ್ತದ ಸಕ್ಕರೆ ಹೆಚ್ಚಾದಾಗ ರೋಗರಕ್ಷಣಾ ಶಕ್ತಿ ಇನ್ನಷ್ಟು ಕಡಿಮೆ ಆಗ್ತದೆ. ಸೊ ಅದೊಂದು ವಿಷಚಕ್ರದಾಗೆ ಆಗಿ ಬ್ಲ್ಯಾಕ್ ಫಂಗಸ್ ಮತ್ತು ಇತರ ಸೋಂಕುಗಳಿಗೂ ಕೂಡ ಅದು ದಾರಿ ಮಾಡಿಕೊಡ್ತದೆ. And steroids is recommended only as a life-saving measures for people who have severe COVID, that's in the hospital setup, and should not be taken at home. ಆಸ್ತಮಾ, ಡಸ್ಟ್ ಎಲರ್ಜಿ ಇದ್ದವರಿಗೆ ವ್ಯಾಕ್ಸಿನ್ ಹಾಕಿಸಿಕೊಳ್ಳಬಹುದೇ ಅಂತ ಚಲಪತಿ ಅವರು ಕೇಳಿದ್ದಾರೆ. ನೋಡಿ, ಟೆಕ್ನಿಕಲಿ ಹಾಕಿಸಿಕೊಳ್ಳಬಹುದು. ಆದರೆ ಇವತ್ತು ಸರ್ಕಾರ ಮತ್ತು ಅವರು ಏನು ವ್ಯಾಕ್ಸಿನ್ ಲಸಿಕೆ ಕೇಂದ್ರಗಳನ್ನು ಇವತ್ತು ಆರಂಭ ಮಾಡಿದ್ದಾರೆ, ಅಲ್ಲಿಗೆ ಅವರು ಕೊಟ್ಟಿರುವ ನಿರ್ದೇಶದ ಪ್ರಕಾರ ಯಾರಿಗೆ ಯಾವುದೇ ರೀತಿಯ ಎಲರ್ಜಿ ಇದೆ, ಅದು ಔಷಧದ ಎಲರ್ಜಿ ಇರ್ಬೋದು ಅಥವಾ ಬೇರೆ ಇನ್ನಿತರ ಎಲರ್ಜಿ ಇರ್ಬೋದು, ಅವರು ಲಸಿಕೆ ಹಾಕೋಬೋದು ವಿಷಯದಲ್ಲಿ ಸ್ವಲ್ಪ ಎಚ್ಚರಿಕೆ ವಹಿಸೋದು ಒಳ್ಳೆಯದು ಅಂತ ಸರ್ಕಾರ ಹೇಳಿರುವ ಕಾರಣಕ್ಕೆ ಬಹುಶಃ ಅವರೆಲ್ಲರೂ ಕೂಡ ಸ್ವಲ್ಪ ಎಚ್ಚರಿಕೆ ವಹಿಸೋದು ಒಳ್ಳೆಯದು ಅಂತ ನಾನು ಕೂಡ ಹೇಳಬೇಕಾಗ್ತದೆ. ಲಲಿತಾ ಕೇಳ್ತಾರೆ, ಮತ್ತೆ ಗರ್ಭಿಣಿಯರು ಯಾವ ರೀತಿ ಮುನ್ನೆಚ್ಚರಿಕೆ ವಹಿಸಬೇಕು? ಇದನ್ನು ನಾನು ಈಗಾಗಲೇ ಆನ್ಸರ್ ಮಾಡಿದ್ದೇನೆ. ಒಂದು ಎಕ್ಸ್ಟ್ರಾ ಪ್ರಶ್ನೆ ಅವ್ರು ಕೇಳಿದ್ದಾರೆ, ಹೆಚ್ಚು ಮಾತ್ರೆಗಳು ತಗೋಬಾರ್ದು ಅಂತಾರೆ, ಹಾಗಿದ್ದರೆ ಕೊರೋನಾ ಆದರೆ ಟ್ರೀಟ್ಮೆಂಟ್ ಹೇಗೆ ಅಂತ. ಒಳ್ಳೆ ಪ್ರಶ್ನೆ ಕೇಳಿದರೆ. ನೋಡಿ, ಬೇಸಿಕಲಿ ಕೊರೋನಾಕ್ಕೆ ಯಾವ ಚಿಕಿತ್ಸೆಯೂ ಬೇಡ. ಕೊರೋನಾ ಮಾತ್ರ ಸೋಂಕಿಗೆ ಯಾವ ಚಿಕಿತ್ಸೆ ಅಗತ್ಯ ಇಲ್ಲ, ಯಾವ ಚಿಕಿತ್ಸೆ ಕೆಲಸ ಮಾಡೋದಿಲ್ಲ. ಡಾಕ್ಸಿಸೈಕ್ಲಿನ್, ಅಜಿಥ್ರೋಮೈಸಿನ್, ಐವರ್ಮೆಕ್ಟಿನ್ ಇಂಥವನ್ನು ಖಂಡಿತಕ್ಕೂ ಗರ್ಭಿಣಿಯರು ತಗೊಳ್ಬಾರ್ದು, ತಗೊಳ್ಳೋ ಅಗತ್ಯನೂ ಇಲ್ಲ. ಪ್ಯಾರಾಸಿಟಮಾಲ್ ಅವರು ತಗೋಬೋದು, ಜ್ವರದ ಮಾತ್ರೆಯನ್ನು ಅವರು ತಗೋಬೋದು, ಏನು ಸಮಸ್ಯೆ ಇಲ್ಲ. ಸೊ ಆದ್ದರಿಂದ ಈ ಪ್ರಶ್ನೆ ನನ್ನ ಪ್ರಕಾರ ಚಿಕಿತ್ಸೆ ಏನು ಅಂತ ಹೇಳೋ ಪ್ರಶ್ನೆ ಯಾರಿಗೂ, ಗರ್ಭಿಣಿಯರಿಗೂ ಬೇಕಾಗಿಲ್ಲ, ಉಳಿದವರಿಗೂ ಬೇಕಾಗಿಲ್ಲ. ಆದ್ದರಿಂದ ಖಂಡಿತ ಅವರು ಯಾವುದೇ ಚಿಕಿತ್ಸೆ ತೆಗೆದುಕೊಳ್ಳೋದು ಬೇಡ. ಸ್ಟಿರಾಯ್ಡ್ ಕೂಡ ಅವರು ತಗೊಳ್ಳೋ ಅಗತ್ಯ ಇಲ್ಲ. ಆದರೆ ಯಾರು ಗರ್ಭಿಣಿಯರಿಗೆ ರೋಗ ತುಂಬ ಗಂಭೀರ ಆಗ್ತದೆ
ಅಂಥವರಿಗೆ ಸಹಜವಾಗಿ ತೀವ್ರ ನಿಗಾ ಘಟಕದ ಚಿಕಿತ್ಸೆ ಬೇಕಾಗ್ತದೆ. ಅಲ್ಲಿ ಕೊಡುವ ಔಷಧಗಳನ್ನು ಸ್ಟೀರಾಯ್ಡ್ ಇರ್ಬೋದು ಅಥವಾ ಹೆಪಾರಿನ್ ಅಂತ ಔಷಧ ಇರ್ಬೋದು, ಅವನ್ನ ಗರ್ಭಿಣಿಯರಿಗೆ ಕೊಡೋದಕ್ಕೆ ಯಾವುದೇ ಸಮಸ್ಯೆ ಇಲ್ಲ. ತೀವ್ರ ಸಮಸ್ಯೆ ಆದವರಿಗೆ ಅದನ್ನು ಆಸ್ಪತ್ರೆಗಳಲ್ಲಿ ICUಗಳಲ್ಲಿ ಕೊಡ್ತಾರೆ, ಅದರಿಂದ ಸಮಸ್ಯೆ ಆಗೋದಿಲ್ಲ. ಮಂಜು ಸುವರ್ಣ ಕೇಳ್ತಾರೆ, ದಿನಕ್ಕೆ 12-13 ಗಂಟೆ ಕಂಟಿನ್ಯೂ ಡಬಲ್ ಮಾಸ್ಕ್ ಧರಿಸ್ತೇವೆ, ಆಕ್ಸಿಜನ್ ಡ್ರಾಪ್ ಆಗೋ ಸಾಧ್ಯತೆ ಇದೆ. ಮಂಜು, ಅದಕ್ಕೆ ಯಾವುದೇ ಆಧಾರ ಇಲ್ಲ. ಆದರೆ ಆ್ಯಕ್ಚುಲಿ ಈ ಮಾಸ್ಕಿನ ಪ್ರಯೋಜನಗಳ ಬಗ್ಗೆ ಕೂಡ ಏನು ಹೆಚ್ಚಿನ ರಿಸರ್ಚ್ ಆಗಿಲ್ಲ, ಸಮಸ್ಯೆಗಳ ಬಗ್ಗೆ ಕೂಡ ಹೆಚ್ಚಿನ ಆಧಾರಗಳಿಲ್ಲ. ಆದ್ದರಿಂದ ನೀವು ಅದನ್ನು ಧರಿಸ್ಬೋದು, ಏನು ಸಮಸ್ಯೆ ಆಗಲಾರ್ದು. ಅದೇ ಆ ಹೆದರಿಕೆಯಿಂದ ನೀವು ಮಾಸ್ಕ್ ಬಿಡಬೇಕಾಗಿಲ್ಲ. 5 ತಿಂಗಳ ಮಗುವಿನ ತಾಯಿಗೆ ವ್ಯಾಕ್ಸಿನ್ ಹಾಕಿಸಬಹುದೇ? ನಿಮಗೆ ಹಾಕಿಸಬಹುದು ಅಂತ ಇಷ್ಟ ಇದ್ದರೆ ಖಂಡಿತಕ್ಕೂ ಹಾಕಿಸ್ಬೋದು. ಸಿದ್ದನಗೌಡ ಪಾಟೀಲ್ರೇ, ಥ್ಯಾಂಕ್ ಯು ವೆರಿ ಮಚ್ ಫಾರ್ ಪಾರ್ಟಿಸಿಪೇಟಿಂಗ್. ಸುಹಾಸ್, ಐ ಆಮ್ ಟೇಕಿಂಗ್ immunosuppressor tablets. Am I more likely to get COVID infection? No, you are not likely to get COVID infection. Anyone can. Anybody can get. Infection is because of exposure to an infected person. But with the immunosuppressor, it's a very interesting question you have asked, Suhas. See, as I said, the problem in COVID is not suppressed immunity. It is excessive immunity which leads to cytokine storm and other things. There are certain reports which Dr. Balsar was also other day studying, that some of the immunomodulators and the newer biologicals they could be preventing the cytokine storm. So therefore I don't think you need to be too much concerned about the tablets that you are already taking. But in any case, please follow the dietary advice that we have already mentioned. That will help you. Sir, Sanat Kumar Balagali sir ಬಂದಿದ್ದಾರೆ, ಹರೀಶ್ ಪೇಜಾ ಅವರಿದ್ದಾರೆ. ಪ್ಲೀಸ್ ಸನತ್ ಕುಮಾರ್ ಬಳಗಲಿ ಅವರು ಜಾಯಿನ್. ಥ್ಯಾಂಕ್ ಯು ವೆರಿ ಮಚ್ ಸರ್ ಫಾರ್ ಬೀಯಿಂಗ್ ವಿತ್ ಅಸ್. Harish Pejawar, please enlighten on steroid usage in COVID treatment and its potential. Harish, I have already answered this question. One more time, ಯಾರೂ ಕೂಡ ಕೊರೋನಾದ ಮೊದಲಿನ ವಾರದಲ್ಲಿ ಯಾವುದೇ ಸಮಸ್ಯೆಗಳು ಇಲ್ಲದಾಗ ರೋಗರಕ್ಷಣಾ ವ್ಯವಸ್ಥೆ ಸೋಂಕಿನ ವಿರುದ್ಧ ಹೋರಾಡಿ ಅದನ್ನು ನಿಯಂತ್ರಿಸಲಿಕ್ಕೆ ಪ್ರಯತ್ನ ಮಾಡ್ತಾ ಇರುವ ಕಾಲದಲ್ಲಿ ಸ್ಟೀರಾಯ್ಡ್ ತಗೊಂಡು ರೋಗರಕ್ಷಣಾ ವ್ಯವಸ್ಥೆಯನ್ನು ಸಪ್ರೆಸ್ ಮಾಡೋ ಪ್ರಯತ್ನ ಮಾಡಬೇಡಿ. ಸ್ಟೀರಾಯ್ಡ್ ಸಮಸ್ಯೆಯನ್ನೇ ಉಂಟು ಮಾಡ್ಬೋದು, ತಗೊಳ್ಬೇಡಿ. ಯಾರಿಗೆ ಕೊರೋನಾದಿಂದ ಸಮಸ್ಯೆ ಆಗ್ತದೆ, ಉಸಿರಾಟದ ಸಮಸ್ಯೆ ಆಗಿ ಆಮ್ಲಜನಕದ ಅಗತ್ಯ ಬಂದು ತುರ್ತು ಚಿಕಿತ್ಸೆಗೆ ತೀವ್ರ ನಿಗಾ ಘಟಕದಲ್ಲಿ ಜೀವರಕ್ಷಣಾ ಚಿಕಿತ್ಸೆ ಬೇಕಾಗ್ತದೆ, ಅಂಥವರಷ್ಟೇ ವೈದ್ಯರ ನಿಗಾವಣೆಯಲ್ಲಿ ಅವರು ಕೊಟ್ಟ ಸ್ಟೀರಾಯ್ಡ್ ಇಂಜೆಕ್ಷನ್ ತಗೋಬೇಕು. ಬೇರೆ ಯಾರೂ ಸ್ಟೀರಾಯ್ಡ್ ತಗೋಬೇಡಿ. ಅನಗತ್ಯವಾಗಿ ಸ್ಟೀರಾಯ್ಡ್ ತಗೊಂಡ್ರೆ, ದೀರ್ಘಕಾಲ ತಗೊಂಡ್ರೆ, ಹೆಚ್ಚಿನ ಡೋಸಲ್ಲಿ ತಗೊಂಡ್ರೆ ಬ್ಲ್ಯಾಕ್ ಫಂಗಸ್ಸಿಗೆ ಅದು ಕಾರಣ ಆಗ್ಬೋದು. ಇದನ್ನಾಗಲೇ ಹೇಳಿದ್ದೇನೆ. ಈ ಬ್ಲ್ಯಾಕ್ ಫಂಗಸ್ ಅಂತ ಹೇಳುವಂಥದ್ದು ನಮಗೆ ಈ ಕೊರೋನಾ ಟೈಮಲ್ಲಿ ಮಾತ್ರ ಕೇಳಿ ಬರ್ತಾ ಉಂಟು. ಬಟ್ ಇದು ಮೊದಲು ಸಹ ನಾವು ನಮ್ಮ ಆಸ್ಪತ್ರೆ ಸೆಟಪ್ಪಲ್ಲಿ ಲಾಂಗ್ ಟರ್ಮ್ ICU ಅಲ್ಲಿ ಅಡ್ಮಿಟ್ ಆದವರು, ಸ್ಟಿರಾಯ್ಡ್ ಹಾಕಿಕೊಂಡಿದ್ದವರಿಗೆ, ಡಯಾಬಿಟಿಕ್ ಅನ್ಕಂಟ್ರೋಲ್ ಡಯಾಬಿಟಿಸ್, ಇದ್ರ ಮೊದಲು ಸಹ ಈ ಮ್ಯೂಕರ್ ಮೈಕೋಸಿಸ್ ಹೇಳುವಂಥದ್ದು ಇತ್ತು. ಇವಾಗ ಕೋವಿಡಿಂದಾಗಿ ಕೋವಿಡ್ನಲ್ಲಿ ಉಪಯೋಗ ಮಾಡುವ ಟ್ರೀಟ್ಮೆಂಟ್ ಮತ್ತು ಕೋವಿಡ್ ಡಿಸೀಸ್ ಪರ್ಸೆ ಬಾಡಿದ ಶುಗರ್ ಕಂಟ್ರೋಲ್ ಶುಗರನ್ನು ಹೆಚ್ಚು ಮಾಡೋ ಕಾರಣ ಈ ಮ್ಯೂಕರ್ ಮೈಕೋಸಿಸ್ಗೆ ಸ್ವಲ್ಪ ಆಹಾರ ಸಿಕ್ಕಿದ ಹಾಗೆ ಅದು ಈಗ ಇನ್ಸಿಡೆನ್ಸ್ ಸ್ವಲ್ಪ ಜಾಸ್ತಿ ಆಗ್ತಾ ಉಂಟು. ನಾನು ಪ್ರಶ್ನೆಗಳನ್ನು ಓದುವಾಗ 30 ನಿಮಿಷದಷ್ಟು ಹಿಂದೆ ಇದ್ದೇನೆ. ಆದ್ದರಿಂದ ದಯವಿಟ್ಟು ಯಾರ್ದಾದ್ರೂ ಉತ್ತರ ಸಿಗದೇ ಇದ್ರೆ ಮತ್ತೆ ಅದನ್ನು ಪ್ರಶ್ನೆ ಟೈಪ್ ಮಾಡಿ. ಬ್ಲ್ಯಾಕ್ ಫಂಗಸ್ ಈಸ್ ನಾಟ್ ಎ ಕಂಟೇಜಿಯಸ್ ಡಿಸೀಸ್. ಇಲ್ಲ, ಕರೆಕ್ಟ್. ಇಟ್ ವೋಂಟ್ ಸ್ಪ್ರೆಡ್ ಫ್ರಮ್ ಒನ್ ಪರ್ಸನ್ ಟು ಅನದರ್. ಆ್ಯಂಡ್ ಥ್ಯಾಂಕ್ಸ್ ಫಾರ್ ಬೀಯಿಂಗ್ ವಿತ್ ಅಸ್ ವಾಸು. ರಮೇಶ್ ಶಿವಮೊಗ್ಗ ಕೇಳ್ತಾರೆ, ವೈದ್ಯಕೀಯ ಕ್ಷೇತ್ರದವರು ಯಾಕೆ ಲಸಿಕೆ ತಗೊಳ್ಳಿಕ್ಕೆ ಹಿಂದೇಟು ಹಾಕಿದ್ರು? ನೋಡಿ, ಇದಕ್ಕೆ ಮುಖ್ಯವಾದ ಕಾರಣ ಎಂತಂದರೆ, ಈ ಲಸಿಕೆಯನ್ನು ಕೊಡಲಿಕ್ಕೆ ಆರಂಭ ಮಾಡುವಾಗ ಸ್ಪಷ್ಟತೆ ಇಲ್ಲದೇ ಇದ್ದದ್ದು, ಅದರ ಅಡ್ಡ ಪರಿಣಾಮಗಳ ಬಗ್ಗೆ, ಅದರ ಪ್ರಯೋಜನಗಳ ಬಗ್ಗೆ ಸರಿಯಾದ ಮಾಹಿತಿ ಲಭ್ಯ ಇರಲಿಲ್ಲ. ಕೋವ್ಯಾಕ್ಸಿನ್ ಲಸಿಕೆಯನ್ನು ಕೊಡುವಾಗಲೇ ನಮ್ಮಲ್ಲಿ ಏನು ವೈದ್ಯಕೀಯ ಸಿಬ್ಬಂದಿಯಲ್ಲಿ ಅವರು ಮುಚ್ಚಳಿಕೆಯನ್ನು ಬರೆಸ್ಕೊಂಡ್ರು, ಏನಾದರೂ ಆದರೆ ನೀವೇ ಜವಾಬ್ದಾರಿ, ಅಡ್ಡ ಪರಿಣಾಮಗಳಿಗೆ ಇತ್ಯಾದಿ ಇತ್ಯಾದಿ. ಮತ್ತು ಮೂರನೇದು, ಅದಾಗಲೇ ಸೋಂಕಿತರಾದವರು ತಮ್ಮ ವಿವೇಚನೆಯನ್ನು ಬಳಸಿ ಬಹುಶಃ ಇದು ತಗೊಂಡದೇ ಇಲ್ಲದೇ ಇರ್ಬೋದು. ಆದ್ದರಿಂದ ಒಟ್ಟಾರೆಯಾಗಿ ಕೇವಲ 51% ಜನ ಮಾತ್ರ ಫಸ್ಟ್ ಡೋಸ್ ತಗೊಂಡ್ರು, ಅವರಲ್ಲಿ ಅರ್ಧದಷ್ಟು ಜನ ಮಾತ್ರ ಸೆಕೆಂಡ್ ಡೋಸ್. ಅಂದರೆ ಒಟ್ಟಾರೆ ತಗೊಂಡಿರೋದು 25% ಅಷ್ಟೇ. ಇದು ಮೊಹಮ್ಮದ್ ಹನೀಫ್, ಐ ಆಲ್ರೆಡಿ ಆನ್ಸರ್ ದಟ್ ಕ್ವೆಶನ್. ಪಾಸಿಟಿವ್ ಆಗಿ ಫೀವರ್ ಇರುವವರಿಗೆ ಡಾಕ್ಟರ್ಸ್ ಪ್ಯಾರಾಸಿಟಮಲ್, ವಿಟಮಿನ್ ಸಪ್ಲಿಮೆಂಟ್, ಆ್ಯಂಟಿಬಯೋಟಿಕ್ ಪ್ರಿಸ್ಕ್ರೈಬ್ ಮಾಡ್ತಾರೆ. ಆ್ಯಂಟಿಬಯೋಟಿಕ್ ಖಂಡಿತಕ್ಕೂ ಅಗತ್ಯ ಇಲ್ಲ. ಕೊರೋನಾ ಮಾತ್ರ ಅಲ್ಲ, ಯಾವುದೇ ಜ್ವರಕ್ಕೆ ಅದು ಬ್ಯಾಕ್ಟೀರಿಯಾ ಸೋಂಕು ಅಂತ ಪ್ರೂವ್ ಆಗದೇ ಇರುವಾಗ ಆ್ಯಂಟಿಬಯೋಟಿಕ್ ತಗೊಳ್ಬೇಡಿ. ಅದು ಹಲವಾರು ಸಮಸ್ಯೆಗಳನ್ನು ಉಂಟು ಮಾಡ್ಬೋದು. ನಮ್ಮ ಕರುಳಿನಲ್ಲಿರುವ ಬ್ಯಾಕ್ಟೀರಿಯಾಗಳನ್ನು ಏರುಪೇರು ಮಾಡ್ತದೆ. ಅದರಿಂದ ಅಗತ್ಯ ಇಲ್ಲದೆ ಆ್ಯಂಟಿಬಯೋಟಿಕ್ ತಗೋಬೇಡಿ.
ಸಿಂಪ್ಟಮ್ ಕಂಡ ಕೂಡಲೇ ಸರ್ಕಾರ ಹೇಳುವ ಔಷಧಿ ತಗೊಳ್ಳಬೇಕಲ್ಲ ಅಗತ್ಯ ಖಂಡಿತಕ್ಕೂ ಇಲ್ಲ. ಅದನ್ನೇ ನಾನು ಹೇಳ್ತಾ ಇದ್ದೇನೆ. ಸರ್ಕಾರ ಪಟ್ಟಿ ಮಾಡಿರುವಂಥ ಡಾಕ್ಸಿಸೈಕ್ಲಿನ್, ಅಜಿಥ್ರೊಮೈಸಿನ್ ಇತ್ಯಾದಿ ಇದು ವಿಶ್ವ ವಿನ್ಯಾಸ ಕೇಳಿದರೆ ಅದನ್ನು ತಗೊಳ್ಳೋ ಅಗತ್ಯ ಇಲ್ಲ. ಲೈಫ್ ಸ್ಟೈಲ್ ಪ್ರದೀಪ್ ಕುಲಾಲ್ ಸರ್, ನಮ್ಮ ಕಂಪನಿ ಒಬ್ಬನಿಗೆ ಕಳೆದ ಬಾರಿ ಚೇತರಿಕೊಂಡು ಈ ಸಲ 2ನೇ ಬಾರಿ ಪಾಸಿಟಿವ್ ಬಂದಿದೆ. ಅಲ್ಲ ಅಂದರೆ ಅವರ ವಿವರಗಳು ಬೇಕಾಗ್ತದೆ. ಕೇವಲ ಪಾಸಿಟಿವ್ ಬಂದಿದೆ ಅಂತಂದರೆ ಟೆಸ್ಟ್ ಪಾಸಿಟಿವ್ ಅಷ್ಟೇ ಇದೆ, ಸೋಂಕು ರೋಗ ಇಲ್ಲ ಅಂತ ಆಗ ಅಥವಾ ಈಗ 2 ಸಂದರ್ಭಗಳಲ್ಲಿ ಕೂಡ. ಅದರಿಂದ ಅದರ ಬಗ್ಗೆ ಏನು ಗಾಬರಿ ಆಗಬೇಕಾಗಿಲ್ಲ. 2 ಸಲ ರೋಗ ಅಂತೂ ಬರೋದಿಲ್ಲ. ಸಂಜ್ಯೋತಿ ಕೇಳ್ತಾರೆ ಎಷ್ಟರವರೆಗೆ ಗಾಳಿಯಲ್ಲಿ ಹನಿಗಳಿರ್ತದೆ. ಇಲ್ಲ ಇದು ದಿಸ್ ಹಸ್ ಬಿನ್ ಆನ್ಸರ್ಡ್ ಆಲ್ರೆಡಿ. ಇನ್ ಎ ಕ್ಲೋಸ್ಡ್ ರೂಮ್, ಎಲ್ಲಿ ಸಣ್ಣ ಕೋಣೆ ಇದೆ, ಅಲ್ಲಿ ಕಿಟಕಿ ಬಾಗಿಲುಗಳೆಲ್ಲ ಮುಚ್ಚಿ ಇದೆ, ಅಲ್ಲಿ ಮಾತ್ರ ಗಾಳಿಯಲ್ಲಿ ವೈರಾಣು ತೇಲ್ತಾ ಇರ್ಬೋದು ಸ್ವಲ್ಪ ಸಮಯದವರೆಗೆ. ಅಂಥಲ್ಲಿ ಗಾಳಿಯ ಮೂಲಕ ಇದು ಹರಡುವ ಸಾಧ್ಯತೆ ಇದೆ. ಉಳಿದ ಹಾಗೆ ದೊಡ್ಡ ಕೋಣೆಗಳಲ್ಲಿ, ಕಿಟಕಿ ಬಾಗಿಲುಗಳು ತೆರೆದಿರುವಂಥ ಕಡೆಗಳಲ್ಲಿ, ಓಪನ್ ಏರ್ನಲ್ಲಿ ಸೋಂಕು ಥರ ಹರಡುವ ಸಾಧ್ಯತೆ ಇಲ್ಲವೇ ಇಲ್ಲ. ಅಂದರೆ ದೂರದಲ್ಲಿ ಮಾತಾಡುವಾಗ ಹತ್ತಿರ ಇದ್ದರೆ ಅದೆಲ್ಲ ಮತ್ತೆ ಅಪ್ಲೈ ಆಗ್ತದೆ. ನಾಟ್ ನೆಸೆಸರಿ ಟು ಚೆಕ್ ಪ್ರೋಟೀನ್ ಲೆವೆಲ್ ಬಿಫೋರ್ ವ್ಯಾಕ್ಸಿನೇಷನ್. ದಟ್ ಈಸ್ ಶೌಕತ್ ಅಜೀಮ್. No, there is no question of checking protein levels. ಸೌಗಂಧಹಳ್ಳಿ ಶ್ರೀನಿವಾಸ್ ಕೇಳ್ತಾರೆ, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಫಾರ್ ಬೀಯಿಂಗ್ ವಿತ್ ಅಸ್. ಸಂಜ್ಯೋತಿ ಸಂಜ್ಯೋತಿ, ಒನ್ಸ್ ಅಗೇನ್ ಯು ಆರ್ ಆಸ್ಕಿಂಗ್ ಎ ವೆರಿ ಗುಡ್ ಕ್ವೆಶನ್. ಏಸಿಂಪ್ಟಮ್ಯಾಟಿಕ್ ಆಗಿರೋ ಸೋಂಕಿತರಂದರೆ ಯಾರು? ಇವರು ಇತರರಿಗೆ ಸೋಂಕನ್ನು ದಾಟಿಸಬಲ್ಲರೇ? ಏಸಿಂಪ್ಟಮ್ಯಾಟಿಕ್ ಅಂದರೆ ಒಂದನೇದು ಈ RT-PCR ಸುಮ್ಮನೆ ಫ್ಲೈಟಲ್ಲಿ ಹೋಗೋವರಿಗೆ, ಬಸ್ಸಲ್ಲಿ ಹೋಗೋವರಿಗೆ, ಕಾರಲ್ಲಿ ಹೋಗೋವರಿಗೆ ಮಾಡುವಾಗ ಪಾಸಿಟಿವ್ ಬಂದು ಯಾವುದೇ ರೋಗ ಲಕ್ಷಣಗಳು ಇಲ್ಲದೇ ಇದ್ದವರು. ಸೊ ಅವರಿಗೆ ನಿಜಕ್ಕೂ ಸೋಂಕು ಇದೆಯಾ ಇಲ್ವಾ ಅದು ಹೇಳಲಿಕ್ಕೆ ಬರೋದಿಲ್ಲ. ಸೊ ಅಂಥವರು ಯೂಶ್ವಲಿ ಏನಂತಂದರೆ ಯಾರಿಗೆ ಸೋಂಕಿನ ಲಕ್ಷಣಗಳು ಇಲ್ಲ ಅವರ ಸೋಂಕು ಬಹಳ ಮೈಲ್ಡ್ ಆಗಿರ್ತದೆ. ಸೊ ಅವರಿಂದ ಇತರರಿಗೆ ಸೋಂಕು ಹರಡುವಂಥ ಸಾಧ್ಯತೆಗಳು ತೀರಾ ಕಡಿಮೆ. ಯಾರಲ್ಲಿ ಸೋಂಕಿನ ಲಕ್ಷಣಗಳಿದೆ, ಯಾರು ಕೆಮ್ಮುತ್ತಾ ಇದ್ದಾರೆ, ಯಾರಲ್ಲಿ ಜ್ವರ ಇದೆ, ಅವರಲ್ಲಿ ಸಾಕಷ್ಟು ಹೆಚ್ಚಿನ ಪ್ರಮಾಣದಲ್ಲಿ ವೈರಸ್ ಇದೆ ಅಂತ ಲೆಕ್ಕ. ಸೊ ಅವರಿಂದ ಸೋಂಕು ಹರಡುವ ಸಾಧ್ಯತೆ ಇದೆ. ರಾಜೇಶ್ ಕೇಳ್ತಾರೆ, 3ನೇ ಅಲೆ ಮಕ್ಕಳಿಗೆ ತುಂಬ ಅಪಾಯಕಾರಿ. ಈಗಾಗಲೇ ಉತ್ತರ ಕೊಟ್ಟಿದ್ದೇನೆ, ಇದಕ್ಕೆ ಯಾವುದೇ ಆಧಾರಗಳು ಇಲ್ಲ. ಇದು ಬಹುಶಃ ಸುಮ್ಮನೆ ಇದನ್ನು ಹೇಳ್ತಾ ಇದ್ದಾರೆ. ಆದ್ದರಿಂದ ಅದರ ಬಗ್ಗೆ ನಾವು ತಲೆ ಕೆಡಿಸಿಕೊಳ್ಬೇಕಾಗಿಲ್ಲ. ಜಗತ್ತಿನಲ್ಲಿ ಎಲ್ಲಿಯೂ ಆ ಥರ ಆಗಿಲ್ಲ. ಮಕ್ಕಳಿಗಷ್ಟೇ 3ನೇ ಅಲೆ ಅಂತ ಎಲ್ಲಿಯೂ ಆಗಿಲ್ಲ, ಇಲ್ಲಿ ಕೂಡ ಆ ಥರ ಆಗೋದಿಲ್ಲ ಅಂತ ನಾವು ಹೇಳ್ಬೋದು. ಇಲ್ಲ, ನಿಮ್ಮ ವಾದದ ಪ್ರಕಾರ ಕೊರೋನಾ ಮಾರಣಾಂತಿಕ ಅನ್ನೋಲ್ಲಿ ಆ ಥರ ಹೇಳ್ತಾ ಇಲ್ಲ ನಾನು. ನಾವು ಯಾವುದೇ ರೋಗವನ್ನು ಪ್ರತಿಭಾ ನೋಡುವಾಗ ಒಟ್ಟಾರೆ ಪರ್ಸ್ಪೆಕ್ಟಿವಲ್ಲಿ ನೋಡಬೇಕು. ಕೇವಲ ಸಾವಿನ ಸಂಖ್ಯೆಯನ್ನಷ್ಟೇ ನೋಡಿ ಇದು ಭಯಂಕರ ಮಾರಣಾಂತಿಕ ರೋಗ ಅಂತ ನಾವು ಹೇಳೋದು ಸರಿಯಾಗೋದಿಲ್ಲ. ಈಗ 2 ವರ್ಷ ಹಿಂದೆ ಕೇರಳದಲ್ಲಿ ನಿಪಾ ಬಂದಿತ್ತು. ನಿಪಾ ಸೋಂಕಿನಲ್ಲಿ 50-60% ಜನ ಅದು ಬಂದರೆ ಮೃತರಾಗ್ತಾರೆ. ಅದು ಖಂಡಿತಕ್ಕೂ ಮಾರಣಾಂತಿಕ ರೋಗ. ಈಗ ಇಬೋಲಾ ಇದೆ ಆಫ್ರಿಕಾದಲ್ಲಿ, ಅದು ಬಂದ ತಕ್ಷಣ ಅವರು ಎಚ್ಚರಗೊಂಡು ಯಾರಿಗೂ ಹರಡದಾಗಿ ಜಾಗ್ರತೆ ಮಾಡ್ತಾರೆ. ಅದರಲ್ಲಿ 70-80% ಜನ ಸಾಯ್ತಾರೆ. ರೇಬೀಸ್ ಇದೆ, ಅದು ಮಾರಣಾಂತಿಕ ರೋಗ, ಬಂದವರೆಲ್ಲರೂ 100ಕ್ಕೆ 100 ಸಾಯ್ತಾರೆ. ಸೊ ಅಲ್ಲಿ ರೋಗವೇ ಮಾರಣಾಂತಿಕ. ಆದರೆ ಕೊರೋನಾದಲ್ಲಿ ಸಾಯುವ ಪ್ರಮಾಣ ತೀರಾ ಕಡಿಮೆ, 10,000ಕ್ಕೆ 7, 8 ಅಥವಾ 10. ಆದ್ದರಿಂದ ಇದನ್ನು ಮಾರಣಾಂತಿಕ ಅಂತ ಹೇಳೋದು ಖಂಡಿತಕ್ಕೂ ಸರಿಯಲ್ಲ. ಆದರೆ ಈ ಸೋಂಕು ಬಹಳ ಸುಲಭವಾಗಿ, ನಿಪಾ ಇರಲಿ ಎಬೋಲಾ ಇರಲಿ, ಅದು ಅಷ್ಟು ಸುಲಭದಲ್ಲಿ ಹರಡೋದಿಲ್ಲ. ಸೊ ಅದು ಮಾರಣಾಂತಿಕ ಆದರೂ ಹರಡುವಿಕೆ ಬಹಳ ವಿರಳ ಅದರದ್ದು. ಆದರೆ ಕೊರೋನಾ ಹರಡೋದು ಭಾಳ ಸುಲಭದಲ್ಲಿ ಹರಡ್ತದೆ. ಆದ್ದರಿಂದ ಲಕ್ಷಗಟ್ಟಲೆ ಜನರಿಗೆ, ಕೋಟಿಗಟ್ಟಲೆ ಜನರಿಗೆ ಭಾಳ ಸಣ್ಣ ಅವಧಿಯಲ್ಲಿ ಅದು ತಗಲುವ ಕಾರಣಕ್ಕೆ ತುಂಬ ಜನ ಸೋಂಕಿತರಾಗಿ ಅವರಲ್ಲಿ 1% ಅಥವಾ ಅದಕ್ಕಿಂತ ಕಡಿಮೆ ಜನರಿಗೆ ಇದು ಸಮಸ್ಯೆ ಆಗೋದ್ರಿಂದ ಒಂದೇ ಸಲಕ್ಕೆ ತುಂಬ ಜನ ಆಸ್ಪತ್ರೆಗೆ ಬರುವ ರೀತಿ ಆಗ್ತಾ ಇದೆ. ನಾವು ಕಮಿಂಗ್ ಟು ಸೆಕೆಂಡ್ ಪಾರ್ಟ್ ಆಫ್ ದ ಕ್ವಶನ್, 2ನೇ ಅಲೆಯಲ್ಲಿ ಸಾಕಷ್ಟು ಯುವಕರು ಮರಣ. ಇದು ನೀವಾಗಲೇ ಆಲ್ರೆಡಿ ಮೆನ್ಷನ್ ದ್ಯಾಟ್ ಫಾರ್ ದ ಪಾಸ್ಟ್ 1.5 year because of this lockdown and work from home, youngsters are having a very poor lifestyle, no physical activity, and moreover we see being at home people are indulging in lot of eating, and we hear people putting on weight being at home. So basically coronavirus infection gets severe only in people who have got metabolic derangement, that is those who have insulin resistance or what we call as insulin fatigue. So youngsters are succumbing to illness basically because of their bad lifestyle and eating habits. ಮಹೇಶ್ ಕೇಳ್ತಾರೆ, ನನಗೆ ಪಾಸಿಟಿವ್ ಬಂದು 5 ಮೇ 5ರಂದು ಖಾತರಿ ಆಯಿತು, ಮತ್ತೆ ತಲೆನೋವು ಆರಂಭಾಗಿದೆ, ಏನು ಮಾಡಲಿ? ನೋಡಿ, ಎಷ್ಟು ದಿನ ಆಯಿತು ಅದು ನೀವು ಟೆಸ್ಟ್ ಪಾಸಿಟಿವ್ ಬಂದ ದಿನದಿಂದ ಲೆಕ್ಕ ಹಾಕೋದಲ್ಲ. ಯಾವ ದಿನ ನಿಮಗೆ ರೋಗ ಲಕ್ಷಣ ಆರಂಭ ಆಯಿತು ಅಲ್ಲಿಂದ ನೀವು ಲೆಕ್ಕ ಹಾಕೋಬೇಕು.
ಅಲ್ಲಿಂದ 5ರಿಂದ 7 ದಿನವರೆಗೆ ರೋಗ ಲಕ್ಷಣಗಳು ಇರುವಂಥದ್ದು ಸಾಮಾನ್ಯ. ತಲೆನೋವು ಅಥವಾ ಸ್ವಲ್ಪ ಮಟ್ಟಿನ ಜ್ವರ ಅಥವಾ ಮೈಕೈ ನೋವು, ಗಂಟಲು ನೋವು ಇರ್ತದೆ. ಹೆಚ್ಚಿನವರಲ್ಲಿ 3-4 ದಿನದಲ್ಲಿ ಕಡಿಮೆ ಆಗ್ತದೆ, ಕೆಲವರಿಗೆ 1 ವಾರದವರೆಗೆ ಇರ್ಬೋದು, ಏನೋ ಗಾಬರಿ ಆಗಬೇಕಾಗಿಲ್ಲ. ಆದರೆ ಇವುಗಳು ಮುಂದುವರಿದರೆ ಅಥವಾ ಜಾಸ್ತಿ ಆದರೆ, ಬಳಲಿಕೆ ಹೆಚ್ಚಾದರೆ ಮತ್ತು ನಿಮ್ಮ ರಕ್ತದ ಆಮ್ಲಜನಕ ಕಡಿಮೆ ಆಗ್ತಾ ಬಂದರೆ ಆವಾಗ ನೀವು ಖಂಡಿತಕ್ಕೂ ವೈದ್ಯರನ್ನು ಕಾಣಬೇಕು. CRP LDH ನಂತರ ಪರೀಕ್ಷೆಗಳನ್ನು ಮಾಡಬೇಕಾಗ್ಬೋದು. ಡಾಕ್ಟರ್ PV ಭಂಡಾರಿ ನಮ್ಮ ಜೊತೆ. ಥ್ಯಾಂಕ್ ಯು ವೆರಿ ಮಚ್ ಸರ್ ಫಾರ್ ಬೀಯಿಂಗ್ ವಿತ್ ಅಸ್. ಥ್ಯಾಂಕ್ ಯು. ಪದ್ಮಶ್ರೀ ನಿರಂಜನ್ ಮತ್ತು ಕ್ಯಾನ್ ಯು ಟೆಲ್ ವಾಟ್ ವಿಲ್ ದ ಇಫೆಕ್ಟ್ ಆಫ್ ಕೊರೋನಾ ಬಿ ಆನ್ ಲಿಂಫೋಮಾ ಎಫೆಕ್ಟೆಡ್ ಆರ್ ಫಾಟ್ ಪೀಪಲ್ ಆಸ್ ದಿ ಇಮ್ಯೂನ್ ಸಿಸ್ಟಮ್ ಇಟ್ ಸೆಲ್ಫ್ ಇಸ್ ಇನ್ವಾಲ್ವ್ಡ್? See, you have asked a very good question. Now, since the last 1 year, lot of reports have very clearly delineated who are the people who are at risk for severe disease from corona. So, among the blood disorders, it is the blood cancers. When I say blood cancer, it is the leukemias which have been listed as a one of the major contributory factors or risk factor for severe disease. So, therefore, lymphoma is not one among them. So maybe it may be a minor risk factor or not a major risk factor. And if the person has already finished the chemotherapy and declared as cured, under remission, I don't think there is any reason for worry. ಎಷ್ಟು ದಿನ ಮಹಾಬಲೇಶ್ವರ ರಾವ್ ಕೇಳ್ತಾರೆ. ಸರ್ ಥ್ಯಾಂಕ್ ಯು ಫಾರ್ ಬೀಯಿಂಗ್ ವಿತ್ ಅಸ್. ತೆರೆದರು ಶಾಲೆ ಭೋಜನ ಆಗಿ ಇದು ಪಾಠ ಇತ್ತು ಸಮಸ್ಯೆ. ಸರ್ ಇದನ್ನು ನಾವೆಲ್ಲರೂ ಕೂಡ ಸರ್ಕಾರಕ್ಕೆ ಹೇಳಬೇಕು. ಈ ಊಟದ ಬಗ್ಗೆ ಮೊನ್ನೆ ಸಚಿವರಿಗೆ ಅವತ್ತೇ ನಾನು ಹೇಳಿದ್ದೆ. ಏನಂತಂದರೆ ಇದು ತಟ್ಟೆ ಲೋಟದಿಂದ ಹರಡುವುದಿಲ್ಲ ಸರ್, ದಯವಿಟ್ಟು ಮಧ್ಯಾಹ್ನದ ಬಿಸಿ ಊಟ ಕೊಡಿ. ಸುಪ್ರೀಂ ಕೋರ್ಟು ಕೂಡ ಡಿಸೆಂಬರ್ನಲ್ಲೇ ಆದೇಶ ಹೊರಡಿಸಿತ್ತು, ಬಿಸಿ ಊಟವನ್ನು ಅಂಗನವಾಡಿಗಳಲ್ಲಿ ಯಾವ ಕಾರಣಕ್ಕೂ ನಿಲ್ಲಿಸಬೇಡಿ, ಕೊಡಿ ಅಂತ. ಹೈಕೋರ್ಟ್ ಕೂಡ ಅದನ್ನು ಹೇಳಿತ್ತು. ಆದರೆ ಅದು ಹೈಕೋರ್ಟ್ನ ಆದೇಶ ಬರೋದ್ರೊಳಗೆ ಇವರು ಶಾಲೆಯನ್ನೇ ಮತ್ತೆ ಮುಚ್ಚಿಬಿಟ್ರು. ಆದ್ದರಿಂದ ಶಾಲೆಗಳನ್ನು ತೆರೀಲೇಬೇಕು. ಮಕ್ಕಳಿಗೆ ಕೊರೋನಾ ಬಂದರೂ ಯಾವುದೇ ಸಮಸ್ಯೆ ಆಗೋದಿಲ್ಲ. ಶಾಲೆಯನ್ನು ಮುಚ್ಚಿ ಹಾಕಿರೋದ್ರಿಂದ ಮಕ್ಕಳಿಗೆ ಎಲ್ಲವೂ ಮರೆತು ಹೋಗಿದೆ. ಅದರ ಜೊತೆಗೆ ದೈಹಿಕ, ಮಾನಸಿಕ, ಪೌಷ್ಟಿಕ, ಶೈಕ್ಷಣಿಕ ಎಲ್ಲ ರೀತಿಯಲ್ಲಿ ಮಕ್ಕಳು ಬಳಲ್ತಾ ಇದ್ದಾರೆ. ಖಂಡಿತವಾಗಿಯೂ ಶಾಲೆ ತೆರೀಲೇಬೇಕು. ಥ್ಯಾಂಕ್ ಯು. ಮುರಳಿ ಮೋಹನ್ ಕೇಳ್ತಾರೆ, ಪಾಸಿಟಿವ್ ಆಗಿ 13 ದಿನ ಆಯಿತು, ಕೆಮ್ಮು ಇನ್ನೂ ಹೋಗಿಲ್ಲ, ಪರಿಹಾರ ತಿಳಿಸಿ. ರುಚಿ ಮತ್ತು ವಾಸನೆ ಇಲ್ಲ. ರುಚಿ ಮತ್ತು ವಾಸನೆ ವಾಪಸ್ ಬರ್ತದೆ. ಆದರೆ ನಿಮಗೆ ಮೊದಲನೇ ವಾರದಲ್ಲಿ 2ನೇ ವಾರದಲ್ಲಿ ಏನೆಲ್ಲ ಎಷ್ಟು ಗಂಭೀರ ಸಮಸ್ಯೆಗಳಿದ್ವು ಅಂತ ಮಾಹಿತಿ ನನ್ನಲ್ಲಿ ಇಲ್ಲ. ಆದರೆ ಕೆಮ್ಮು ಮುಂದುವರಿತಾ ಇದೆ ಅಂತಂದರೆ, ಆದರೆ ನಿಮ್ಮ ಆಕ್ಸಿಜನ್ ಇತರ ಎಲ್ಲ ಬೇರೆ ಪ್ಯಾರಾಮೀಟ್ರ್ಗಳು ಸರಿ ಇದೆ ಅಂತಂದರೆ ನೀವು ಗಾಬರಿ ಆಗಬೇಕಾಗಿಲ್ಲ. ಕೇವಲ ಕೆಮ್ಮು ಇದ್ದರೆ ಇನ್ನೊಂದು ವಾರ 10 ದಿನ ನೋಡಿ ಅದು ಸರಿಯಾಗ್ಬೋದು. ಆದರೆ ಜ್ವರ ಇದೆ, ಬಳಲಿಕೆ ಇದೆ ಅಂತಾದರೆ, ಆಕ್ಸಿಜನ್ ಮಟ್ಟವು ಕೂಡ 95-94 ಈ ಥರ ಇದ್ದರೆ ನೀವು ಬಹುಶಃ ಅದಕ್ಕೆ ಸಂಬಂಧಪಟ್ಟ ಪರೀಕ್ಷೆಗಳನ್ನು ಮಾಡಿಸಿಕೊಳ್ಳೋದು ಒಳ್ಳೆಯದು. ಸಿಂಪ್ಟಮ್ ಕಂಡ ಕೂಡಲೇ ಹೋಮ್ ಕ್ವಾರಂಟೈನ್ ಆಗಬೇಕಾ? ಖಂಡಿತಕ್ಕೂ ಕೊರೋನಾಕ್ಕೆ ಸಂಬಂಧಪಟ್ಟ ತಲೆನೋವು ಇತ್ಯಾದಿ ಸಿಂಪ್ಟಮ್ಸ್ ಇದ್ದರೆ ನೀವು ಐಸೋಲೇಟ್ ಆಗೋದು ಒಳ್ಳೆಯದು. ಯಾಕಂತಂದರೆ ನೀವು ನಿಮ್ಮ ಮನೆಯವರಿಗೂ ಕೂಡ ಇದು ಸೋಂಕು ಹರಡೋ ಸಾಧ್ಯತೆ ಇದೆ, ಇತರರಿಗೂ ಕೂಡ ಸೋಂಕು ಹರಡೋ ಸಾಧ್ಯತೆ ಇರೋದರಿಂದ ನೀವು ಐಸೋಲೇಟ್ ಆದರೆ ಒಳ್ಳೆಯದು ಅಂತ ನನಗೆ ಅನಿಸ್ತದೆ. ಗಣೇಶ್ ಮೆಂಡನ್ 2ನೇ ಅಲೆಯಲ್ಲಿ ಸೋಂಕು ತಗಲೋ ಸಾಧ್ಯತೆ ಇಲ್ಲವೇ ಇಲ್ಲ, ಅದನ್ನು ಆಗಲೇ ಹೇಳಿದ್ದೇನೆ. ಇಲ್ಲ, ದೇವೇಂದ್ರ ಜಿರ್ಲಿ ಅವರು ಮತ್ತೆ ಕೇಳಿ, ಕೋವಿಶೀಲ್ಡ್ 2 ಡೋಸ್ ಮುಗಿದ ಮೇಲೆ ಮತ್ತೆ ಮುಂದೆ ಎಂದಾದರೂ ಕೋವ್ಯಾಕ್ಸಿನ್? ಇಲ್ಲ, ಖಂಡಿತಕ್ಕೂ ಬೇಡ. ಆ ಥರ ಮಾಡೋ ಅಗತ್ಯನೇ ಇಲ್ಲ. ನೀವು 2 ಡೋಸ್ ಒಂದು ಲಸಿಕೆ ತಗೊಂಡ ಮೇಲೆ ಮತ್ತೆ ಬೇರೆ ಲಸಿಕೆ ತಗೊಳ್ಳಿಕ್ಕೆ ಖಂಡಿತಕ್ಕೂ ಹೋಗಬೇಡಿ, ಅದರ ಅಗತ್ಯ ಇಲ್ಲ. ನಾನು ಹಾಗೆ ಹೇಳಿದೆ ಯಾರೋ ಪ್ರಶ್ನೆಗೆ, ಕೋವ್ಯಾಕ್ಸಿನ್ ಇಸ್ ಬೆಟರ್ ಅಂತ. ಸೊ ಈಗಾಗಲೇ ಕೋವಿಶೀಲ್ಡ್ ತಗೊಂಡವರು ದಯವಿಟ್ಟು ಆತಂಕಕ್ಕೆ ಒಳಗಾಗಬೇಡಿ. ನೀವು ಈಗಾಗಲೇ ಕೋವಿಶೀಲ್ಡ್, ಯಾಕಂದರೆ ಹೆಚ್ಚಿನವರಿಗೆ ಕೋವಿಶೀಲ್ಡನ್ನೇ ಕೊಟ್ಟಿದ್ದಾರೆ. ನಿಮಗೇನು ಸಮಸ್ಯೆ ಆಗಿಲ್ಲ ಅಂತಾದರೆ ಖಂಡಿತ ನೀವು ಆತಂಕಕ್ಕೆ ಒಳಗಾಗಬೇಕಾದ ಕಾರಣ ಇಲ್ಲ. 2ನೇ ಡೋಸ್ ಅದನ್ನೇ ತಗೊಳ್ಳಿ. ಆ್ಯಂಡ್ ನಿಮಗೆ ಅದರಿಂದ ಏನು ರೋಗ ನಿರೋಧಕ ಶಕ್ತಿ ಬರ್ತದೆ ಅದು ನಿಮಗೆ ಬರ್ತದೆ. ಅದರಿಂದ ಖಂಡಿತ ಮತ್ತೆ ಬೇರೆ ವ್ಯಾಕ್ಸಿನ್ ತಗೊಳ್ಳಿಕ್ಕೆ ಹೋಗಬೇಡಿ. ನನ್ನ ನಾದಿನಿಗೆ 14 ದಿನದಿಂದ ಜ್ಯೋತಿ ಕೇಳ್ತಾ ಇದೆ, RT-PCR ಬಂದಿದೆ, 6 ದಿನಗಳಿಂದ SpO2 92 ಇದೆ, ಸ್ವಲ್ಪ ಕೆಮ್ಮು, ಇನ್ನೂ ಸ್ವಲ್ಪ ಜ್ವರ ಇದೆ. ನೋಡಿ, ಇದು ಭಾಳ ಒಳ್ಳೆ ಪ್ರಶ್ನೆ ಕೇಳಿದ್ದೀರಿ ಜ್ಯೋತಿ. ನೋಡಿ, ಆಸ್ಪತ್ರೆ ಬೇಡ ಅಂತ ದಯವಿಟ್ಟು ಹೇಳಬೇಡಿ. 14 ದಿನ ಆಗಿದೆ, SpO2 92 ಇದೆ, ಕೆಮ್ಮು ಇನ್ನೂ ಜ್ವರ ಬರ್ತಾ ಇದೆ ಅಂತಂದರೆ ಖಂಡಿತಕ್ಕೂ ನೀವು ಪರೀಕ್ಷೆಯನ್ನು ಮಾಡಿಸ್ಕೋಬೇಕು. ನಿಮ್ಮ ವೈದ್ಯರನ್ನು ಸಂಪರ್ಕ ಮಾಡಿ. ಕನಿಷ್ಠ ಒಂದು CRP ಮತ್ತು LDH ಪರೀಕ್ಷೆ, ಅದಕ್ಕೇನು ಹೆಚ್ಚು ಖರ್ಚಾಗಲ್ಲ. ಅಗತ್ಯ ಇದ್ದರೆ ಚೆಸ್ಟ್ ಎಕ್ಸ್ರೇ, ಇದಿಷ್ಟೇ ಮಾಡಿದರೆ ಸಾಕಾಗ್ತದೆ.
ಅದರಲ್ಲೇ ನಿಮ್ಮ ರೋಗ ಎಷ್ಟು ತೀವ್ರ ಇದೆ ಅಂತ ಅಂದಾಜು ಮಾಡ್ಬೋದು. ತೀವ್ರ ಇಲ್ಲ, ಇವೆಲ್ಲ ವರದಿ ಸರಿ ಇದೆ ಅಂತಂದರೆ ನೀವು ಮತ್ತೆ ಮನೆಯಲ್ಲಿರ್ಬೋದು. ಆದರೆ ಇವುಗಳಲ್ಲಿ ಏನಾದರೂ ಸಮಸ್ಯೆ ಇದ್ದರೆ, ಯಾಕಂದರೆ ಆಕ್ಸಿಜನ್ ಕಡಿಮೆ ಆಗ್ತಾ ಬರುವಾಗಲೇ ಆಕ್ಸಿಜನ್ ಕೊಟ್ಟರೆ ಒಳ್ಳೆಯದು. ನೀವು 92 91 ಇರುವಾಗ ಮನೆಯಲ್ಲಿ ಇದ್ದುಕೊಂಡು 80 82 ಬಂದಾಗ ಆಸ್ಪತ್ರೆಗೆ ಬರೋದಷ್ಟು ಒಳ್ಳೆಯದಲ್ಲ. ಆಕ್ಸಿಜನ್ ಕಡಿಮೆ ಆದ ತಕ್ಷಣ ನಿಮ್ಮ ಏನು ಶ್ವಾಸಕೋಶ ಹೆಚ್ಚು ಕೆಲಸ ಮಾಡಬೇಕಾಗ್ತದೆ, ಹೃದಯ ಹೆಚ್ಚು ಕೆಲಸ ಮಾಡಬೇಕಾಗ್ತದೆ ಆಕ್ಸಿಜನ್ ದೇಹಕ್ಕೆ ಸಪ್ಲೈ ಮಾಡೋದಕ್ಕೆ. ಸೊ ಇದರಲ್ಲೇ ನಿಮ್ಮ ಶ್ವಾಸಕೋಶಗಳಿಗೆ ಇನ್ನಷ್ಟು ಹಾನಿಯಾಗ್ತದೆ. ಆ ಕಾರಣದಿಂದ ದಯವಿಟ್ಟು ಇಂಥ ಸಮಸ್ಯೆ ಇದ್ದವರು ಆದಷ್ಟು ಬೇಗ ವೈದ್ಯರಲ್ಲಿಗೆ ಹೋಗೋದು ಒಳ್ಳೆಯದು. Venugopal Prabhu tested positive after first vaccination. A lot of people have had this problem because they would have got infected in the interim period. So if you have definitely got RT-PCR positive and if you have had symptoms, you have full immunity now due to real infection. So maybe you can reconsider taking the second dose. ದಿನೇಶ್ ಕುಕ್ಕು ಜಡ್ಕ ಕೇಳ್ತಾರೆ, ಥ್ಯಾಂಕ್ ಯು ದಿನೇಶ್ ಫಾರ್ ಬೀಯಿಂಗ್ ವಿತ್ ದಸ್. ಕೊರೋನಾ ಸೋಂಕಿಗೂ ಹೃದಯಾಘಾತಕ್ಕೂ ಸಂಬಂಧವಿದೆಯಾ? ಖಂಡಿತಕ್ಕೂ ಇದೆ. ನೋಡಿ, ಹೃದಯಾಘಾತ ಇರ್ಬೋದು, ಪಾರ್ಶ್ವವಾಯು ಇರ್ಬೋದು, ಇವೆಲ್ಲವೂ ನಮ್ಮ ದೇಹದಲ್ಲಿ ಉರಿಯೂತ ಜಾಸ್ತಿ ಆಗಿ ರಕ್ತನಾಳಗಳಲ್ಲಿ ಮೊದಲೇ ಏನು ಕೊಬ್ಬು ಸೇರಿಕೊಂಡಿದ್ದಾಗ ಅದರ ಜೊತೆಗೆ ಉರಿಯೂತ ಆದಾಗ ಹೃದಯಾಘಾತ ಆಗೋದು, ಪಾರ್ಶ್ವವಾಯು ಆಗೋದು. ಸೊ ಕೊರೋನಾ ಸೋಂಕಿನಲ್ಲಿ ಉರಿಯೂತ ಜಾಸ್ತಿ ಆಗ್ತದೆ ಅಂತ ನಾವಿಬ್ಬರು ಈಗ ಹೇಳಿದೆವು. ರಕ್ತ ಹೆಪ್ಪುಗಟ್ಟುವಂಥ ಸಮಸ್ಯೆ ಕೂಡ ಅದರಲ್ಲಿ ಜಾಸ್ತಿ ಆಗ್ತದೆ ಇದೇ ಕಾರಣದಿಂದ. ಆದ್ದರಿಂದ ಯಾರಲ್ಲಿ ಹೃದಯದ ಸಮಸ್ಯೆ ಸುಪ್ತವಾಗಿದೆ ಅಥವಾ ಮೊದಲು ಕೂಡ ಹೃದಯಾಘಾತ ಆಗಿತ್ತು ಅಂಥವರಲ್ಲಿ ಕೊರೋನಾದಿಂದ ಹೃದಯಾಘಾತಕ್ಕೆ ಏನು ಕಾರಣ ಆಗುವಂಥ ಸನ್ನಿವೇಶ ಉಂಟಾಗಬಹುದು. ಅದರಿಂದ ಅವರು ವಿಶೇಷ ಎಚ್ಚರಿಕೆಯನ್ನು ವಹಿಸಿಕೊಳ್ಳೋದು ಒಳ್ಳೆಯದು. ಈ ಆಹಾರದ ಕ್ರಮ ನಾವೇನು ಹೇಳ್ತಾ ಬಂದಿದ್ದೇವೆ ಅದನ್ನು ಪಾಲನೆ ಮಾಡಿದರೆ ಖಂಡಿತಕ್ಕೂ ಉರಿಯೂತವನ್ನು ಕಡಿಮೆ ಮಾಡಲಿಕ್ಕೆ ಸಹಾಯ ಆಗ್ತದೆ. George D'Souza, I followed your advice when my son reported body pain. He had mild fever, only twice he was given paracetamol. We isolated, his oxygen levels were always normal. Today, 10th day. How many doses? Isolation, you have asked a very good question. Isolation is generally required for somebody for 6 to 7 days because maximum transmission ಆಗುವಂಥದ್ದು ಹರಡುವಂಥದ್ದು 6 days 7 days ವರೆಗೆ. ಆಮೇಲೆ ಅದು ನೋಡಿ, ಐಸೋಲೇಷನ್ ಮಾಡುವ ಮುಖ್ಯ ಉದ್ದೇಶ ಅವರಿಂದ ಬೇರೆಯವರಿಗೆ ಹರಡದೇ ಇರೋದಕ್ಕೆ. ಇದು ಹೆಚ್ಚಿನ ಹರಡುವಿಕೆ ಆಗೋದು ಮೊದಲ ವಾರದಲ್ಲಿ. ಅಲ್ಲಿವರೆಗೆ ಐಸೋಲೇಷನ್ ಆಗಿದ್ದರೆ ಸಾಕು. ಮತ್ತು ಜ್ವರ ಇತ್ಯಾದಿ ಎಲ್ಲ ರೋಗ ಲಕ್ಷಣಗಳು ಮರೆಯಾಗಿ 2 ಅಥವಾ 3 ದಿನದ ನಂತರ ಖಂಡಿತವಾಗಿಯೂ ಅವರು ಬೇರೆಯವ್ರ ಜೊತೆ ಬೆರೆಯಬಹುದು. ವಿನೋದ್ ಪ್ರಭು, ಸಾಮಾನ್ಯ ಜನರು ಯಾವ ಆಹಾರಗಳನ್ನು ತೆಗೆದುಕೊಳ್ಬೇಕು? ಡಾಕ್ಟರ್ ಬಾಲಸರಸ್ವತಿ ಹೇಳ್ತಾರೆ. ಹೋಲ್ ಗ್ರೈನ್ ಫುಡ್ ಅಂತ ನಾವು ಇಯರ್ಸ್ ಒಂದು ತಿಂದ್ಕೊಂಡು ಬಂದಿರುವಂಥದ್ದು ಹೋಲ್ ಗ್ರೈನ್ ಫುಡ್, ಲಾಟ್ಸ್ ಆಫ್ ವೆಜಿಟೇಬಲ್ಸ್ ಮತ್ತು ಪ್ರೋಟೀನ್ ಸೋರ್ಸ್ ಲೈಕ್ ದಾಲ್ಸು ಮತ್ತು ಎಗ್, ಚಿಕನ್ನು, ಗುಡ್ ಸೋರ್ಸ್ ಆಫ್ ಫ್ಯಾಟ್. ಅದಕ್ಕೆ ನಾನ್ ವೆಜ್ ಆದವರು ಫಿಶ್ ಮೀಟ್ ತಿನ್ಬೋದು, ವೆಜ್ ಆದವರು ಇನ್ಕ್ಲೂಡ್ ಲಾಟ್ಸ್ ಆಫ್ ನಟ್ಸ್ ಮತ್ತು ಕೊಕೊನಟ್ಟನ್ನೆಲ್ಲ ಯೂಸ್ ಮಾಡಬೇಕು. ಇಟ್ ಶುಡ್ ಬಿ ಟೋಟಲ್ ಫುಡ್ ಸಚ್ ವೇ ದಟ್ ಬ್ಯಾಲೆನ್ಸ್ಡ್ ಫುಡ್. ವಿ ನೀಡ್ ಟು ಹ್ಯಾವ್ carbohydrates, protein and fat, but during corona time it is better to minimize carbohydrates and take more of good protein and fat. Minimize the carbohydrate and totally avoid processed and packaged food which are totally refined grain, which are high glycemic, and eat and also avoid sugar, syrups, beverages and fruit juices, fruits. Eat lots of vegetables. And this healthy food will probably help you to fight not just corona, any illnesses. ಶರಣಪ್ಪ ಕೇಳ್ತಾರೆ, ಕೊರೋನಾದ ಸತ್ಯ ವ್ಯಕ್ತಿನ ಅಂತ್ಯಕ್ರಿಯೆ ಮಾಡೋದ್ರ ಬಗ್ಗೆ ಭಾಳ ಭಯದ ವಾತಾವರಣ ಇಲ್ಲ, ಸರಿನಾ ಅಂತ? ಖಂಡಿತಕ್ಕೂ ಸರಿಯಲ್ಲ. ಇದನ್ನು ಏನಾಗಿದೆ, ಒಂದೊಂದು ಮಾಧ್ಯಮದಲ್ಲಿ ಎಲ್ಲ ಕಡೆ ಈ ಭೀತಿಯನ್ನು ಹುಟ್ಟಿಸಿರೋದ್ರಿಂದ ಈ ಕಾರಣ ಆಗಿದೆ. ಖಂಡಿತಕ್ಕೂ ನಮ್ಮನ್ನು ಅಗಲಿದವರನ್ನು ನಾವು ಏನು ಅವರನ್ನು ಅಂತ್ಯಕ್ರಿಯೆ ಮಾಡ್ತೇವೆ, ವಿದಾಯ ಹೇಳ್ತೇವೆ, ಅದನ್ನು ಗೌರವಯುತವಾಗಿ ಆಯಾ ಕುಟುಂಬದ ಆಯಾ ಮತದ ಪಂಗಡದ ಆಚರಣೆಗಳಿಗೆ ಅನುಗುಣವಾಗಿ ಮಾಡೋದಕ್ಕೆ ಯಾವ ಅಡ್ಡಿಯೂ ಆಗಬಾರ್ದು, ಯಾವ ಆತಂಕವೂ ಅದಕ್ಕೆ ಅಗತ್ಯ ಇಲ್ಲ. ಕುಟುಂಬದ ಸದಸ್ಯರೇ ಸೇರಿ ಮಾಡ್ಬೋದು. ಆದರೆ ತುಂಬ ಜನ ಅಲ್ಲಿ ಸೇರೋದು ಸರಿಯಲ್ಲ. 5 ಜನ 6 ಜನ 10 ಜನ ದೂರ ದೂರ ಇದ್ದುಕೊಂಡು ತಮಗೆ ಅಲ್ಲಿ ಬಂದವರಿಂದ ಕೊರೋನಾ ಬಾರದಾಗಿ. ನಾನು ಆಗಲೇ ಅದನ್ನು ಹೇಳಿದೆ, ಕುಟುಂಬದ ಸದಸ್ಯರಿಗೆ ಈಗ ಒಬ್ಬರು ಮೃತಪಟ್ಟಿದ್ದಾರೆ ಅಂದರೆ ಅವರ ಉಳಿದ ಕುಟುಂಬ ಸದಸ್ಯರಿಗೆ ಸಾಮಾನ್ಯವಾಗಿ ಕೊರೋನಾ ಜೊತೆಯಲ್ಲೇ ಬಂದಿರ್ತದೆ. ಸೊ ಅವರಿಂದ ಅಲ್ಲಿ ಅಂತ್ಯಕ್ರಿಯೆಯಲ್ಲಿ ಪಾಲ್ಗೊಳ್ಳಲಿಕ್ಕೆ ಬಂದವರಿಗೆ ಕೊರೋನಾ ಹರಡದ ಹಾಗೆ ಎಚ್ಚರಿಕೆಯನ್ನು ವಹಿಸಿಕೊಂಡ್ರೆ ಖಂಡಿತಕ್ಕೂ ಎಲ್ಲರೂ ಧೈರ್ಯದಿಂದ ಈ ಕೆಲಸವನ್ನು ಮಾಡ್ಬೋದು.
ನಾವು ಈ ಸಂದೇಶವನ್ನು ಎಲ್ಲರಿಗೆ ಹಂಚಬೇಕಾದದ್ದು ಭಾಳ ಮುಖ್ಯ. ತಾರನಾಥ್ ಗಟ್ಟಿ, ಥ್ಯಾಂಕ್ ಯು ವೆರಿ ಮಚ್ ಬಂದದ್ದಕ್ಕೆ. ರವಿಚಂದ್ರ, ಡಾಕ್ಟರ್ ರವಿಚಂದ್ರ ನಮ್ಮ ಜೊತೆ ಇದ್ದಾರೆ, ಮನೋರೋಗ ತಜ್ಞರು. ಥ್ಯಾಂಕ್ ಯು ರವಿ ಫಾರ್ ಬೀಯಿಂಗ್ ವಿತ್ ಅಸ್. ಶ್ರೀಕಂಠ ಸ್ವಾಮಿಯವರು, ನನ್ನ ಪತ್ನಿಗೆ ಮೈಲ್ಡ್ ಬ್ರೈನ್ ಡ್ಯಾಮೇಜ್ ಆಗಿತ್ತು, 5 ವರ್ಷ ಆಗಿದೆ, ಲಿವಿಪಿಲ್ ತಗೊಳ್ತಾ ಇದ್ದಾರೆ. ಲಿವಿಪಿಲ್ ತಗೊಳ್ಳೋದಕ್ಕೂ ಚುಚ್ಚುಮದ್ದಿಗೂ ಏನೂ ಅಡ್ಡಿ ಆತಂಕಗಳಿಲ್ಲ. ನಿಮಗೆ ವ್ಯಾಕ್ಸಿನ್ ತಗೊಳ್ಬೇಕು ಅಂತ ನೀವು ನಿರ್ಧರಿಸಿದರೆ ಈ ಕಾರಣಕ್ಕೆ ನೀವು ಅದನ್ನು ಬದಲಾಯಿಸಬೇಕಾದ ಅಗತ್ಯ ಇಲ್ಲ, ತೆಗೆದುಕೊಳ್ಬೋದು. ಸೋಂಕಿತ ವ್ಯಕ್ತಿಯ ಸಂಪರ್ಕದ 20 ದಿನಗಳ ನಂತರ ನಾನು RT-PCR ಮಾಡಿಸಿದರೆ ಪಾಸಿಟಿವ್ ಬಂದಿತ್ತು, ರೋಗ ಲಕ್ಷಣಗಳು ಇರಲಿಲ್ಲ. RT-PCR ವರದಿ ಬಂದಾಗ 5 HRCT ಮಾಡಿದಾಗ ಯಾವುದೇ ಸ್ಕೋರ್ ಬರಲಿಲ್ಲ, ನೆಗೆಟಿವ್ ವರದಿ. ಇದಾದ ವಾರಕ್ಕೆ ಕೋವಿಶೀಲ್ಡ್ ಲಸಿಕೆ ಹಾಕಿಕೊಂಡಾಗಿದೆ, ಮುಂದೆ ಏನಾದರೂ ಸಮಸ್ಯೆ ಉಂಟಾಗುತ್ತಾ? ಇದರಲ್ಲಿ 3 ವಿಷಯ ಇದೆ. ನೀವು 20 ವರ್ಷದ ನಂತರ ಸಿಂಪ್ಟಮ್ ಇಲ್ಲದೆ, ದಿವಸದ ನಂತರ ಅದೇ ಸಿಂಪ್ಟಮ್ ಇಲ್ಲದೇ RT-PCR ಯಾಕೆ ಮಾಡಿದರೆ ಗೊತ್ತಿಲ್ಲ. ಬಹುಶಃ ಸರ್ಕಾರದಿಂದ ನಿಮಗೆ ಹೇಳಿರ್ಬೋದು, ನೀವು ಮಾಡಿದ್ರಿ. ರೋಗ ಲಕ್ಷಣಗಳು ಇರಲಿಲ್ಲ ಅಂತ ಹೇಳಿದ ಮೇಲೆ ಮತ್ತೆ ಪುನಃ HRCT ಯಾಕೆ ಮಾಡಿದ್ರಿ, ಅದು ಕೂಡ ನನಗೆ ಗೊತ್ತಿಲ್ಲ. ದಯವಿಟ್ಟು CT ಸ್ಕ್ಯಾನನ್ನು ಈ ಥರ ಮಾಡಿಕೊಳ್ಬೇಡಿ. ನೋಡಿ, ಒಂದೊಂದು ಇದನ್ನು ಯಾರೂ ಎಲ್ಲೂ ರೆಕಮೆಂಡ್ ಮಾಡೋದಿಲ್ಲ. ನಾನು ಭಾಳಷ್ಟು ಜನರಿಗೆ CT ಸ್ಕ್ಯಾನ್ ಬೇಡ ಅಂತ ಹೇಳಿದರೆ ಅವರಿಗೆ ಇಷ್ಟ ಆಗೋದಿಲ್ಲ, ಅವರಾಗಿ ಹೋಗಿ ಎದುರಿ CT ಸ್ಕ್ಯಾನ್ ಮಾಡಿಸ್ಕೊಂಡು ಬರ್ತಾರೆ. CT ಸ್ಕ್ಯಾನ್ ಮಾಡೋ ಅಗತ್ಯ ಇಲ್ಲವೇ ಇಲ್ಲ. ಯಾರು ಗಂಭೀರ ಸಮಸ್ಯೆಗಳಲ್ಲಿ ಅಡ್ಮಿಟ್ ಆಗಿದ್ದಾರೆ, ರೋಗಿಯ ಎಲ್ಲ ಏನು ಕಾಯಿಲೆಯ ವಿವರಗಳನ್ನು ಮತ್ತು ರಕ್ತದ ಪರೀಕ್ಷೆಯನ್ನು ನೋಡಿದರೆ, ಒಂದು ಸಣ್ಣ ಎಕ್ಸ್ರೇ ಮಾಡಿದರೆ ಸಾಕಾಗ್ತದೆ. ಕೋವಿಡ್ ಹೌದಾ ಅಲ್ವಾ ಅಂತ ನಾವು ತೀರ್ಮಾನ ಮಾಡಲಿಕ್ಕೆ ಸಾಕು, ಚಿಕಿತ್ಸೆ ಕೊಡಲಿಕ್ಕೆ ಅದೇ ಸಾಕಾಗ್ತದೆ. ನಾನು ಕೂಡ ಕೋವಿಡ್ ಸೋಂಕಿತರನ್ನು ಚಿಕಿತ್ಸೆ ಮಾಡ್ತಾ ಇದ್ದೇನೆ, ICUನಲ್ಲಿ ಅವರನ್ನು ನೋಡ್ತಾ ಇದ್ದೇನೆ. ನಾನು ಇದುವರೆಗೆ ಯಾರಿಗೂ ಕೂಡ CT ಸ್ಕ್ಯಾನ್ ಮಾಡಿಸಿಲ್ಲ. ನಾನು ಇದು ಪ್ರಾಮಾಣಿಕವಾಗಿ ಹೇಳ್ತಾ ಇದ್ದೇನೆ. ಯಾರೊಬ್ಬರಿಗೂ ನಾನಾಗಿ CT ಸ್ಕ್ಯಾನ್ ಮಾಡಿಸಿದ್ದು ಇಲ್ಲವೇ ಇಲ್ಲ. ಕೇವಲ ಎಕ್ಸ್ರೇನಷ್ಟೇ ನೋಡಿ, CRP LDH ಮಾತ್ರ ನೋಡಿ. ಅಂಥ ಅಗತ್ಯ ಇದ್ದರೆ ಏನು ಡಿ-ಡೈಮರ್ ಮಾಡಿಸ್ತೇವೆ, ಇಲ್ಲದಿದ್ದರೆ ಅದು ಕೂಡ ಮಾಡಲ್ಲ. ಸೊ ಕ್ಲಿನಿಕಲ್ ಏನು ಸೈನ್ಸ್ ಸಿಂಪ್ಟಮ್ಸ್ ಇದೆ, ರೋಗಿಯ ರೋಗ ಲಕ್ಷಣಗಳು ಮತ್ತು ಉಳಿದ ಪೂರಕ ಸರಳ ಪರೀಕ್ಷೆಗಳಿದೆ, ಅವನ್ನಷ್ಟನ್ನೇ ಬಳಸಿ ಯಶಸ್ವಿಯಾಗಿ ನಾವು ಚಿಕಿತ್ಸೆ ಕೊಡಲಿಕ್ಕೆ ಸಾಧ್ಯ ಇದೆ. ಆದ್ದರಿಂದ ಅನಗತ್ಯವಾಗಿ ಈ ಥರ CT ಸ್ಕ್ಯಾನ್ ದಯವಿಟ್ಟು ಮಾಡಬೇಡಿ. ನೀವು ಅದರ ನಂತರ ಕೋವಿಶೀಲ್ಡ್ ಲಸಿಕೆ ಹಾಕಿಕೊಂಡಾಗಿದೆ, ಸಮಸ್ಯೆ ಇಲ್ಲ. ಈಗ ಹೇಗೂ ತಗೊಂಡಿದ್ದೀರಿ, 2 ನೆಗೆಟಿವ್ ಇತ್ತು, ಬಟ್ RT-PCR ಪಾಸಿಟಿವ್ ಇತ್ತು, ಲಕ್ಷಣ ಇರಲಿಲ್ಲ ಅಂತೀರಿ. ಸೊ ಕೋವಿಶೀಲ್ಡ್ ಲಸಿಕೆ ಹಾಕಿದ್ದೀರಿ, ಲಸಿಕೆ ಹಾಕಿಕೊಂಡದ್ರಿಂದ ಸಮಸ್ಯೆ ಇಲ್ಲ, ಅಷ್ಟು ಉತ್ತರ ನಾನು ಹೇಳ್ಬೋದು. What is the role of ivermectin in COVID? No role. Yusuf, there is no role for ivermectin. Whatever anyone may say, just 3 days ago, WHO has issued in fact, Soumya Swaminathan, who is our own scientist, a very great scientist from our country. She is now the chief scientific advisor ಅವರು ವಿಶ್ವ ಆರೋಗ್ಯ ಸಂಸ್ಥೆಗೆ. ಗೋವಾ ಸರ್ಕಾರ ಎಲ್ರಿಗೂ ಐವರ್ಮೆಕ್ಟಿನ್ ಕೊಡ್ತೇನೆ ಅಂತ ಹೊರಟಾಗ, ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ಐವರ್ಮೆಕ್ಟಿನನ್ನು ಚಿಕಿತ್ಸೆಯಲ್ಲಿ ಸೇರಿಸಿದಾಗ ಅದನ್ನೆಲ್ಲ ಗಮನಿಸಿ ಅವರೇ ಸ್ವತಃ ಹೇಳಿಕೆ ಕೊಟ್ಟಿದ್ದಾರೆ, ಐವರ್ಮೆಕ್ಟಿನಿಂದ ಸಮಸ್ಯೆ ಆಗ್ಬೋದೇ ಹೊರತು ಇದಕ್ಕೆ ಪ್ರಯೋಜನ ಇಲ್ಲ, ಅದನ್ನು ತಗೊಳ್ಬೇಡಿ ಅಂತ. ಐವರ್ಮೆಕ್ಟಿನನ್ನು ಅಭಿವೃದ್ಧಿಪಡಿಸಿದ ಸಂಸ್ಥೆ ಮಾರ್ಕ್ ಕಂಪೆನಿ, ಸಾಕಷ್ಟು ಇವತ್ತಿಗೂ ಕೂಡ ಪ್ರಾಮಾಣಿಕವಾಗಿ ಇರುವಂಥ ಸಂಸ್ಥೆ ಅದು. ಈ ಮಾರ್ಕ್ ಕಂಪೆನಿ ಕೂಡ ಲಸಿಕೆಯನ್ನು ಅಭಿವೃದ್ಧಿಪಡಿಸದೆ, ಮಾರ್ಕ್ನ ಆಡಳಿತಾಧಿಕಾರಿಯವರು ಹೇಳಿಕೆ ಕೊಟ್ಟಿದ್ದರು, ನಾವು ಇದನ್ನು ಬಿಟ್ಟು ಬಿಡ್ತೇವೆ, ನಮಗೆ ಇದು ಕೊರೋನಾ ಲಸಿಕೆ ಮಾಡುವ ಆಸಕ್ತಿ ಇಲ್ಲ ಅಂತೇಳಿ. ಅಂಥ ನಿಷ್ಠೆ ಇರುವಂಥ ಕಂಪೆನಿ ಅವರು ಕೂಡ ಹೇಳಿದ್ದಾರೆ ಐವರ್ಮೆಕ್ಟಿನಿಂದ ಯಾವುದೇ ಪ್ರಯೋಜನ ಇಲ್ಲ ಅಂತ. ಆದ್ದರಿಂದ ಐವರ್ಮೆಕ್ಟಿನನ್ನು ತಗೊಳ್ಳೋ ಅಗತ್ಯ ಇಲ್ಲ, ಪ್ರಯೋಜನ ಇಲ್ಲ. ರಂಜಿತ್ ಕೇಳ್ತಾರೆ, ಡಯಾಬಿಟಿಕ್ ಪೇಷಂಟ್ಸ್ ಹ್ಯಾಸ್ ಟು ಟೆಸ್ಟ್ ಬ್ಲಡ್ ಶುಗರ್ ಲೆವೆಲ್ ಬಿಫೋರ್ ವ್ಯಾಕ್ಸಿನೇಷನ್. ಇಲ್ಲ, ಅಂಥ ಏನು ರೆಕಮೆಂಡೇಷನ್ ಇಲ್ಲ. ಬಟ್ ಬ್ಲಡ್ ಶುಗರ್ ಲೆವೆಲ್ ಶುಡ್ ಬಿ ಅಂಡರ್ ಕಂಟ್ರೋಲ್ ಆಲ್ ದಿ ಟೈಮ್. ಸೊ ನೀವು ನಿಯತವಾಗಿ ಅದನ್ನೇನು ಆಗಾಗ ಮಾಡ್ತಾ ಇದ್ದೀರಿ, ಅದನ್ನಷ್ಟೇ ಮಾಡಿದರೆ ಸಾಕು. ಎಕ್ಸ್ರೇ ವರ್ಸಸ್ CT ಸ್ಕ್ಯಾನ್, ಐ ಥಿಂಕ್ ಐ ಹ್ಯಾವ್ ಆನ್ಸರ್ಡ್ ದಟ್ ಕ್ವಶನ್. CT ಸ್ಕ್ಯಾನ್ ಯಾರೂ ಕೂಡ ರೆಕಮೆಂಡ್ ಮಾಡಲ್ಲ. AIMSನ ಡೈರೆಕ್ಟರ್ ಕೂಡ ಮೊನ್ನೆ ನೇರವಾಗಿ ಹೇಳಿದರು, CT ಸ್ಕ್ಯಾನ್ ಅಂದರೆ ಒಂದು CT ಸ್ಕ್ಯಾನ್ ಅಂದರೆ 300 ಎಕ್ಸ್ರೇ ಇದ್ದಾಗೆ ಮಾಡಿಸಬೇಡಿ ಅಂತ. ಎಕ್ಸ್ರೇ ಅಷ್ಟೇ ಸಾಕಾಗ್ತದೆ, CT ಸ್ಕ್ಯಾನ್ ಮಾಡೋ ಅಗತ್ಯ ಇಲ್ಲ. ತುಂಬ ಜನ CT ಸ್ಕ್ಯಾನ್ ಬಗ್ಗೆ ಕೇಳಿದರೆ ಅದನ್ನು ಆನ್ಸರ್ ಮಾಡಿದ್ದೇನೆ. ಆರ್ ಮಿಲ್ಕ್ ಆ್ಯಂಡ್ ಮಿಲ್ಕ್ ಪ್ರಾಡಕ್ಟ್ಸ್ ಗುಡ್ ಡಯಟರಿ ಇನ್ಕ್ಲೂಷನ್? ಸುಶಿ, ಡಾಕ್ಟರ್ ಸುಶಿ ಕಾಡನ್ಕುಪ್ಪೆ ಇದ್ದಾರೆ. ಡಾಕ್ಟರ್ ಬಾಲಸರಸ್ವತಿ. Again here I would be giving you a shocking reply. Milk and milk products are not good for 2 reasons. One is milk per se is immunogenic. It makes our body's immunity hyper, which is not required during corona time.
And second thing is milk, by stimulating one particular mTORC pathway in our body, promotes insulin resistance, and which makes the corona infection little worse. So I think ideally it's better not to take milk, particularly during this corona time. ಸನತ್ ಕುಮಾರ್ ಬೆಳಗಲ್ಲಿ ಅವರು ಅದಕ್ಕೆ ಪೂರಕವಾಗಿ ಇನ್ನು ಕೇಳಿದ್ದಾರೆ, ಹಾಲಿನ ಉತ್ಪನ್ನಗಳು ಬೆಣ್ಣೆ ಮತ್ತು ತುಪ್ಪ ಸೇವಿಸಬಹುದೇ ಅಂತ. ತುಪ್ಪ ಸೇವಿಸಬಹುದು. ಉಳಿದ ಹಾಲಿನ ಉತ್ಪನ್ನಗಳು ಬೇಡ ಸರ್. ತುಪ್ಪ ಅಂದರೆ ಹಾಲಿನ ಅದು ಮೇಧಸ್ಸಿನ ಅಂಶ, ಫ್ಯಾಟ್ ಪಾರ್ಟ್, ಅದು ತೊಂದರೆ ಇಲ್ಲ. ಬಟ್ ಉಳಿದ ಶಾರ್ಟ್ ಚೈನ್ ಫ್ಯಾಟಿ ಆಸಿಡ್ಸ್ ಇದೆ ಅದರಲ್ಲಿ. ಉಳಿದ ಹಾಲಿನ ಉತ್ಪನ್ನಗಳು ಬೇಡ. ಖಾಜಾ ಸಾಬ್ ಕೇಳ್ತಾರೆ, ಕೋವಿಶೀಲ್ಡ್ ಫಸ್ಟ್ ತಗೊಂಡೆ, ಮೇ 12-13 ನೆಗಡಿ ಗಂಟಲು ಕೆರೆತ ಇತ್ತು, ಈಗ ಇಲ್ಲ, ಕೋವಿಡ್ ಟೆಸ್ಟ್ ಮಾಡಿಸಬೇಕಾ? ಮಾಡಿ ನೋಡ್ಬೋದು. ಯಾಕಂದರೆ ನಿಮಗೆ RT-PCR ಪಾಸಿಟಿವ್ ಬಂದಿದೆ ಅಂತಂದರೆ ನಿಮಗೆ ಸೋಂಕು ತಗಲಿದೆ ಅಂತ ಕನ್ಫರ್ಮ್ ಆಗ್ತದೆ. ಆದ್ದರಿಂದ ನೀವು ಮುಂದಿನ ಲಸಿಕೆ ತಗೊಳ್ಬೇಕಾ ಬೇಡವಾ ಅದರ ಬಗ್ಗೆ ತೀರ್ಮಾನ ಮಾಡ್ಬೋದು. ಎರಡನೇದಾಗಿ ಏನು ನಿಮ್ಮ ದೇಹದ ಆರೋಗ್ಯವನ್ನು ಈಗ ನೋಡ್ಕೊಳ್ಬೇಕಾಗ್ತದೆ ನೀವು ಕೊರೋನಾ ಬಂದಿದ್ದರೆ. ಸೊ RT-PCR ನೀವು ಮಾಡ್ಕೊಳ್ಳೋದು ಒಳ್ಳೆಯದು ಅಂತ ನನಗೆ ಅನಿಸ್ತದೆ. ಇಲ್ಲದ್ರೆ ಗೊಂದಲದಲ್ಲಿ ನೀವು ಇರಬೇಕಾಗ್ತದೆ. ಥ್ಯಾಂಕ್ ಯು ಎವ್ರಿಬಡಿ. ಉಸಿರನ್ನು ಶ್ವಾಸಕೋಶದ ಒಳಕ್ಕೆ ತೆಗೆದುಕೊಂಡು 1 ನಿಮಿಷಗಳ ಕಾಲ ಬಿಗಿಡಿಯುವ ಮೂಲಕ ಕೊರೋನಾ ಬರೋದು. ಸರ್, ಇದನ್ನು ನಾನು ಭಾಳ ಹಿಂದೆನೇ ಹೇಳಿದ್ದೆ. ಈಗ ನೆಕ್ಸ್ಟ್ ಟಾಸ್ಕ್ ನಮಗೆ 1 ನಿಮಿಷ ಶ್ವಾಸ ಹಿಡ್ಕೊಂಡು ಕೂತ್ಕೊಳ್ಳಿ ಅಂತ ಕೊಡ್ತಾರೆ ಏನೋ ಅಂತೇಳಿ. ಅದು ಕೊಟ್ಟಿಲ್ಲ. ಇಲ್ಲ, ಇದೆಲ್ಲ ಇದರಿಂದ ಯಾವ ಪ್ರಯೋಜನ ಇಲ್ಲ. ನಾವು ಯಾವಾಗಿನಂಗೆ ಉಸಿರಾಡ್ಬೋದು. ಇದರಿಂದ ಇದಾಗಲಿ, ಯೋಗ ಆಗಲಿ, ಪ್ರಾಣಾಯಾಮ ಆಗಲಿ, ಅಥವಾ ಕಷಾಯ, ಇದು ಯಾವುದರಿಂದಲೂ ಕೊರೋನಾವನ್ನು ನಾವು ತಡಿಲಿಕ್ಕೆ ಸಾಧ್ಯ ಇಲ್ಲ. ದೂರ ನಿಂತು ಮಾತಾಡುವಂಥದ್ದು, ಹತ್ತಿರ ನಿಂತು ಮಾತಾಡುವಾಗ ಮಾಸ್ಕ್ ಧರಿಸುವಂಥದ್ದು ಅಷ್ಟೇ ಕೊರೋನಾವನ್ನು ತಡಿಲಿಕ್ಕೆ ಸಹಕಾರಿ. ಮತ್ತು ಕೊರೋನಾ ಬಂದರೆ ಅದನ್ನು ಎದುರಿಸಲಿಕ್ಕೆ ನಾವು ಹೇಳಿದಂಥ ಆಹಾರದ ಕ್ರಮ. ಥ್ಯಾಂಕ್ ಯು ವೆರಿ ಮಚ್. ಮೋಹನ್ ಕುಮಾರ್ ತಡಕ ಕೇಳಿದ, ಎನಿ ಚಾನ್ಸ್ ಆಫ್ ಸ್ಪ್ರೆಡಿಂಗ್ ಥ್ರೂ ಐಸ್? ಯು ಹ್ಯಾವ್ ಆಸ್ಕ್ಡ್ ಎ ವೆರಿ ಗುಡ್ ಕ್ವೆಶನ್. ದೆರ್ ಆರ್ ಸಮ್ ರಿಪೋರ್ಟ್ಸ್ ದಟ್ ಇಫ್ ದಿ ಸೆಕ್ರೀಷನ್ಸ್ ಆರ್ ಡೈರೆಕ್ಟ್ಲಿ ಕಣ್ಣಿಗೆ ಈಗ ತುಂಬ ಹತ್ತಿರದಿಂದ ಕೆಮ್ಮಿದಾಗ, ಸೀನಿದಾಗ ನೇರವಾಗಿ ಕಣ್ಣಿನೊಳಕ್ಕೆ ಇವು ಪ್ರವೇಶಿಸಿದರೆ ಸೋಂಕು ತಗಲುವ ಸಾಧ್ಯತೆಗಳು ಇದೆ ಅಂತ ಕೆಲವು ವರದಿಗಳಿದೆ. ಆದರೆ ಅದು ಪ್ರಮುಖ ವಿಧಾನ ಅಲ್ಲ. ಅದಕ್ಕೆ ಹೆದರ್ಕೊಂಡು ಎಲ್ಲರೂ ಕನ್ನಡಕ ಹಾಕಿಕೊಂಡು ಇಲ್ಲ ಮುಖ ಮುಚ್ಚಿಕೊಂಡು ಫೇಸ್ ಶೀಲ್ಡ್ ಹಾಕ್ಕೊಂಡೆಲ್ಲ ಹೋಗಬೇಕಾಗಿಲ್ಲ. ಫೇಸ್ ಶೀಲ್ಡ್ನಿಂದ ಕೊರೋನಾ ತಡಿಬಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳುವ ವರದಿಗಳು ಈಗಾಗಲೇ ಬಂದಿದೆ. ಆದ್ದರಿಂದ ಇದು ತೀರಾ ಅಪರೂಪಕ್ಕೆ ಸಾಧ್ಯ ಇರ್ಬೋದು, ಆದರೆ ಅದು ಮುಖ್ಯವಾದ ವಿಧಾನ ಅಲ್ಲ. ಆ ಬಗ್ಗೆ ನಾವು ಹೆಚ್ಚು ಗಾಬರಿ ಆಗಬೇಕಾಗಿಲ್ಲ. ಥ್ಯಾಂಕ್ ಯು. ಭಾಳಷ್ಟು ಜನ ನೀವು ನಮಗೆ ಅಭಿನಂದನೆಗಳನ್ನು, ಧನ್ಯವಾದಗಳನ್ನು ಹೇಳಿದ್ದೀರಿ. ನಾವು ಕೂಡ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ಹೇಳಬೇಕು. ಇಷ್ಟು ಹೊತ್ತು ನಮ್ಮ ಜೊತೆ ಇದ್ದು ಭಾಳ ಸುಂದರವಾಗಿ ಇದನ್ನು ನಡೆಸಿಕೊಳ್ಳಿ. ಒಳ್ಳೊಳ್ಳೆ ಪ್ರಶ್ನೆಗಳನ್ನು ಕೇಳಿದ್ರಿ, ಒಳ್ಳೆಯ ಚರ್ಚೆಯನ್ನು ನಮಗೆ ಮಾಡಲಿಕ್ಕೆ ಸಾಧ್ಯ ಆಯಿತು. ಥ್ಯಾಂಕ್ ಯು ವೆರಿ ಮಚ್. ಮಹೇಶ್ ಕೇಳ್ತಾರೆ, 2-3 ದಿನಗಳವರೆಗೆ ಕಣ್ಣು ಕೆಂಪಾಗಿದ್ದು ಸರಿ ಹೋಗಿದೆ. ಆದರೆ ಒಳ್ಳೆ ಪ್ರಶ್ನೆ ಕೇಳಿದ್ದಾರೆ ಇವರು. ಹುಬ್ಬಿನ ಒಳಭಾಗದಲ್ಲಿ ಸ್ವಲ್ಪ ನೋವಿದೆ. ಮಹೇಶ್, ಕಣ್ಣು ಕೆಂಪಾಗುವಂಥದ್ದು ಕೆಲವರಲ್ಲಿ ಕೊರೋನಾ ಸೋಂಕಿತರಲ್ಲಿ ಆಗ್ತದೆ. ಅದು ಕೊರೋನಾದ ರೋಗ ಲಕ್ಷಣಗಳಲ್ಲಿ ಒಂದು. ಆದರೆ ಹುಬ್ಬಿನ ಕೆಳಭಾಗದಲ್ಲಿ ಸ್ವಲ್ಪ ನೋವಿದೆ ಅಂತ ನೀವು ಬರೆದಿದ್ದೀರಿ. ಇದು ಏನು ಸೈನಸೈಟಿಸ್ ಇದೆಯಲ್ಲ, ಅದರ ಲಕ್ಷಣ ಇರ್ಬೋದು. ಯಾಕಂದರೆ ಕೊರೋನಾದಲ್ಲಿ ನಿಮ್ಮ ಮೂಗಿಗೆ ಸೋಂಕು ತಗಲಿ ಮೂಗಿನ ಏನು ಪದರಗಳಿದೆ, ಅದು ಸ್ವಲ್ಪ ಊದಿಕೊಳ್ಳೋದ್ರಿಂದ ಸೈನಸ್ನಿಂದ ದ್ರವಗಳು ಕೆಳಗೆ ಇಳಿಯುವುದಕ್ಕೆ ಕಷ್ಟ ಆಗ್ಬೋದು. ಅದರಿಂದ ಸ್ವಲ್ಪ ಸೈನಸೈಟಿಸ್ ಇರ್ಬೋದು. ಅದು 2-3 ದಿನಗಳಲ್ಲಿ ಸರಿ ಹೋಗ್ಬೋದು ಅಂತ ಅಂದ್ಕೊಳ್ತೇನೆ. ಏನು ಗಾಬರಿ ಆಗಬೇಕಾಗಿಲ್ಲ. ವೆಂಕಟೇಶ್ ಪ್ರಸಾದ್, ಬೇಸ್ಡ್ ಆನ್ ಸಮ್ ಅಬ್ಸರ್ವೇಷನ್, asymptomatic and still have virus in the body and during that time takes vaccination, will it affect the body? Some normal people have severely fallen ill immediately after taking vaccination. Is it because the body was fighting the virus already and vaccination makes a double impact? This is a hypothetical question, very difficult to answer this question. ಯಾಕಂತಂದರೆ ಯಾರಲ್ಲಿ ವೈರಸ್ ಮೊದಲೇ ಇತ್ತು, ರೋಗ ರಕ್ಷಣಾ ವ್ಯವಸ್ಥೆ ಅದರ ಜೊತೆ ಈಗಾಗಲೇ ಹೋರಾಟ ಮಾಡ್ತಾ ಇದೆ. ನೀವು ಬಹಳ ಮುಖ್ಯವಾದ ಒಂದು ಪ್ರಶ್ನೆಯನ್ನು ಕೇಳಿದ್ದೀರಿ. ಇದನ್ನು ಕೆಲವು ತಜ್ಞರು ಈಗಾಗಲೇ ಕೇಳಿದ್ದಾರೆ. ಏನಂದರೆ, ಒಂದು ಸಲ ಇಷ್ಟು ರೋಗ ಹರಡ್ತಾ ಇರುವಂಥ ಸಂದರ್ಭದಲ್ಲಿ ವ್ಯಾಕ್ಸಿನೇಷನ್ ಈ ಥರ ನಾವು ಕೊಡ್ತಾ ಇರೋದು ಎಷ್ಟರ ಮಟ್ಟಿಗೆ ಸರಿ ಅಂತ ಹೇಳೋ ಪ್ರಶ್ನೆಯನ್ನು ಅದನ್ನು ನಾನು ಮೊದಲಲ್ಲೇ ಪ್ರಸ್ತಾವನೆ ಮಾಡಿದೆ. ಇದೇ ಮೊದಲನೇ ಬಾರಿಗೆ ನಾವು ಒಂದು ಸೋಂಕು ಹರಡ್ತಾ ಇರುವ ಕಾಲದಲ್ಲಿಯೇ ಎಮರ್ಜೆನ್ಸಿ ಯೂಸ್ ಆಥರೈಸೇಷನ್ ಅಂತೇಳಿ ಪ್ರಾಯೋಗಿಕವಾಗಿ ವ್ಯಾಕ್ಸಿನನ್ನು ಕೊಡಲಿಕ್ಕೆ ಹೊರಟಿದ್ದೇವೆ.
ಆದ್ದರಿಂದ ನೀವು ಕೇಳಿರೋ ಪ್ರಶ್ನೆ ಬಹಳ ಪ್ರಮುಖವಾದದ್ದು. ಆದರೆ ನನ್ನ ಬಳಿ ಅದಕ್ಕೆ ಉತ್ತರ ಇಲ್ಲ. ಯಾಕಂದರೆ ನಾನು ಆಗಲೇ ಹೇಳಿದ್ನಲ್ಲ, ಇಂಥ ವಿವರಗಳನ್ನು ಇನ್ನೂ ಕೂಡ ಯಾವುದೇ ವೈಜ್ಞಾನಿಕ ವಲಯದಲ್ಲಿ ಇದನ್ನು ಪ್ರಕಟಿಸಿಲ್ಲ. ಆದ್ದರಿಂದ ನಾನು ಇದಕ್ಕೆ ಸ್ಪಷ್ಟವಾದ ಉತ್ತರವನ್ನು ಕೊಡೋದು ಕಷ್ಟ ಆಗ್ತದೆ. ಅದು ಖಂಡಿತಕ್ಕೂ ನೀವು ಎತ್ತಿರುವ ಪ್ರಶ್ನೆ ಇಟ್ ಈಸ್ ವೆರಿ ವ್ಯಾಲಿಡ್ ಆ್ಯಂಡ್ ಇಟ್ಸ್ ಅ ಡೆಫಿನೆಟ್ ಪಾಸಿಬಿಲಿಟಿ. ಥ್ಯಾಂಕ್ ಯು ಸರ್. ಬೆಳ್ಳಕ್ಕಿ ಅವರು ನಮ್ಮ ಜೊತೆ ಇದ್ದಾರೆ. ಥ್ಯಾಂಕ್ ಯು ವೆರಿ ಮಚ್ ಸರ್. ಮೊಸರು ಮಜ್ಜಿಗೆ ಕೂಡ ತೆಗೆದುಕೊಳ್ಳಬಾರದು ಅಂತೀರಾ? ಹಾಂ ಹೌದು, ಅದು ಸಹ ಮಿಲ್ಕ್ ಪ್ರಾಡಕ್ಟ್ಸ್ ಆದ ಕಾರಣ ತೆಗೆದೇ ಇರೋದು ಒಳ್ಳೆಯದು. ಜ್ಯೋತಿ ಕೇಳ್ತಾರೆ, ಹೋಮಿಯೋಪತಿಕ್ ಮೆಡಿಸಿನ್ ಕೊರೋನಾ ಪಾಸಿಟಿವ್ ಆದವರಿಗೆ ಯೂಸ್ಫುಲ್ ಆಗುತ್ತಾ? ನೋಡಿ, ಹೋಮಿಯೋಪತಿಯ ಬಗ್ಗೆ ಈಗಾಗಲೇ ಬೇಕಾದಷ್ಟು ಅಧ್ಯಯನಗಳಾಗಿದೆ. ನಾನೊಂದು ಪುಸ್ತಕವಾದ ಹೆಸರನ್ನು ಹೇಳ್ತೇನೆ. ಇದರ ಹೆಸರು ಟ್ರಿಕ್ ಆರ್ ಟ್ರೀಟ್ಮೆಂಟ್ ಅಂತ. ಇದನ್ನು ಬರೆದಿರೋರು ಡಾಕ್ಟರ್ ಎಡ್ಜಾರ್ಡ್ ಎರ್ನ್ಸ್ಟ್ ಮತ್ತು ಸೈಮನ್ ಸಿಂಗ್ ಅಂತ. ಅದು ಬಹಳ ಏನು ಚರ್ಚೆಗೆ ಒಳಪಟ್ಟಂಥ ಪುಸ್ತಕ. ಮತ್ತು ಡಾಕ್ಟರ್ ಎಡ್ಜಾರ್ಡ್ ಎರ್ನ್ಸ್ಟ್ ಏನಿದ್ದಾರೆ, ಅವರು ಎಕ್ಸ್ಟರ್ ವಿಶ್ವವಿದ್ಯಾನಿಲಯದಲ್ಲಿ ಇಂಗ್ಲೆಂಡ್ನಲ್ಲಿ ಬದಲಿ ಚಿಕಿತ್ಸೆಗಳ ಪ್ರೊಫೆಸರ್ ಅವರು. ಅಂದರೆ ಅದರ ಬಗ್ಗೆ ಅಷ್ಟು ಆಳವಾದ ಅಧ್ಯಯನ ಮಾಡಿರೋರು. ಅವರು ಆ ಪುಸ್ತಕದಲ್ಲಿ ಹೋಮಿಯೋಪತಿ ಬಗ್ಗೆ ಒಂದು ಸ್ಟೇಟ್ಮೆಂಟ್ ಮಾಡ್ತಾರೆ. ದೇರ್ ಈಸ್ ಎ ಮೌಂಟನ್ ಆಫ್ ಎವಿಡೆನ್ಸ್ ಟು ಸಜೆಸ್ಟ್ ದ್ಯಾಟ್ ಹೋಮಿಯೋಪತಿಕ್ ಮೆಡಿಸಿನ್ಸ್ ಡೂ ನಾಟ್ ವರ್ಕ್ ಅಂತ ಹೇಳಿ. ಅದರಿಂದ ಬೇಕಾದಷ್ಟು ಇವತ್ತು ದಾಖಲೆಗಳಿದೆ. ಯಾವುದೇ ರೋಗದ ವಿರುದ್ಧ ಹೋಮಿಯೋಪತಿ ಕೆಲಸ ಮಾಡೋದಿಲ್ಲ. ಖಂಡಿತಕ್ಕೂ ಕೊರೋನಾದ ವಿರುದ್ಧವೂ ಅದು ಕೆಲಸ ಮಾಡೋದಿಲ್ಲ. ಕೊರೋನಾಕ್ಕಂತೂ ಯಾವ ಔಷಧಿ ಅಗತ್ಯ ಇಲ್ಲ. ನಾನು ಆಗಲೇ ಹೇಳಿದಾಗೆ ನಮ್ಮ ರೋಗ ರಕ್ಷಣಾ ವ್ಯವಸ್ಥೆ ಮೇಲೆ ನಾವು ಫುಲ್ ನಂಬಿಕೆ ಇಟ್ಟುಕೊಳ್ಳೋಣ, ಅದೇ ಅದನ್ನು ಗುಣಪಡಿಸ್ತದೆ. ಆದರೆ ಅದು ಅತಿರೇಕಕ್ಕೆ ಹೋದಾಗ ಸಮಸ್ಯೆ ಆಗುವಂಥದ್ದು. ಅದು ಅತಿರೇಕಕ್ಕೆ ಹೋಗದಾಗೆ ನೋಡ್ಕೊಳ್ಬೇಕಾದ್ರೆ ರೋಗ ರಕ್ಷಣಾ ವ್ಯವಸ್ಥೆನ ನಾವು ಚೆನ್ನಾಗಿ ಇಟ್ಕೊಳ್ಬೇಕು. ಅದಕ್ಕೆ ಒಳ್ಳೆಯ ಆರೋಗ್ಯಕರ ಆಹಾರವನ್ನು ತಗೊಳ್ಬೇಕು, ವ್ಯಾಯಾಮ ಮಾಡಬೇಕು, ಅಷ್ಟೇ ಬೇಕಾಗಿರೋದು. ನನ್ನ ಮಿತ್ರರೊಬ್ಬರು ಪಾಸಿಟಿವ್ ಬಂದು ಗುಣ ಆಗಿದ್ದಾರೆ. ಈಗ 1 ತಿಂಗಳ ನಂತರ ಅವರ ಮಗಳು ಪಾಸಿಟಿವ್ ಆಗಿದ್ದಾಳೆ. ಇದು ಹೇಗೆ ಸಾಧ್ಯ? ಇಲ್ಲ ನೋಡಿ, ಅವರಿಂದೆಲ್ಲ ಬೇರೆಯವರಿಂದ ಬರೋ ಸಾಧ್ಯತೆ ಇದೆ. ಸೊ ಇವತ್ತು ಎಲ್ಲ ಕಡೆ ಹರಡುವಾಗ ಬೇರೆಯವರಿಂದ ಬಂದಿರ್ಬೋದು. ತಂದೆಯಿಂದ ಮಗಳಿಗೆ ಬಂದಿರೋ ಸಾಧ್ಯತೆ ಕಡಿಮೆ. ಯಾಕಂದರೆ ಸುಮಾರು ಇನ್ಕ್ಯುಬೇಷನ್ ಪೀರಿಯಡ್ ಮ್ಯಾಕ್ಸಿಮಮ್ 14 ದಿನ, ತೀರಾ ಅಪರೂಪಕ್ಕೆ 20-26 ದಿನ ವರದಿಯಾಗಿದೆ. ಆದರೆ ಬಹುಪಾಲು ನೀವು ಹೇಳಿರುವ ಈ ಘಟನೆ ಮಗಳಿಗೆ ಬಹುಶಃ ಬೇರೆ ಕಡೆಯಿಂದ ಬಂದಿಲ್ಲ. ನನ್ನ ಮಿತ್ರ ಇನ್ನೂ ಐಸೋಲೇಷನ್ ಅದು ಇಲ್ಲ, ಖಂಡಿತ ಇಲ್ಲ ಸರ್. ಇಲ್ಲ ಗೋಪಾಲಕೃಷ್ಣ ಬಾಳಿಗೆರೆ, ಥ್ಯಾಂಕ್ ಯು ವೆರಿ ಮಚ್. ದಿನೇಶ್ asked, can you advise on facial skin care when used mask for long time? See, actually, when you use a mask for a long time, what happens is you'll have lot of sweating and humidity, and people who have little acne, it can get little obvious, or it can appear little swollen. So best thing is I suggest my patients to use a cotton mask, particularly light colored mask, and over that use your N95 mask. That would help them to control the humidity. ಥ್ಯಾಂಕ್ ಯು. ತುಂಬ ಜನ ಥ್ಯಾಂಕ್ಸ್ ಹೇಳಿದ್ರೆ ನಾವು ಕೂಡ ನಿಮಗೆ ಧನ್ಯವಾದ ಹೇಳ್ತೇವೆ. ದಯಾನಂದ ಕೇಳ್ತಾರೆ, ಕೊರೋನಾ ವೈರಸ್ ಗಾಳಿಯಲ್ಲಿ ಗಂಟೆಗಟ್ಟಲೆ ಜೀವಂತವಾಗಿರ್ತದೆ, ಒತ್ತೊತ್ತಾಗಿ ಮನೆಗಳಿರುವ ಕಡೆ ಕಿಟಕಿ ಬಾಗಿಲು ಮುಚ್ಚಿಕೊಂಡೆ ಇಲ್ಲ. ದಯಮಾಡಿ ಕಿಟಕಿ ಬಾಗಿಲು ಮುಚ್ಚಿಕೊಂಡು ಇರಬೇಡಿ, ಅದನ್ನು ತೆರೆದಿಡಿ. ಅದನ್ನು ಆಗಲೇ ಹೇಳಿದೆ ನಾನು, ಅದನ್ನು ತೆರೆದಿಡಿ. ಆ ರೀತಿಯಾಗಿ ಗಾಳಿಯ ಮೂಲಕ ಕೊರೋನಾ ಬರೋದಿಲ್ಲ. ಮನೆಯಲ್ಲೀಗ ಒಬ್ಬ ಸೋಂಕಿತ ವ್ಯಕ್ತಿ ಮನೆಯೊಳಗೆ ಬಂದರೆ, ಅವನು ಕೆಮ್ಮಿದರೆ, ಅವನು ಮಾತಾಡಿದರೆ ನಿಮ್ಮ ಗಾಳಿಯೊಳಗೆ ಕೊರೋನಾ ಸೇರ್ತದೆ ಹೊರತು ಸುತ್ತಮುತ್ತಲಿನ ಗಾಳಿಯಿಂದ ನಿಮ್ಮ ಮನೆಯೊಳಗೆ ಕೊರೋನಾ ಬರೋದಿಲ್ಲ. ಅದರಿಂದ ದಯವಿಟ್ಟು ನಿಮ್ಮ ಕಿಟಕಿ ಬಾಗಿಲುಗಳನ್ನು ತೆರೆದಿಡಿ, ಅದು ಭಾಳ ಮುಖ್ಯ. ಥ್ಯಾಂಕ್ ಯು ಎವ್ರಿಬಡಿ. ಆಸ್ಪತ್ರೆಯಲ್ಲಿ ಸೋಂಕಿತರ ಜೊತೆಗಿದ್ದುಕೊಂಡು ಆರೈಕೆ ತಮ್ಮ ರಕ್ಷಣೆಗೆ ಏನಾದರೂ ವಿಶೇಷ ಕಾಳಜಿ ಮಾಡಬೇಕೇ? ಫೇಸ್ ಶೀಲ್ಡ್, PPE ಕಿಟ್ ಅಗತ್ಯವೇ? ಇಲ್ಲ ಸಂಜ್ಯೋತಿ, ಈಗ ನೋಡಿ, ಈಗ ಯೂಶ್ವಲಿ ನಾವು ಏನು ಮಾಡ್ತೀವಿ ಅಂತಂದರೆ, ನಾನೀಗ ಮಂಗಳೂರಿನಲ್ಲಿ ಕೆಲಸ ಮಾಡೋ ಆಸ್ಪತ್ರೆಗಳಲ್ಲಿ ಕಳೆದ ಬಾರಿ ಮೊದಲ ಅಲೆ ಬಂದಾಗ ಪಾಪ ಒಬ್ಬ ವ್ಯಕ್ತಿಯನ್ನು ಅವರನ್ನು ಒಬ್ಬೊಬ್ಬರನ್ನೇ ಬಿಡ್ತಾಯಿದ್ರು, ಯಾರನ್ನೂ ಹತ್ತಿರ ಸೇರ್ತಿರಲಿಲ್ಲ, ಮನೆಯವರನ್ನು ಬಿಡ್ತಾ ಇರಲಿಲ್ಲ. ಆದರೆ ಈ ಬಾರಿ ಅದು ಬದಲಾಗಿದೆ. ಅದು ಭಾಳ ಹಿಂಸೆ ಅದು ಮನೆಯವರಿಗೆ. ಆದ್ದರಿಂದ ಮನೆಯಲ್ಲಿ ನಾನು ಆಗಲೇ ಹೇಳಿದೆ, ಒಬ್ಬರಿಗೆ ಬಂದರೆ ಇನ್ನೊಬ್ಬರಿಗೆ ಇರ್ತದೆ. ಸೊ ಈಗ ಏನು ಮಾಡ್ತಾ ಇದ್ದಾರೆ ಹೆಚ್ಚಿನ ಕಡೆಗಳಲ್ಲಿ ಅಂತಂದರೆ, ರೋಗಿಯ ಮನೆಯವರಿಗೆ ಅದೇ ರೋಗಲಕ್ಷಣಗಳು ಇದ್ದವರನ್ನು ಒಟ್ಟಿಗೆ ಇರಲಿಕ್ಕೆ ಹೇಳ್ತಾರೆ, ತಂದೆ ಜೊತೆ ಮಗ ಅಥವಾ ಮಗಳು ಅಥವಾ ಸೊಸೆ, ಈ ರೀತಿಯಾಗಿ. ಸೊ ಅವರು ಒಟ್ಟಿಗೆ ಇರುವವರು ಯಾವುದೇ ವಿಶೇಷ ಎಚ್ಚರಿಕೆ ವಹಿಸ್ಕೊಳ್ಬೇಕಾಗಿಲ್ಲ. ಅವರಿಗೆ ಅದಾಗಲೇ ಜೊತೆಗೆ ಕೊರೋನಾ ಬಂದಿದೆ ಅಂತ ಆದರೆ ಅವರು ಎಚ್ಚರಿಕೆ ವಹಿಸ್ಕೊಳ್ಬೇಕಾಗಿಲ್ಲ. ಆದರೆ ಕೊರೋನಾ ಬಾರದೇ ಇದ್ದವರು, ಇದುವರೆಗೆ ಕೊರೋನಾ ಬಾರದೇ ಇದ್ದವರು, ಅವರು ಇಂಥವರ ಆರೈಕೆ ಮಾಡುವಾಗ ಖಂಡಿತಕ್ಕೂ ಮಾಸ್ಕ್ ಧರಿಸ್ಕೊಳ್ಬೇಕು ಮತ್ತು ಅಂತರವನ್ನು ಕಾಯ್ದುಕೊಳ್ಳುವಂಥ ಎಚ್ಚರಿಕೆಯನ್ನು ವಹಿಸ್ಕೊಳ್ಬೇಕು.
Okay. I think, okay, Shaukat Azim, why dentists are. No, dentists should be allowed to practice their profession. It is. I think this should be discussed with the dental associations and the government. And ಏನು ಭಾಳ ದುಃಖ ಮತ್ತು ಆಶ್ಚರ್ಯದಿಂದ ಹೇಳ್ತಾ ಇದ್ದೇನೆ, ಎಲ್ಲ ಡೆಂಟಲ್ ಕಾಲೇಜುಗಳನ್ನು ಮುಚ್ಚಿ ಹಾಕಿದ್ದಾರೆ. ನಿನ್ನೆ ತಾನೇ ಒಬ್ಬಳು ಡೆಂಟಲ್ ವಿದ್ಯಾರ್ಥಿನಿ ಬಂದಿದ್ಲು. ಈಗ 1.5 ವರ್ಷದಿಂದ ಡೆಂಟಲ್ ಕಾಲೇಜು ಮುಚ್ಚಿದ್ದಾರೆ. ಪಾಪ 4 ವರ್ಷದ ವ್ಯಾಸಂಗದಲ್ಲಿ 1.5 ವರ್ಷ ಅವರ ಡೆಂಟಲ್ ಕಾಲೇಜು ಮುಚ್ಚಿ ಹಾಕಿದರೆ ಅವ್ರು ಏನು ಡೆಂಟಿಸ್ಟ್ಗಳಾಗಿ ಹೊರಗೆ ಬರ್ತಾರೆ ನನಗೆ ಅರ್ಥ ಆಗೋದಿಲ್ಲ. ಇದೇ ರೀತಿ ವೈದ್ಯಕೀಯ ಕಾಲೇಜುಗಳನ್ನು ಮುಚ್ಚಿ ಹಾಕಿದ್ದೇವೆ. ಖಂಡಿತವಾಗಿಯೂ ಸರ್ಕಾರ ಮತ್ತು ಎಲ್ಲ ನೀವು ವಿದ್ಯಾರ್ಥಿಗಳು ಯಾರಿದ್ದೀರಿ ಡೆಂಟಲ್ ವಿದ್ಯಾರ್ಥಿಗಳು, ಇದನ್ನು ಈ ಕೂಡಲೇ ನಿಮ್ಮ ಡೆಂಟಲ್ ಕೌನ್ಸಿಲ್ ಜೊತೆ, ಮೆಡಿಕಲ್ ಕೌನ್ಸಿಲ್ ಜೊತೆ, ಯೂನಿವರ್ಸಿಟಿ ರಾಜೀವ್ ಗಾಂಧಿ ಯೂನಿವರ್ಸಿಟಿ ಜೊತೆ ತಕ್ಷಣವೇ ಈ ವಿಷಯವನ್ನು ಎತ್ತಬೇಕು. ನೀವೆಲ್ಲರೂ ವಿದ್ಯಾರ್ಥಿಗಳಿದ್ದೀರಿ, ಯಾರಿಗೆ ಯಾವುದೇ ಸಮಸ್ಯೆ ಇಲ್ಲ, ಆರೋಗ್ಯವಂತರಾಗಿದ್ದೀರಿ, ನೀವೆಲ್ಲರೂ ಮಾಸ್ಕ್ ಧರಿಸಿಕೊಂಡು ನಿಮ್ಮ ಎಚ್ಚರಿಕೆಯನ್ನು ತೆಗೆದುಕೊಂಡು ಖಂಡಿತಕ್ಕೂ ನಿಮ್ಮ ಕೆಲಸವನ್ನು ಮಾಡಲೇಬೇಕಾಗಿದೆ. ಸೊ ಐ ಥಿಂಕ್ ಯು ಶುಡ್ ಆಲ್ಸೋ ಟೇಕ್ ದಿ ಲೀಡ್. ಸರ್, ನರೇಂದ್ರ ನಾಯಕ್ ಸರ್ ಇದ್ದಾರೆ ನಮ್ಮ ಜೊತೆ. ನಿಮ್ಮನ್ನು ನನಗೆ ಇದರಲ್ಲಿ ಜೊತೆಗೆ ಸೇರಿಸಲಿಕ್ಕೆ ಆಗ್ತಾ ಇಲ್ಲ, ಬಟ್ ನೀವು ಬರೆದದನ್ನು ಓದಿ ಹೇಳ್ತೇನೆ ಸರ್. ಐ ಗಾಟ್ ಥ್ರೂ ಇಟ್ ಇನ್ ಏಪ್ರಿಲ್ 2020. ಕಳೆದ ವರ್ಷ ಪ್ರೊಫೆಸರ್ ನರೇಂದ್ರ ನಾಯಕ್ ಅವರಿಗೆ ಕೊರೋನಾ ಆಗಿತ್ತು, ಈವನ್ ವಿದೌಟ್ ಪ್ಯಾರಾಸಿಟಮಾಲ್. ಮತ್ತು ಅಫ್ಕೋರ್ಸ್ ನನಗೆ ಫೋನ್ ಮಾಡ್ತಾಯಿದ್ರು, ನಾನು ಧೈರ್ಯ ಹೇಳ್ತಾ ಇದ್ದೆ ಅವರಿಗೆ. ಅದನ್ನಲ್ಲಿ ಅವರು ಮೆನ್ಷನ್ ಮಾಡಿದ್ದಾರೆ ದಟ್ ನಥಿಂಗ್ ವಿಲ್ ಹ್ಯಾಪನ್ ಟು ಗೆಟ್ ಇನ್ ಟಚ್ ಇಫ್ ಐ ಗೆಟ್ ಎನಿ ಬ್ರೀದಿಂಗ್ ಪ್ರಾಬ್ಲಮ್. ಐ ನೆವರ್ ಗಾಟ್ ಇಟ್. ಸೊ ಅವರು ಈಗಾಗಲೇ 70 ವರ್ಷಕ್ಕಿಂತ ಹಿರಿಯರು, ನಮಗೆಲ್ಲ ಮಾರ್ಗದರ್ಶನ ಮಾಡೋರು, ಗುರುಗಳು. ಅವರು ಕೂಡ ಬಹಳ ಧೈರ್ಯವಾಗಿ ಕೊರೋನಾ, ಬಹುಶಃ ಮೊದಲ ಪ್ರಕರಣಗಳಲ್ಲಿ ಒಂದು ಇರ್ಬೋದು ಅವ್ರದ್ದು ಮಂಗಳೂರಿನಲ್ಲಿ. ಸೊ ಯಾರೋ ಜೊತೆ ಅವರು ಎಲ್ಲೋ ಕೂಡ ಪ್ರೋಗ್ರಾಮ್ ಮಾಡಿ ಬಂದಾಗ ಸ್ವಲ್ಪ ದಿನಗಳ ನಂತರ ಅವರಿಗೆ ಜ್ವರ ಬಂದಿತ್ತು. ಅವರು ಕೂಡ ಈ ರೀತಿಯಾಗಿ ಕಾರ್ಬೋಹೈಡ್ರೇಟ್ ಕಡಿಮೆ ಇರುವಂಥ ಅಥವಾ ಇಲ್ಲದೇ ಇರುವಂಥ ಆಹಾರ ಕ್ರಮವನ್ನು ಕಳೆದ ಹಲವಾರು ವರ್ಷಗಳಿಂದ ಅವರು ಅನುಸರಿಸ್ತಾ ಇದ್ದಾರೆ. ಯಾವುದೇ ಸಮಸ್ಯೆ ಇಲ್ಲದೆ, ಯಾವುದೇ ಔಷಧ ಇಲ್ಲದೆ ಅವರು ಕೊರೋನಾವನ್ನು ಗೆದ್ದು ಬಂದಿದ್ದಾರೆ. ಆಮೇಲೆ ಅದರ ಪರೀಕ್ಷೆಯನ್ನು ಮಾಡಿ ಅದನ್ನು ಅವರು ದೃಢಪಡಿಸಿದ್ದಾರೆ. ಆದ್ದರಿಂದ ಅವರು ನಮಗೆಲ್ಲರಿಗೂ ಕೂಡ ಮಾದರಿಯಾಗಿದ್ದಾರೆ. ಪ್ರಕಾಶ್ ಬರೀತಾರೆ, ನಾನು CT ಸ್ಕ್ಯಾನ್ ಮಾಡಿಸ್ಕೊಂಡೆ, ಭಾಳ ಅಪಾಯ ಅಂತ ಈಗ ಹೇಳಿದ್ರಿ, ಡ್ಯಾಮೇಜ್ ಕಂಟ್ರೋಲ್ ಮಾಡೋದು ಹೇಗೆ? ಇಲ್ಲ, ಈಗ ಒಮ್ಮೆ ನೀವು CT ಸ್ಕ್ಯಾನ್ ಮಾಡಿಸ್ಕೊಂಡ್ರೆ ಈಗೇನು ಅದರ ಬಗ್ಗೆ ನೀವು ಗಾಬರಿ ಆಗಬೇಡಿ. ಆದರೆ ಸದ್ಯದ ಮಟ್ಟಿಗೆ ಅಗತ್ಯ ಇಲ್ಲದೆ ಮತ್ತೆ CT ಸ್ಕ್ಯಾನ್ ಆಗಲಿ, ಎಕ್ಸ್ರೇ ಆಗಲಿ ದಯವಿಟ್ಟು ಮಾಡಲಿಕ್ಕೆ ಹೋಗಬೇಡಿ. ಪದೇ ಪದೇ ಅನಗತ್ಯವಾಗಿ ಇವುಗಳನ್ನು ಮಾಡದೇ ಇದ್ದರೆ ಆಯಿತು. ನೀವು ಅದರ ಬಗ್ಗೆ ಏನು ಗಾಬರಿ ಆಗಬೇಕಾದ ಅಗತ್ಯ ಇಲ್ಲ. ಶ್ರೀನಿವಾಸ್ ಡಿ ಕೇಳ್ತಾರೆ, ಕೋವಿಶೀಲ್ಡ್ ನಂತರ 2ನೇ ಡೋಸ್ ಅವಧಿ ಎಷ್ಟು ಸರ್? ಇದರಿಂದ ಕೊರೋನಾ ಸೋಂಕಿನಿಂದ ಅಥವಾ ಸಾವಿನಿಂದ ಪಾರಾಗಬಹುದೇ? 2ನೇ ಡೋಸ್ ಈಗಾಗಲೇ ಸರ್ಕಾರ ಹೇಳಿದೆ 12ರಿಂದ 16 ವಾರದ ನಂತರ ನೀವು ತಗೊಳ್ಬೋದು ಅಂತ. ಅದಕ್ಕೆ ಬೇಕಾದ ವ್ಯವಸ್ಥೆ ಮಾಡ್ತಾರೆ. ಅಥವಾ 20 ವಾರ ಅಥವಾ ಸ್ವಲ್ಪ ತಡ ಆದರೂ ಏನು ತೊಂದರೆ ಇಲ್ಲ, ಅದು ಬೂಸ್ಟರ್ ಡೋಸ್. ಆದ್ದರಿಂದ ಅದರ ಬಗ್ಗೆ ನೀವು ಚಿಂತಿತರಾಗಬೇಡಿ, ಸಿಕ್ಕಿದಾಗ ತಗೊಳ್ಳಿ. ಇದರಿಂದ ನಿಮಗೆ ಏನು ಕೊರೋನಾ ಸೋಂಕಿನಿಂದ ಪಾರಾಗಬಹುದೇ? ಸೋಂಕು ತಗೊಳ್ಳೋದೇ ಇಲ್ಲ ಅಂತ ಹೇಳಲಿಕ್ಕಾಗಲ್ಲ, ತಗಲೋ ಸಾಧ್ಯತೆ ಇದೆ. ಆದರೆ ತಗಲಿದ್ರೆ ಖಂಡಿತಕ್ಕೂ ಅದರ ಏನು ಗಂಭೀರ ಸಮಸ್ಯೆಗಳ ಸಾಧ್ಯತೆಗಳು ಕಡಿಮೆ ಆಗ್ತದೆ. ಇದನ್ನು ಅಧ್ಯಯನಗಳು ತೋರಿಸಿಕೊಟ್ಟಿವೆ. ಥ್ಯಾಂಕ್ ಯು ಮಧುಸೂದನ್ ಫಾರ್ ಯುವರ್ ಅಪ್ರಿಸಿಯೇಷನ್. ಶ್ರುತಿ BR ಕೇಳಿದ್ದಾರೆ, ಮೊದಲ ಡೋಸ್ ತಗೊಂಡ ಮೇಲೆ ಮತ್ತೆ ಕೊರೋನಾ ಪಾಸಿಟಿವ್ ಬಂದಿದೆ, 2ನೇ ಲಸಿಕೆ ಪಡೆಯುವ 28 ದಿನ ಕಳೆದಿದೆ, 2ನೇ ಡೋಸ್ ಯಾಕೆ ಕಡಿಬೇಕು? ಅಲ್ಲ, ನಿಮಗೆ ಕೊರೋನಾ ಸೋಂಕು ತಗಲಿದ್ದಕ್ಕೆ ನಿಮ್ಮಲ್ಲಿ ಏನು RT-PCR ಪಾಸಿಟಿವ್ ಬಂದು ಎಲ್ಲ ರೋಗ ಲಕ್ಷಣಗಳು, ವಾಸನೆ ನಷ್ಟ ಆಗಿರೋದು ಇತ್ಯಾದಿ ಇದ್ದರೆ 2ನೇ ಡೋಸ್ ನಿಜಕ್ಕೂ ತೆಗೆದುಕೊಳ್ಬೇಕಾ ಅಂತ ಹೇಳೋದನ್ನು ನೀವು ಆಲೋಚನೆ ಮಾಡಿ ನೋಡಿ. ಇದರ ಬಗ್ಗೆ ನಾನು ಈಗಾಗಲೇ ಮೊದಲಲ್ಲಿ ಹೇಳಿದ್ದೇನೆ. ಯಾಕಂದರೆ ರೋಗವೇ ನಿಮಗೆ ಒಳ್ಳೆಯ ರೋಗ ರಕ್ಷಣೆಯನ್ನು ಕೊಡೋದ್ರಿಂದ 2ನೇ ಡೋಸ್ ಬೇಕಾ ಅಂತ ಹೇಳೋ ಬಗ್ಗೆ ನೀವು ಆಲೋಚನೆ ಮಾಡಿ. ಸೊ ಐ ಥಿಂಕ್ ಎಲ್ಲ ಪ್ರಶ್ನೆಗಳು ಮುಗಿದು. ಥ್ಯಾಂಕ್ಸ್ ಅರುಣ್, ಥ್ಯಾಂಕ್ಸ್ ಜಯಶ್ರೀ. ಅರುಣ್ ನಾಯಕ್, ಥ್ಯಾಂಕ್ ಯು ವೆರಿ ಮಚ್. ಯು ಆರ್ ಡೂಯಿಂಗ್ ಎ ವಂಡರ್ಫುಲ್ ಜಾಬ್ ವಿತ್ ಆಲ್ ಯುವರ್ ಯೂಟ್ಯೂಬ್ ವಿಡಿಯೋಸ್. ಥ್ಯಾಂಕ್ ಯು ವೆರಿ ಮಚ್ ಫಾರ್ ಜಾಯ್ನಿಂಗ್ ಅಸ್. ತುಂಬ ಜನ, ಸುಮಾರು 250ರಷ್ಟು ಜನ ನೀವು ನಮ್ಮ ಜೊತೆ ಇದ್ದಿರಿ. ಅದ್ಭುತವಾದ ಪ್ರಶ್ನೆಗಳನ್ನು ಕೇಳಿದ್ದೀರಿ, ನಮ್ಮಿಂದ ಆದ ಉತ್ತರಗಳನ್ನು ನಾವು ಕೊಟ್ಟಿದ್ದೇವೆ. ಕೊನೆಯ ಪ್ರಶ್ನೆ ಬಹುಶಃ ಲವಕುಮಾರ್ ಕೇಳಿದ್ದಾರೆ, ಮಕ್ಕಳ ಜೊತೆ ಬಂದು ವಾಸಿಯಾಗಿದೆ, ಮಕ್ಕಳ ಜೊತೆ ಇರ್ಬೋದು? ಖಂಡಿತವಾಗಿ ಮಕ್ಕಳ ಜೊತೆ ಇರಿ, ಮಕ್ಕಳನ್ನು ಮುಟ್ಟಿ, ಮಕ್ಕಳ ಜೊತೆ ಆಟ ಆಡಿ, ಮಕ್ಕಳನ್ನು ನಿಮ್ಮ ಜೊತೆ ಮಲಗಿಸಿಕೊಳ್ಳಿ. ದಯವಿಟ್ಟು ಅವರನ್ನು ದೂರ ಮಾಡಬೇಡಿ. ಮಕ್ಕಳಿಗೆ ಕೊರೋನಾದಿಂದ ಏನೇನೂ ಆಗಲ್ಲ. ದಯವಿಟ್ಟು ಮಕ್ಕಳ ಜೊತೆ ಇರಿ, ಅವ್ರ ಜೊತೆ ಮಾತಾಡಿ. ಶಿವಪ್ರಸಾದ್ ವಾಚಿಂಗ್ ಫ್ರಮ್ UK. ಥ್ಯಾಂಕ್ ಯು ಡಾಕ್ಟರ್ ಶಿವಪ್ರಸಾದ್, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸೋ ಮಚ್. ಸೊ ಎಲ್ಲರಿಗೂ ಕೂಡ ಮತ್ತೊಮ್ಮೆ ಧನ್ಯವಾದಗಳು. ಈ ವಿಡಿಯೋ ಇದು ಲಭ್ಯ ಇರಲಿದೆ
Dinesh Kadam, thank you very much. You have been with us for almost 2 hours now. You have spent your precious time. Thank you very much. Thank all of you, Dr. P.V. Bandari, Dr. Professor Narendra Nayak, Arun, everyone. ಮತ್ತೆ ಎಲ್ಲರೂ ಕೂಡ ಥ್ಯಾಂಕ್ಸ್. ಕಾವ್ಯ ಕೇಳಿದ್ದಾರೆ, ಕೊನೆಯ ಪ್ರಶ್ನೆ ತೋರಿಸಿಬಿಟ್ಟಿದ್ದಾರೆ ಅವರು. ಆಕ್ಸಿಜನ್ ಕಾನ್ಸಂಟ್ರೇಟರ್ಸ್ ಹೆಲ್ಪ್ಫುಲ್, ಬಹಳ ಎಕ್ಸ್ಟ್ರೀಮ್ಲಿ ಎಕ್ಸ್ಪೆನ್ಸಿವ್. ಸರಿಯಾದ ಪ್ರಶ್ನೆ. ಇಟ್ಸ್ ಎ ವೆರಿ ಇಂಪಾರ್ಟೆಂಟ್ ಕ್ವಶನ್ ಕಾವ್ಯ ನೀವು ಕೇಳಿರೋದು. ನೋಡಿ, ದಯವಿಟ್ಟು ಯಾರೂ ಕೂಡ ಇದನ್ನು ದುಡ್ಡು ಕೊಟ್ಟು ಪರ್ಚೇಸ್ ಮಾಡಲಿಕ್ಕೆ ಹೋಗಬೇಡಿ. ಯಾಕಂದರೆ ಇದು ಅದರ ನಂತರ ಯಾವುದೇ ಉಪಯೋಗಕ್ಕೆ ಬರಲ್ಲ. ಅದರಿಂದ 80,000 1 ಲಕ್ಷ ಕೊಟ್ಟು ಇದನ್ನು ಖರೀದಿಸಲಿಕ್ಕೆ ಹೋಗಬೇಡಿ. ಕೆಲವು ಕಡೆ ಇದು ಬಾಡಿಗೆಗೆ ಲಭ್ಯ ಇದೆ. ಈಗ ಮಂಗಳೂರಿನಲ್ಲಿ ಇದನ್ನು ಬಾಡಿಗೆಗೆ ಕೊಡ್ತಾರೆ. ಸೊ ಅಂಥದ್ದಿದ್ದರೆ ಸಾಕು. ಎರಡನೇದಾಗಿ ಇದರಲ್ಲಿ ಸಮಸ್ಯೆ ಏನು ಅಂತಂದರೆ, ಆಕ್ಸಿಜನ್ ಕಾನ್ಸಂಟ್ರೇಟರ್ ಮನೆಯಲ್ಲಿ ಇಟ್ಟಿದ್ದೇವೆ ಅಂತ ಹೇಳಿಕೊಂಡು ಆಕ್ಸಿಜನ್ ಕಡಿಮೆ ಆಗ್ತಾ ಇದ್ದರೂ ಕೂಡ ಅದನ್ನಷ್ಟೇ ನಂಬಿ ಮನೆಯಲ್ಲಿರೋದು ನನಗೆ ಯಾಕೋ ಅದು ಸ್ವಲ್ಪ ಅಪಾಯಕಾರಿ ಅಂತಲೇ ಅನಿಸ್ತಾ ಇದೆ. ಯಾಕಂದರೆ ಆಕ್ಸಿಜನ್ ಕಾನ್ಸಂಟ್ರೇಟರ್ಗಳಲ್ಲಿ 5 ಲೀಟ್ರಿಗಿಂತ ಹೆಚ್ಚು ನಿಮಿಷಕ್ಕೆ ಆಕ್ಸಿಜನನ್ನು ಕೊಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಆದ್ದರಿಂದ ಆಕ್ಸಿಜನ್ ಕಡಿಮೆ ಆಗ್ತಾ ಇದ್ದರೆ ಇದನ್ನಷ್ಟೇ ನಂಬಿಕೊಂಡು ಮನೆಯಲ್ಲಿದ್ದರೆ ಸಮಸ್ಯೆನೇ ಆಗ್ಬೋದು. ಆದ್ದರಿಂದ ನಾನಂತೂ ಯಾರಿಗೂ ಮನೆಯಲ್ಲಿ ಆಕ್ಸಿಜನ್ ಕಾನ್ಸಂಟ್ರೇಟರ್ ಖರೀದಿಸಿ ಇಟ್ಟುಕೊಳ್ಳೋದಕ್ಕೆ ನಾನು ಯಾರಿಗೂ ಆ ಸಲಹೆಯನ್ನು ಕೊಡೋದಿಲ್ಲ. ಅಥವಾ ಆಕ್ಸಿಜನ್ ಸಿಲಿಂಡರನ್ನು ಮನೆಗೆ ತಗೊಂಡೋಗಿ ಮುಂಚಿತವಾಗಿ ಇಟ್ಟುಕೊಳ್ಳಿ, ಆ ಸಲಹೆಯನ್ನು ಕೂಡ ನಾನು ಕೊಡೋದಿಲ್ಲ. ನಾವೆಲ್ಲರೂ ಸರ್ಕಾರಕ್ಕೆ ಏನು ಹೇಳೋದಂದರೆ, ಮನೆಯಲ್ಲಿ ಹೋಗಿ ಇವರನ್ನು ಪರೀಕ್ಷೆ ಮಾಡುವ ಸಹಾಯ ಸಂಚಾರಿ ಘಟಕಗಳನ್ನು ಮಾಡಿ, ಯಾರಿಗೆ ಸಮಸ್ಯೆ ಇದೆ ಅವರಿಗೆ ಚಿಕಿತ್ಸೆ ಕೊಡುವಂಥ ವ್ಯವಸ್ಥೆಯನ್ನು ಸ್ಥಳೀಯ ಆಸ್ಪತ್ರೆಗಳಲ್ಲಿ, ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ಮಾಡಿ. ಅದು ಒಳ್ಳೆಯದು. ಮನೆಗಳಲ್ಲೇ ನೀವು ಇದನ್ನು ತಾವಾಗಿ ಮಾಡಿಕೊಂಡು ಇದು ಬಹುಶಃ ಅಪಾಯಕ್ಕೆ ಸಹ ಕಾರಣ ಆಗ್ಬೋದು ಅಂತ ನನಗೆ ಅನಿಸ್ತದೆ. ಸಿದ್ದನಗೌಡ ಪಾಟೀಲ್ರು, ಡಾಕ್ಟರ್ ಪಿ ವಿ ಭಂಡಾರಿ, ವಿಲ್ ಡೆಫಿನೆಟ್ಲಿ ಡೂ ಒನ್ ಮೋರ್ ಪ್ರೋಗ್ರಾಮ್ ಎಕ್ಸ್ಕ್ಲೂಸಿವ್ಲಿ ಆನ್ ಡಯಟ್. ವಿ ವಿಲ್ ಡೂ ಇಟ್ ಆನ್ ಡಯಟ್ ಆ್ಯಂಡ್ ಮೇ ಬಿ ಆನ್ ಕೋವಿಡ್ ಆಲ್ಸೋ. ಮುಂದಿನ ವಾರ ನಾವು ಸಾಧ್ಯ ಆದರೆ ಖಂಡಿತ ಮಾಡ್ತೇವೆ. ಥ್ಯಾಂಕ್ ಯು ವೆರಿ ಮಚ್. ಸೊ ಇಲ್ಲಿಗೆ ಈ ಕಾರ್ಯಕ್ರಮವನ್ನು ಮುಗಿಸ್ತೇವೆ. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಕೂಡ ನಾವಿಬ್ಬರು ಕೂಡ ಧನ್ಯವಾದ ಹೇಳ್ತೇವೆ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಥ್ಯಾಂಕ್ಸ್ ಅ ಲಾಟ್.